ಈ ನಿಮ್ಮ ಪ್ರಕಾರ ಇವಾಗ ಲಾಸ್ಟ್ ಕಟ್ ಆಫ್ ಎಷ್ಟು ನಿಂತ್ಕೊಂಡಿತ್ತು 2020 KS ನೋಟಿಫಿಕೇಶನಲ್ಲಿ? ಆವರೇಜ್ ಹೇಳಿ ಕ್ಯಾಟಗರಿ, ನಿಮಗೆ ಆವರೇಜ್ ಹೇಳಿ, ಕ್ಯಾಟಗರಿ ಬೇಡ. ನಾನು ನಿಮಗೆ SC ವುಮೆನ್ ಎಷ್ಟು, SC ಎಷ್ಟು ಅದು ಕೇಳ್ತೀನಿ. ನಿಮಗೆ ಓವರಾಲ್ ಎಷ್ಟು ನಿಂತ್ಕೋಬೋದು ಕಟ್ ಆಫು? ಹಾಂ 180. ಸಿ ನೀವು 180 ಅಂತ ಹೇಳ್ತಿದ್ರಲ್ಲ, ಇವಾಗ ನೀವು ಹೆಸರು 180 ಎಕ್ಸಾಮ್ ಬರೆಯೋಕ್ಕಾಗತ್ತಾ? ನಾವು ಅಂತ ದೇವ್ರ ಮಕ್ಕಳಲ್ಲಪ್ಪ. ನಾವು ಕರೆಕ್ಟ್ 60 ಕರೆಕ್ಟ್ ಆಗುತ್ತೆ ಅಂದರೆ ನಾವು ದೇವ್ರ ಮಕ್ಕಳಲ್ಲ. ಆರೆಂಜ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬೇಡಿ. ಏನೋ ಗುಡ್ ನಂಬರ್ ಹೇಳಿ, ಒಳ್ಳೆ ನಂಬರ್ ಹೇಳಿ. ಹಾಂ ಎಷ್ಟು ಬರ್ಬೋದು? $200-240. ಇಟ್ ಇಸ್ ಸೆಕ್ಯೂರ್ಡ್ ಸ್ಕೋರ್. ಸೆಕ್ಯೂರ್ಡ್ ಸ್ಕೋರ್ ನಿಮ್ದು ಕ್ಯಾಟಗರಿ ಆಗಿರಲಿ ಏನು ಅನ್ನೋದು ಬೇಕಾಗಿಲ್ಲ. ನೀವು 200 ಮೇಲೆ ಇದ್ದೀರಾ ಅಂತಂದರೆ ಇವ್ರನ್ನ ರೇಸ್ ಅಂತ ಹೇಳಿ. ಇಲ್ಲ ಸರ್ ನಾನು 200ಗಿಂತ ಕೆಳಗಿನಿಂದ ನಾನು ಹೇಳಿದ್ನಲ್ಲ, ರಾತ್ರಿ ದೇವರನ್ನ ಹೆಚ್ಚು ಕಮ್ಮಿ ಮಾಡಿ ಒಂದು OMR ಶೀಟ್ ಚೇಂಜ್ ಮಾಡಿಬಿಡ್ಬೇಕು ಅಂತ ಮಿರಾಕಲ್ ಆಗಬೇಕಾದ್ರೆ ಇಲ್ಲಂದ್ರೆ ಪಾಸಿಬಲ್ ಇಲ್ಲ. ಯು ಹ್ಯಾವ್ ಟು ಮೇಕ್ ಎ ಸ್ಕೋರ್ ಆಫ್ 200-240. ಈಗ ಹೇಳಿ, ನೀವು ಗೊತ್ತಿರೋ ಟೋಟಲ್ ಮಾರ್ಕ್ಸ್ ಎಷ್ಟು? 400. ವಾಟ್ ಈಸ್ ಯುವರ್ ಕಟ್ ಆಫ್? 200-240. ದೆನ್ ವಾಟ್ ನೀವು ಸ್ಕೋರ್ ಮಾಡಬೇಕಾಗಿರೋದು ಇವಾಗಲ್ಲಿ 50%. ಜಸ್ಟ್ 50% ಯು ಹ್ಯಾವ್ ಟು ಸ್ಕೋರ್. ಬಟ್ ಆ 50% ಕ್ಲಿಯರ್ ಮಾಡೋದು ಈಸಿನಾ? ಅಲ್ಲ. ಅದೇ ಕಾರಣಕ್ಕೂ ಅಲ್ಲ. 50% ಕ್ಲಿಯರ್ ಮಾಡೋದು ಈಸಿ ಆಗಿದ್ರೆ ಕಟ್ ಆಫ್ 200 ನಿಂತ್ಕೊಳ್ಳೋದು. ಅವಾಗ 390 ಕಟ್ ಆಫ್ ಅವಾಗ 200 ನಿಂತ್ಕೊಳ್ತಾನೆ ಇರಲಿಲ್ಲ. ಅಲ್ಲಿ ಇನ್ನು ಸ್ಟ್ರಾಟಜಿ ಇದೆ ಆ್ಯಕ್ಚುಲಿ. ಓಕೆ, ನಿಮಗೆಲ್ಲ ಗೊತ್ತಿದೆ. ಇವಾಗ KS 2 ಪೇಪರ್ ಬರೀತೀರಾ ಪ್ರಿಲಿಮ್ಸಲ್ಲಿ. ಪೇಪರ್ 1, ಪೇಪರ್ 2. ಪೇಪರ್ 1ನಲ್ಲಿ ಯಾವ್ದಾದ್ರು ಸಿಲೆಬಸ್ ಇರುತ್ತೆ, ಪೇಪರ್ 2 ಏನೆಲ್ಲ ಸಿಲೆಬಸ್ ಇರುತ್ತೆ? ಸಿಲೆಬಸ್ ಹೇಳಿ. ಅಯ್ಯೋ ದೇವ. ಹಾಂ, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ. ಹಾಂ ಎಕನಾಮಿಕ್. ಅಪ್ಪ ನಾನು ಮಾಡೋ ಸಿಲೆಬಸ್ ಹೇಳ್ಬಿಡಿ. ನಿಮ್ಮ KS ಪ್ಯಾಟರ್ನ್ ಸಿಲೆಬಸ್ ಹೇಳಿ. ಅವನು ಅರಿತು ಹೇಳ್ತಾನೆ, ಹಿಸ್ಟ್ರಿ ಜಿಯೋಗ್ರಫಿ ಅಂತ ಹೇಳ್ತಾನೆ. ಅವನು ಎಂತ ಹೇಳ್ತಾನೆ ಅಲ್ಲಿ? ಹ್ಯುಮ್ಯಾನಿಟೀಸ್ ಅಂತ ಹೇಳ್ತಾನೆ ಅವನು ಅಲ್ವಾ? ಅದು ಪೇಪರ್ 1. ಪೇಪರ್ 2 ಬಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ಸೆನ್ಸ್ ಆ್ಯಂಡ್ ಟೆಕ್, ಮೆಂಟಲ್ ಅಬಿಲಿಟಿ ಅಂತ. ಬಟ್ CSAT ಇಲ್ಲಿ ಕೇಳ್ತೀನಲ್ವಾ? ಸೊ ಯಾವಾಗಲೂ ಕೂಡ ಒಂದು ಫಾಲೋ ಮಾಡಿ. ನೀವು ಪೇಪರ್ 1ನಲ್ಲಿ ಯು ಹ್ಯಾವ್ ಟು ಸ್ಕೋರ್ 80. ಸರ್ ನಥಿಂಗ್ ಬಟ್ 100ಕ್ಕೆ ಎಷ್ಟು ಕ್ವಶನ್ ಕಟ್ ಮಾಡಬೇಕು? 40. ನೀವಲ್ಲಿ 70 70 ಮಾರ್ಕ್ ಮಾಡಿಬಿಟ್ಟಿರ್ತೀರಿ. 30 ಉಳಿದಿರ್ತಿ. ಇದು 30 ಬಿಟ್ಬಿಟ್ನಲ್ಲ 10 ನೋಡ್ತೀರಿ. ಅವ್ನು ಯಾರು 100 ನೋಡಿರ್ತಾನೆ ಅನ್ಕೊಳ್ಳಿ. ಇವಾಗ ಅಯ್ಯೋ 100 ನೋಡಿದ್ರೆ ನಾನೇ 70 ಹೊಡೆದೆ, ನಾನು ನೀನು 30 ಹೊಡೆಯಕ್ಕೆ ಹೋಗ್ತೀರಿ. ಆ ತಪ್ಪನ್ನು ಮಾಡಬೇಡಿ ಎಕ್ಸಾಮ್ ಅಲ್ಲಿ. ಅಕ್ಯುರೇಸಿ ಎಷ್ಟು ಮೇಂಟೈನ್ ಮಾಡ್ತೀರೋ ಅಷ್ಟು ಒಳಗೆ ಲಾಗಿನ್ ಆಗ್ತೀರಾ. ನೀವು ಅಕ್ಯುರೇಸಿ ಮೇಂಟೈನ್ ಮಾಡಿ ನಾವು ಒಟ್ರಾಶಿ ಮಾಡಕ್ಕೆ ಹೋದ್ರೆ ಯು ಕಾಂಟ್ ವಿನ್. ಈಗ ನೀವು ಶೂಟಿಂಗ್ ಮಾಡಕ್ಕೆ ಹೋಗ್ತೀರಿ. ಇವಾಗ ನೀವು ಒಟ್ರಾಶಿ ಶೂಟಿಂಗ್ ಮಾಡೋದು ಬೇರೆ, ಅಕ್ಯುರೇಸಿ ಇಟ್ಟು ಹೊಡೆಯೋದು ಬೇರೆ. ಅಕ್ಯುರೇಸಿ ಇಟ್ಟು ಹೊಡೆದ್ರೆ ಏನಾಗುತ್ತೆ? ಅಟ್ಲೀಸ್ಟ್ ಇನ್ನೇನಾಗುತ್ತೆ, ರಿಸಲ್ಟ್ ಬಂದೇ ಬರುತ್ತೆ ನಿಮ್ಮಲ್ಲಿ. ನೀವು ಸುಮ್ಮನೆ ತಗೊಂಡು ಬೀಸಿದ್ರೆ ಏನು ಸಿಗಲ್ಲ. ಏನು ಸಿಗಲ್ಲ ಅಲ್ಲಿ. ಸೊ ಡೋಂಟ್ ಡೂ ದಟ್ ಒನ್. ಸೊ ಮಾರ್ನಿಂಗ್ ಪೇಪರಲ್ಲಿ ನಾನು ಹೇಳ್ತೀನಲ್ಲ, ಮಾರ್ನಿಂಗ್ ಪೇಪರಲ್ಲಿ ನೀವು 100-120 ಅದು ಈಸಿ ಇಲ್ಲ ಅಲ್ಲಿ. ನೀವು ಅಂದ್ಕೊಂಡ ಹ್ಯುಮ್ಯಾನಿಟೀಸ್ ನೀವು ಎಷ್ಟೇ ಓದೋ ಬರ್ತೀರಿ, ನೀವು ನಾನು ಎಷ್ಟು ಓದೋ ಬರ್ತೀರಿ ನಮ್ಗೆ ಆಗಲ್ಲ ಅಲ್ಲಿ. ಬಿಕಾಸ್ ಎನಿಥಿಂಗ್ ಕೂಡ ಹ್ಯಾಪನ್. ಏನಾದ್ರು ಕೇಳ್ಕೋಬೋದು ಹ್ಯುಮ್ಯಾನಿಟೀಸಲ್ಲಿ. ನೀವು ಓದಿರ್ ಬರ್ಬೋದು, ನಿಮ್ಗೆ ಓದಲೇ ಬರ್ಬೋದು. ಈ ಕರ್ನಾಟಕ ಹಿಸ್ಟ್ರಿ ನನಗೆ ಒಂದು 30 ಪಾಠ ಮಾಡಿರ್ತೀನಿ. ಆ 30 ಎಲ್ಲರೂ ಕೇಳ್ಬೋದು. ಇಲ್ಲಿ 30 ಒಳಗಿರೋದೇ ಕೇಳ್ಬೋದು. ಎಂತ ಏನಾದ್ರು ಕೇಳ್ಕೋಬೋದು. ನನಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಅವನಿಗೂ ಕೇಳೋದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಯಾವ ಪಾತ್ರ ಕೇಳಿದ್ರಿಂದ ಕೇಳೋದು ನಮಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಸೊ ವಿ ಹ್ಯಾವ್ ಟು ಬಿ ಎ ಸೇಫರ್ ಸೈಡ್. ಏನು ಮಾಡಬೇಕು? ಸಾಕೋಣ ನನಗೆ 80 ಸಾಕು ಅಂದರೆ 40-50 ಕ್ವಶನ್ಸ್ ಮುಡ್ತೀನಿ, 50 ಕ್ವಶನ್ ಮುಡ್ತೀನಿ. 10 ತಪ್ಪಲ್ಲಿ ಏನು ಬೇಜಾರಿಲ್ಲ. ಅಟ್ಲೀಸ್ಟ್ 40 ಕರೆಕ್ಟ್ ಆಗಲಿ. ಅಟ್ಲೀಸ್ಟ್ ಏನು ಮಾಡ್ತೀನಿ, ಒಂದು 75-80 ಅಂತ ರೇಸಲ್ಲಿ ಇರ್ತೀನಿ. ಇವಾಗ ಆಫ್ಟರ್ನೂನ್ ಪೇಪರ್ ಇದೆಯಲ್ಲ, ಅದನ್ನು ಹಬ್ಬ ಮಾಡಬೇಕು. ಯಾಕೆಂದರೆ ನಿಮಗೆ ಆಲ್ಮೋಸ್ಟ್ ಮೆಂಟಲ್ ಅಬಿಲಿಟಿ ಕೇಳಿರ್ತಾನೆ ಅಲ್ವಾ? ಹಬ್ಬ ಮಾಡ್ಕೊಳ್ತೀರಿ. ಇನ್ನು ಕರ್ನಾಟಕ ಎಕನಾಮಿಕ್ಸ್ ಸರ್ವೆ, ಇಂಡಿಯನ್ ಎಕನಾಮಿಕ್ಸ್ ಸರ್ವೆ, ಕರ್ನಾಟಕ ಸ್ಕೀಮ್ಸ್ ಎಲ್ಲ ಬರದೆ ಜಾಸ್ತಿ ಪೇಪರ್ 2ಗಳಲ್ಲಿ. ಸೊ ಪೇಪರ್ 2 ಇಟ್ಟು ಹೊಡಿಬೇಕು. ನೀವು ಎಷ್ಟು ಹೊಡಿಬೇಕು? ಮಿನಿಮಮ್ 70. ಅಂದರೆ ಯು ಶುಡ್ ಟು ಸ್ಕೋರ್ ಫಾರ್ ದ 140. 140 + 80 ಎಷ್ಟು? 220. ಇವ್ರನ್ನ ರೇಸ್. ಬಟ್ ಮಾರ್ನಿಂಗ್ ಪೇಪರ್ ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ ತಪ್ಪು ಮಾಡೋದೇನು ಅಂದರೆ 80 ಕ್ವಶನ್ಸ್ ಮುಟ್ಟಿದೆ, 90 ಕ್ವಶನ್ಸ್ ಮುಟ್ಟಿದೆ. ಅಲ್ಲಿ ಏನನ್ಸುತ್ತೆ ಗೊತ್ತಾ? ನೋಡೋದು ಆಪ್ಷನ್ಸ್ ಎಲ್ಲವೂ ಸರಿ ಅನ್ಸುತ್ತಾವೆ. ಅಲ್ಲಿ ನೀವು ಕ್ವಶನ್ ನೋಡ್ಬೇಕಾದ್ರೆ ಎಲ್ಲವೂ ಸರಿ, ಎಲ್ಲೋ ಒಂದು ಗೊತ್ತು ಅನಿಸ್ತಿರುತ್ತೆ ಅಲ್ಲಿ. ಬಟ್ ಇನ್ನು ರಿಯಾಲಿಟಿ ಬಂದಾಗ
ಅದಂಗೆ ಇರೋದಿಲ್ಲ. ಸೊ ಆಲ್ವೇಸ್ ಒಂದು ಸ್ಟೆಪ್ ಇಡೋಕ್ಕಿಂತ ಮುಂಚೆ ಯೋಚನೆ ಮಾಡಿರಬೇಕು. ವೆದರ್ ಐ ಆಮ್ ಟೇಕಿಂಗ್ ದಿಸ್ ಕ್ವಶನ್ ಅಂತ ಅಂದರೆ ಫಸ್ಟ್ ಯಾವಾಗಲೂ ಕೂಡ ಅಷ್ಟೇ, ನೀವು ವೈಮರ್ಸಿದಾಗ ಹಾಕ್ಬೇಕಾದ್ರೆ ಕೆಲವೊಂದು ತಪ್ಪು ಮಾಡ್ತಾರೆ ಇಲ್ಲಿ, ಸರ್ ಟೈಮ್ ಆಗಲಿಲ್ಲ, ಸರ್ ಟೈಮ್ ಯಾಕೋ ಆಗಲಿಲ್ಲ. ಒಂದು ಕ್ವಶನ್ 20 ಸಲ ಓದಿರ್ತಾನು, ಅದು ಹೆಂಗೆ ಅಂದರೆ ಅದು ಬರ್ತಿಲ್ಲ ಬಿಡ್ತಿಲ್ಲ ಅಂದ್ರೆ ಸಾಧು ಹೋಗಿಲ್ಲ ಅಂತ ಅದು ಬರೋದಿಲ್ಲ, ಇವನು ಬಿಡೋದಿಲ್ಲ. ಅದು ಮಾಡ್ಕೊಂಡು ಟೈಮ್ ಪಾಸ್ ಮಾಡಿಬಿಡ್ತಾನೆ. ಅದು ಮಾಡ್ಕೋಬಾರ್ದು ಎಕ್ಸಾಮಲ್ಲಿ ಯಾವಾಗಲೂ ಕೂಡ. ಎಕ್ಸಾಮಲ್ಲಿ ಡೂ ಒನ್ ಥಿಂಗ್ ಯಾವಾಗಲೂ ಕೂಡ, ಫಸ್ಟ್ ನಿಮ್ಗೆ ಗೊತ್ತಿರೋ ಟಿಕ್ ಹಾಕಿ. ನಿಮ್ಗೆ ಗೊತ್ತಿರೋದು ಅದು 10 ಆಗ್ತಿರೋ 20 ಆಗ್ತಿರೋ 100 ಆಗ್ತಿರೋ ನಮಗೆ ಗೊತ್ತಿಲ್ಲ, ಸೆಕೆಂಡ್ರಿ ಅದು. ಫಸ್ಟ್ ಅಕ್ಯುರಸಿ, ಇದು ನಾನು ಪಕ್ಕ ಓದಿದ್ದೀನಿ, ಇದು ನಾನು ಬಿ ಹಾಕಿದ್ದೀನಿ, ಇದು ಬಿನೇ ಆನ್ಸರ್. 100% ಅಕ್ಯುರಸಿ ಫಸ್ಟ್ ಟಿಕ್ ಹಾಕಿ. ಸೆಕೆಂಡ್ ಸ್ಟೇಜಿಗೆ ಬನ್ನಿ. ಸೆಕೆಂಡ್ ಸ್ಟೇಜಿಗೆ ಬಂದಾಗ ರಿಮೂವ್ ಮೆಥಡ್. ನಿಮಗೆ ಡೌಟ್ ಇರುತ್ತೆ ಇವಾಗ, ಸರ್ ಆಪ್ಷನಲ್ಲಿ BCD ಕೊಟ್ಟಿದ್ದಾನೆ, ABCD ಕೊಟ್ಟಿದ್ದಾನೆ, ಇನ್ನು ಯಾರು ಟಿಕ್ ಹಾಕಬೇಕು, ನನಗೆ ಕನ್ಫ್ಯೂಷನ್ ಇದೆ. ನನಗೆ ಏನೋ ಆಪ್ಷನ್ ಕನ್ಫ್ಯೂಷನ್ ಇದೆ ಇವಾಗ. ಬಟ್ ಆಪ್ಷನ್ ನೋಡಿದ್ರೆ ನಾನು BCD ಕರೆಕ್ಟ್ ಅಂತ ಕೊಟ್ಟಿದ್ದಾನೆ, ABCD ಕರೆಕ್ಟ್ ಕೊಟ್ಟಿದ್ದಾನೆ. ಬಟ್ ಐ ಆಮ್ ವೆರಿ ಶ್ಯೂರ್ ಅಬೌಟ್ BCD ಇಸ್ ಕರೆಕ್ಟ್. ಐ ಡೋಂಟ್ ನೋ ಅಬೌಟ್ A. ದಿಸ್ ಇಸ್ ವಾಟ್ ಇಸ್ ಇಟ್, ಲೆಟ್ಸ್ ಟೇಕ್ ಎ ಚಾನ್ಸ್. ನಿಮ್ಮ ಮನೆಯಲ್ಲಿ ಒಂದು ಆಣೆ ಹೋಗಿ ಒಂದು ಪ್ರಮಾಣ ಮಾಡಿ, ಅಪ್ಪ ಹೆಸರು ಪ್ರಿನ್ಸ್ ಕ್ಲಿಯರ್ ನೀವು ಸಮಿತಿ ಬರ್ತೀನಿ ಅಂತ ಹೇಳಿ, ಇಲ್ಲ ಸಂಜೆ ಒಂದು 100 ರೂಪಾಯಿ ಕಾಣಿಕೆ ಹಾಕ್ತೀನಿ, 100 ತೆಂಗಿನಕಾಯಿ ಹೊಡಿತೀನಿ ಅಂತಂದು ಕೆರೆ ಹರಕೆ ಕಟ್ಕೊಂಡು ಅದಕ್ಕೆ ಟಿಕ್ ಹಾಕಿ, ಅದಕ್ಕೆ ಮುಗೀತು. ಇನ್ನು ಥರ್ಡ್ ಕ್ವಶನ್ಸ್ ಇರತ್ತಲ್ಲ, ಮುಟ್ಟಕ್ಕೆ ಹೋಗ್ಬೇಡಿ, ಅದು ನಿಮ್ಗೆ ಏನು ಗೊತ್ತಿರಲ್ಲ. ಅಲ್ಲಿ ಆ ಥರ ಕ್ವಶನ್ಸ್ 20 ಇರುತ್ತೆ, ಬಿಟ್ಬಿಡಿ ಅವನಷ್ಟೇ, ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಸರ್ ಅವನ ಸ್ಟಿಕ್ ಹಾಕಿದ್ದಾನೆ, ಇವನಿಗೆ ಸ್ಟಿಕ್ ಹಾಕಿದ್ದಾನೆ, ಬೇಡ. ಮಂದಿ ಪೇಪರ್ ನೋಡೋಕ್ಕೆ ಹೋಗ್ಬೇಡಿ. ಮಂದಿ ಪೇಪರ್ ತೊಗೊಂಡು ನೀವೇನು ಮಾಡ್ತೀರಿ, ಬೇಕಾಗಿಲ್ಲ ನನಗೆ ಬಿಟ್ಟು ಬನ್ನಿ. ಯೂನಿಂಗ್ ಪೇಪರ್, ಆಫ್ಟರ್ನೂನ್ ಪೇಪರ್ ಹೇಳ್ತಿರೋದು. ಡೋಂಟ್ ಟಚ್ ದ CSAT ಇನ್ ಫಸ್ಟ್ ಸ್ಟೇಜ್. ಯಾವತ್ತೂ ಕೂಡ CSAT ಫಸ್ಟ್ ಸ್ಟೇಜ್ಗೆ ಇಟ್ಕೊಳ್ಳೋಕೆ ಹೋಗ್ಬೇಡಿ. ನೀವು ತಲೆ ಕೆಲಸ ಕೊಡ್ಬೇಡಿ. ನೀವು ಎಷ್ಟು ಕಾಮಾಗಿ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತೀರಾ, ನೀವು ತಲೆ ಎಷ್ಟು ಕೆಲಸ ಕೊಡ್ತೀರೋ ಅಷ್ಟು ಗೊಂದಲಾಗತ್ತೆ. ಓಕೆ, ಅಲ್ಲಿ ಒಂದು ಸಿಂಪಲ್ ಕ್ವಶನ್. ಹೂ ಇಸ್ ದ ಫಾದರ್ ಆಫ್ ಇಂಡಿಯನ್ ಇನ್ಸ್ಕ್ರಿಪ್ಷನ್? ವಿ ನೋ ಅಶೋಕ ಇಸ್ ದ ಆನ್ಸರ್. ಅಶೋಕ ಇಸ್ ದ ಫಾದರ್ ಆಫ್ ಎಕ್ಸ್ಪ್ರೆಷನ್ ಕೊಡ್ರ ಹಿಂಗೆ ಆಡ್ತೀರಿ. ನಾನು ಕ್ಲಾಸ್ ತಗೊಳ್ಳಲ್ಲ ವೀಕೆಂಡ್ಗಳಲ್ಲಿ. ನಾನು ಆಲ್ರೆಡಿ 4 ಕ್ಲಾಸ್ ಮಾಡ್ಕೊಂಡ್ಬಂದಿದ್ದೀನಿ, ನಾನೇ ಜೋಶಲ್ಲಿ. ನೀವು ಹೇಗಿರ್ಬೇಕು ಏನು ಹೇಳಿ. ಹೂ ಇಸ್ ದ ಫಾದರ್ ಆಫ್ ಇನ್ಸ್ಕ್ರಿಪ್ಷನ್? ಅಶೋಕ. ಇದು ಯಾವಾಗ ನೀವು CSAT ಮುಟ್ಟಕ್ಕಿಂತ ಮುಂಚೆ ಆನ್ಸರ್ ಅಶೋಕ ಇದು, ಸರಿನಾ? CSAT ಮುಟ್ಕೊಂಡ್ಮೇಲೆ ಅಶೋಕನ ಚಂದ್ರಗುಪ್ತನ, ಕೆಲವೊಂದು ಕಡೆ ಚಂದ್ರಗುಪ್ತನ ಕಳಿಸ್ದಂಗೆ ಇರ್ತಲ್ಲ ಅವರಪ್ಪ, ಅಜ್ಜ ಎಲ್ಲ ಕಳಿಸ್ದಂಗೆ ಇರ್ತಲ್ಲ, ಎಲ್ಲ ಕಳಿಸಿದ್ನ ಮೋಸ್ಟ್ಲಿ ಹಿಟ್ಲರ್ ಇರ್ತಾ. ಆ ಡೌಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾಕೆ ನೀವು ಅಲ್ಲಿ ಮೆಂಟಲಿ ಗೊಂದಲ ಮಾಡ್ಕೊಂಡಿದ್ದೀರಿ ನೀವು ಅಲ್ಲಿ. ಅವಾಗ ಹೆಂಗೆ ಅಂದರೆ ಅದನ್ನು ಕೂಡ ಹಾವ ಕಾಣುತ್ತೆ. ಡೋಂಟ್ ಡೂ ದಟ್ ಒನ್. ಫಸ್ಟು MCQs ಮುಗಿಸ್ಕೊಳ್ಳಿ, ಆಮೇಲೆ CSAT ಎಂಟ್ರಿ ಆಗಿ. ಬೇಜಾನ್ ಟೈಮ್ ಕೊಡಲಿ CSAT. ಅವ್ನಿಗೆ ಎಷ್ಟು 1 hour ಟೈಮ್ ಬೇಕಾ, 1.5 ಟೈಮ್ ಬೇಕಾ, ಇವಾಗ ಕ್ಲೀನಾಗಿ ಕೊಟ್ಕೊಳ್ಳಿ. ಇವಾಗ ಕ್ಲೀನಾಗಿ CSAT ಮಾಡ್ತಾ ಬನ್ನಿ. CSAT 1 ಟೈಮ್ ಮಾಡ್ತೀರ ಅಲ್ಲಿಗೆ, ಅಲ್ಲಿ ಆನ್ಸರ್ ಸಿಕ್ಬಿಡತ್ತಲ್ಲಿ. ಆನ್ಸರ್ ಇದೆ, ಐ ಗಾಟ್ ಆನ್ಸರ್ ಅಂದರೆ ಪಟ್ಟನ್ ಟಿಕ್ ಹಾಕ್ತೀರಾ. ಕ್ರಾಸ್ ಚೆಕ್ ಮಾಡಿ. CSAT ಯಾವತ್ತೂ ಕೂಡ ಬ್ಲೈಂಡಾಗಿ ಹೋಗಬೇಡಿ. ಅಂಟಿಲ್ ಇಫ್ ಆರ್ ಪ್ರೋ, ಓಕೆ, ನೋ ನೀಡ್ ಟು ವರಿ. ನೀವು ಪ್ರೋ ಆಗಿದ್ರೆ ಕಟ್ ಮಾಡಿರ್ತೀರ ಅಲ್ಲಿ. ಕೆಲವು ಟೈಮ್ ಮೇಲೆ ಕ್ಯಾಲೆಂಡರ್ ಕ್ವಶನ್ ತಪ್ಪು ಮಾಡಿ ಬರ್ತೀರಿ, ಕೆಲವು ಟೈಮ್ ಬ್ಲಡ್ ರಿಲೇಷನ್ಶಿಪ್ ಕ್ವಶನ್ ತಪ್ಪು ಮಾಡಿ ಬರ್ತೀವಿ. ಅಂಥ ಕ್ವಶನ್ ತಪ್ಪು ಮಾಡೋಕ್ಕೆ ಹೋಗೋದು ಎಕ್ಸಾಮಲ್ಲಿ, ಅವು ತಪ್ಪು ಮಾಡಿ ಬಂದಿರ್ತೀವಿ. ಅಲ್ಲಿ ನೋಡಿದ್ರೆ ಕೀ ಆನ್ಸರ್ ಅಮ್ಮ ಅಂತ ಕೊಟ್ಟಿರ್ತಾರೆ, ನಾವು ನೋಡಿಲ್ಲ ಕೀ ಆನ್ಸರ್ ಅಕ್ಕ ಅಂತ ಹಾಕೊಂಡಿರ್ತೀವಿ. ಏನಕ್ಕೆ? ಬಿಕಾಸ್ ನಾವು ಕ್ರಾಸ್ ಚೆಕ್ ಮಾಡಲಿಲ್ಲ. ಆ ಕ್ರಾಸ್ ಚೆಕ್ ಮಾಡಿಕೊಂಡು ನೀವು ಪೇಪರ್ 2 ಚೆನ್ನಾಗಿ ನೋಡಿದರೆ ಆರಾಮ್ಸೆ 140 ಮಾಡ್ಬೋದು. ಬಿಲ್ಕುಲ್ ಕಣ್ಣು ಮುಚ್ಕೊಂಡು ಮಾಡ್ಕೋಬೋದು. 140 + 80 220. ಎಸ್, ಯುವರ್ನ ರೇಸ್ ಆ್ಯಂಡ್ ಯುವರ್ನ ಸೈಕಿಲ್ ಸ್ಕೋರ್. ಒಂದು ತಿಳ್ಕೊಳ್ಳಿ, ಡೋಂಟ್ ಟಚ್ ದ ಪೇಪರ್ ಮೋರ್ ದನ್ 80 ಕ್ವಶನ್ಸ್. 80 ಕ್ವಶನ್ಸ್ನ ನೀವು ರೀಚ್ ಆಗ್ತೀರ ಅಂತ ಗೊತ್ತಾದರೆ ನೀವು ಆದಷ್ಟು ನೀವು ಗೇರ್ ಹಾಕೊಳ್ಳಿ. ಗೊತ್ತು ಮನಸ್ಸು ಸ್ವಲ್ಪ ಮೊಲಗ ಅಂತಿರುತ್ತೆ, ಹಾಕೋಣ ಏನಾಗಲಿ, ಇದೊಂದು ಕ್ವಶನ್. ಫಸ್ಟ್ ಏನು ಮಾಡ್ತೀರಿ ಗೊತ್ತಾ, 1 ಗಂಟೆ ಎಕ್ಸಾಮ್ ಮುಗಿದಿರುತ್ತೆ, ಮಕ್ಕಳಿರ್ತೀರಿ, ಆಮೇಲೆ ಹೇಳ್ತೀರಿ 80 ಬಿಟ್ಬಿಟ್ಟು 20 ಬಿಟ್ಬಿಟ್ನ ಒಂದು 5 ಕ್ವಶನ್ ನೋಡೋಣ ಅಂತೇಳಿ ಮತ್ತೆ ಕ್ವಶನ್ ಬರ್ತು, ಮತ್ತೊಂದು ಟಿಕ್ ಹಾಕ್ತೀರಿ, ಮತ್ತೆ 10 ನಿಮಿಷ ಮಲ್ಕೋತೀರಿ, ಮತ್ತೆ ಹೇಳ್ತೀರಿ ಟೈಮ್ ನೋಡ್ತೀರಿ, ಇನ್ನೂ ಕಾಲಂಡೆ ಅಂತ ಟೈಮ್ ಬರುತ್ತೆ ಅಲ್ಲಿ. ಮತ್ತೆ ಅವ್ರು ಏನು ಮಾಡ್ತೀರಿ, ಇನ್ನೂ ಕ್ವಶನ್ ಮತ್ತೆ ಟಿಕ್ ಹಾಕೋದು. ಅವಾಗ ಮಾಡೋಕ್ಕೆ ಹೋಗ್ಬೇಡಿ ಆ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಒನ್ಸ್ ಯು ಆರ್ ಡನ್, ಇಟ್ಸ್ ಅ ಡನ್ ಅಷ್ಟೇ. ನೀವು ಹಂಗೂ ಯೋಚನೆ ಮಾಡಬೇಕಾ, ಯೋಚನೆ ಮಾಡಿಬೇಕಿದ್ರೆ ಅದು ಕುತ್ಕೊಂಡು ಬೇಕಿದ್ರೆ ಯೋಚನೆ ಮಾಡಿ. ಆ್ಯಂಡ್ ಇನ್ನೂ ನನ್ನ ಪರ್ಸನಲ್ ಸಜೆಷನ್ ಗೊತ್ತಾ, ಎಕ್ಸಾಮ್ ಹಾಲಲ್ಲಿ ಡೋಂಟ್ ಥಿಂಕ್ ಲೈಕ್ ಇಟ್ PhD ಸ್ಟೂಡೆಂಟ್ಸ್. ಹಿಂಗಂದ್ರೆ ಹಿಂಗೆ ಬರ್ತದೆ, ನಿಮಗೂ ಬರ್ಬೋದು, ಅದು ಕ್ವಶನ್ ಹಾಕೋದು. ಅದರಲ್ಲಿ ಕ್ಲಾಸ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಕೇಳಿದ್ರೆ ನಾವು ಹೇಳ್ತೀವಿ ಆನ್ಸರ್ ಅದಕ್ಕೆ. ಇಲ್ಲ ಆ ಕ್ವಶನ್ ದುಡ್ಡು ಬರಲ್ಲ, ನಿಮಗೆ ಎಕ್ಸಾಮ್ ಹಾಲ್ ಬರುತ್ತೆ, ಅದು ಎಕ್ಸಾಮ್ ಹಾಲ್ ಬರುತ್ತೆ. ಇದು ಹಿಂಗಾದರೆ ಇದು ಹಿಂಗೂ ಆಗೋದಲ್ಲ ಅಂತೇಳಿ, ಅದು ನಂಗೆ ಇಲ್ಲೇ ನೀವು ಕ್ಲಾಸ್ ಹಾಕಿದ್ರೆ ನಾವು ಸಾಲ್ವ್ ಮಾಡ್ತೀವ.
ಹಿಂಗಲ್ಲಪ್ಪ ಅಂತೇಳಿ ಇಲ್ಲಿ ಯೋಚನೆ ಮಾಡೋದು ನೀವು. ಇಲ್ಲಿ ಹೆಂಗೆ ಅಂತಂದರೆ ಒಂದು ಪ್ಲೇಟ್ ಕಬಾಬು, ಚಟಪಟ ಚಟಪಟ, ಒನ್ ಮೋರ್ ಮೊಯೆ ಇವು ನಿಮ್ಮ ಕ್ಲಾಸಲ್ಲಿ ನೆನಪಾಗೋದು. ಇಲ್ಲಿ ಎಕ್ಸಾಮಲ್ಲಿ ನೆಕ್ಸ್ಟ್ ಲೆವೆಲ್ ಥಿಂಕಿಂಗು, ಅದು ಸಿಂಪಲ್ ಆಗಿರುತ್ತೆ. ಅದು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ನೀವು ಕಾಮನ್ ಸೆನ್ಸ್ ಯೂಸ್ ಮಾಡೋಲ್ಲ ಅಲ್ಲಿ. ನೆಕ್ಸ್ಟ್ ಲೆವೆಲ್ ಅಣ್ಣ PhD ನಮ್ಮ ಪ್ರದೀಪ್ ವಿಶ್ವತ್ತರ ಚಿಕ್ಕಬಳ್ಳಾಪುರ. ಸೆಲ್ಫ್ ಮೋಟಿವೇಶನ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಆನ್ಸರ್ ಮಾಡ್ಕೊಂಡು ಹೋಗೋದು ಅಲ್ಲಿಗೆ. ಡೋಂಟ್ ಡೂ ದಟ್. ಲಿಮಿಟ್ ಯುವರ್ ಸೆಲ್ಫ್ ಇನ್ ಎಕ್ಸಾಮಿನೇಷನ್. ಯಾವತ್ತೂ ಕೂಡ ನಿಮ್ಮ ಲಿಮಿಟಾಗಿ ನೀವು ಎಕ್ಸಾಮಿನೇಷನ್ ಹಾಕ್ಕೊಳ್ಳೇಬೇಕು. ಒಂದು ತಿಳ್ಕೊಂಬಿಡಿ, ನಾನು ಲಕ್ಕಿಂಗ್ ಇರೋ ಸೆಕೆಂಡ್ರಲ್ಲಿ, ಬಟ್ ನಾವು ದೇವ್ರ ಮಕ್ಕಳಲ್ಲಪ್ಪ. ಎಕ್ಸಾಮ್ ನಮಗೇನೋ ಕೈ ಹಿಡಿತಾನೆ ಏನೋ ಅವತ್ತು ಆಗುತ್ತೆ ಮಿರಾಕಲ್ ಅನ್ನೋಕ್ಕೆ ಇಟ್ಸ್ ನಾಟ್ ಪಾಸಿಬಲ್. ಅವತ್ತು ಆಗುತ್ತೆ ಮಿರಾಕಲ್ ನಾನು ಹೇಳಿ ಆಗಲ್ಲ ಅಂತ ಹೇಳ್ತಿಲ್ಲ ಅಲ್ಲಿ. ಬಟ್ ಯಾಕೋ ಒಂದು ಗೊತ್ತಾ ಮಿರಾಕಲ್ ಆಗುತ್ತೆ ಅಂತೇಳಿ ಗೊತ್ತಿಲ್ಲ. ದೆನ್ ವೈ ಶುಡ್ ಟೇಕ್ ಎ ಚಾನ್ಸ್. ಆದಷ್ಟು ಬಿಟ್ಬಿಡಿ. ಆದಷ್ಟು ಲಿಮಿಟಲ್ಲಿ ಆನ್ಸರ್ ಮಾಡ್ತಾ ಬನ್ನಿ. ಆದಷ್ಟು ಕ್ಲೆವರಾಗಿ ಆನ್ಸರ್ ಮಾಡ್ತಾ ಬನ್ನಿ. ಆದಷ್ಟು ಇಮೇಲ್ ಸ್ವಲ್ಪ ದೇವ್ರಿಗೆ ಎಂಟ್ರ್ ಮಾಡಿ. ಇಮೇಲೆ ಸ್ವಲ್ಪ ಇಫ್ ಯು ಆರ್ ಬಿಲೀವಿಂಗ್ ಗಾಡ್ ಆರ್ ನಾಟ್ ದೇವ್ರು ಎಂಟ್ರ್ ಮಾಡಿ ಹೇಳ್ತೀನಿ, ಏನಾಗಲ್ಲ. ಬಿಕಾಸ್ ಒಂದು ಪಾಸಿಟಿವ್ ವೈಬ್. ಈ ಕೇಳಿ ನೋಡಿ, ಯಾವೆಲ್ಲ ನಾವು ಅನ್ಬೋದು. ಇವಾಗ ನಮ್ಮ ಸಂಸ್ಕೃತಿಯಲ್ಲಿ ಹಿಸ್ಟ್ರಿ ಹೇಳಿದ್ರೆ ಇವಾಗ ನಾವು ರೆಗ್ಯುಲರ್ ಕಡೆಯಲ್ಲಿ ನಾವು ಮಿತ್ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದೀವಿ ಇವತ್ತು. ಯಾವುದು ಮಿತ್ತಿಲ್ಲ, ಎಲ್ಲ ಸೈಂಟಿಫಿಕ್ ಗುಡ್. ವಾರಕ್ಕೊಂದ್ಸಲ ನಾವು ದೇವಸ್ಥಾನ ಉಪವಾಸ ಮಾಡ್ತೀವಿ. ಗುರು ವಾರಕ್ಕೊಂದ್ಸಲ ಉಪವಾಸ ಮಾಡಿದ್ರೆ ಬಾಡಿ ಫ್ಲೆಕ್ಸಿಬಲ್ ಇರುತ್ತೆ. ದಟ್ ಇಸ್ ಅ ಸೈಂಟಿಫಿಕ್. ಬಟ್ ನಾವು ಸೈಂಟಿಫಿಕ್ ನೋಡ್ತಿಲ್ಲ ಇಲ್ಲಿ, ನಾವು ಮಿತ್ತಲ್ಲಿ ನೋಡ್ಕೊಂಡಿದ್ದೀವಿ. ಬಟ್ ಮಿತ್ ಈಸ್ ಆಲ್ಸೋ ಸೈನ್ಸ್. ಫುಲ್ ಲೀಟರ್ ಏನಕ್ಕೆ ನಾವು ಓಕೆ ದೇವಸ್ಥಾನಕ್ಕೆ ಹೋಗ್ಬೇಕು, ಏನಕ್ಕೆ ಅಲ್ಲಿ ಹೋಗ್ಬೇಕು ಟು ಗೆಟ್ ಸಮ್ ಪಾಸಿಟಿವ್ ಎನರ್ಜಿ. ದಟ್ಸ್ ಇಟ್. ಒಂದು ಪಾಸಿಟಿವ್ ಎನರ್ಜಿ ತಗೊಳಕ್ಕೆ ಹೋಗ್ಬೇಕಲ್ಲ ಈಗ ಅಷ್ಟೇ. ಇಲ್ಲಿ ಆ ಪಾಸಿಟಿವ್ ಎನರ್ಜಿ ಇದ್ದರೆ ಪಾಸಿಟಿವ್ ಮೈಂಡ್ ಕಾಮ್ ಆಗಿರುತ್ತೆ. ದ ಪಾಸಿಟಿವ್ ಮೈಂಡಲ್ಲಿ ನೀವು ಏನಾದರೂ ಪಾಸಿಟಿವ್ ಆಗಿರುತ್ತೆ. ಇನ್ನೊಂದು ಅದೇ ಕಾರಣಕ್ಕೂ ಅಶೋಕ ಮಾಡಿ ತಪ್ಪು ಲೈಫಲ್ಲಿ ಮಾಡಕ್ಕೆ ಹೋಗ್ಬೋದು. ನಮ್ಗೆ ಗೊತ್ತಲ್ಲ, ನಮ್ಮ ಚಂದ್ರಗುಪ್ತ ಮೌರ್ಯ ಅಶೋಕ ಒಂದು ತಪ್ಪು ಮಾಡ್ದ ಅವನ ಲೈಫಲ್ಲಿ. ಏನು ತಪ್ಪು ಮಾಡಿರ್ಬೋದು? ಅಶೋಕದ ಗ್ರೇಟ್ ಅಂತ ಹೇಳ್ತೀವಿ. ಅವನು ತಪ್ಪು ಮಾಡ್ದ ಅಲ್ಲಿ. ಯುದ್ಧ ಮಾಡಿ ತಪ್ಪಲ್ಲ, ರಾಜನು ಯುದ್ಧ ಮಾಡಲೇಬೇಕು. ಯುದ್ಧ ಮಾಡಿದ್ರೆ ಸಿಸ್ಟರ್ ಪಾರ್ಟಿ ಮಾಡೋಕೆ ಹೋಗ್ಬೇಕು ತಾನೆ. ಅವನೇ ವಾರ್ಫೀಲ್ಡಿಗೆ ಹೋಗ್ಬೇಕಿತ್ತು. ಅವನು ಅವತ್ತು ವಾರ್ಫೀಲ್ಡಿಗೆ ಹೋಗಿದ್ದಕ್ಕೆ ಅಯ್ಯೋ ಇಷ್ಟೊಂದು ಸಾವು ನೋವು ಯುದ್ಧನೇ ಬೇಡ ಅಂತ ಯುದ್ಧನೇ ಕೈ ಬಿಟ್ಬಿಡ. ಆ್ಯಂಡ್ ಸಂಬಂಧ ಇಟ್ಸ್ ಎಷ್ಟೋ ಓಕೆ ಏನೋ ದಟ್ ಇಸ್ ಓಕೆ. ಎಲ್ಲ ಒಂದು ಕಡೆಗೆ ಮೌರ್ಯ ಸಾಮ್ರಾಜ್ಯದ ಅವನತಿ ಹೊಂದೋದಕ್ಕೆ ಅದೇ ಕಾರಣ ಆಯಿತು. ಸಂಬಂಧ ಒಂದು ರೀಸನ್ ಆಯ್ತು. ಇವಾಗ ನಾನು ನೀವು ಮಾಡೋ ತಪ್ಪನೇ ಹೇಳ್ತಿರಲಿಲ್ಲ. ಈಗ ಎಕ್ಸಾಮ್ ಅಲ್ಲ ಹೊರ ಬರ್ತಿದ್ದಂಗೆ ಕೀ ಆನ್ಸರ್ ಚೆಕ್ ಮಾಡೋದು ನಮ್ಮದು ಬರ್ತಾರೆ. ಆ್ಯಕ್ಚುಲಿ ಇನ್ಸ್ಟಿಟ್ಯೂಟವರು ನಮ್ಮಲ್ಲೇ ಮೊದಲು ನಮ್ಮದೇ ಫಸ್ಟ್ ಕೀ ಆನ್ಸರು ಬರ್ತಾರೆ ಸೀಲ್ಗಳು ಉತ್ಕೊಂಡು ಆ ಕಡಿಮೆ ಅಂತ ಈ ಕಡಿಮೆ ಅಂತ ಇನ್ನೊಂದು 19 ಕಡಿಮೆ ಎಲ್ಲರೂ ಕೀ ಆನ್ಸರ್ ಬಿಡ್ತಾರೆ. ನೀವು ಸುಮ್ಮನೆ ಇರ್ತೀರಾ? ನೀವು ಸುಮ್ಮನೆ ಇರಲ್ಲ. ಮೊಬೈಲ್ ಎಲ್ಲ ನೋಡ್ತಿರ್ತೀರಿ, ಕೀ ಆನ್ಸರ್ ಬಂದಿರುತ್ತೆ, ಸ್ಟಾರ್ಟಿಂಗ್ ಬಿಟ್ಟಿರ್ತೀರಿ, ಮತ್ತೆಲ್ಲ ಒಂದು ಕಡೆ ಮೂಲ ಅನ್ಸುತ್ತೆ, ಹಂಗೆ ನೋಡ್ತೀರಿ. ಹೆಂಗೆ ನೋಡೋಣ ಅಂತ ನೋಡೋದು. ಒಂದು 4 ಕ್ವಶನ್ ನೋಡ್ತೀವಿ ಮೀಟ್ ಆಫಲ್ಲಿ. 4 ಕ್ವಶನ್ ಸರಿಯಾಗಿದ್ರೆ ಸರಿ, 4 ಕ್ವಶನ್ ತಪ್ಪಾಗಿತ್ತಾ ಡೈರೆಕ್ಟ್ ಡಿಸ್ಅಪಾಯಿಂಟ್ಮೆಂಟ್ ನೋಡು. ಹೋಯ್ತು KSC ಅನ್ನೋದು ಅದು ನಿಮ್ಮ ಮಾಡ್ಕೊಡ್ತೀವಿ. ಅದು ಮಾಡ್ಕೋಬೇಡಿ. ಯಾವತ್ತೂ ಕೂಡ ಎಕ್ಸಾಮ್ ಅನ್ನ ಹೊರ ಬಂದ್ಮೇಲೆ ಡೋಂಟ್ ಡಿಸ್ಕಸ್ ವಿತ್ ಎನಿವನ್. ಯಾರು ಡಿಸ್ಕಸ್ ಮಾಡಕ್ಕೆ ಹೋಗ್ಬೇಡಿ. ಎಂಥ ಪಂಡ್ರೆ ಬರಲಿ, ಎಕ್ಸಾಮ್ ಚೆನ್ನಾಗಿ ಮಾಡಿದ್ಯಾ ಮಾಡಿದ್ವಿ ಮತ್ತೆ ಕಳ್ಸ್ಕೊಂಡಿಲ್ಲ ಅಷ್ಟೇ. ನಾನು ಸಹಜ ಬರಬೇಡ. ಡೂ ಸಮ್ ಪಾರ್ಟಿ ಮಾತ್ರ ಪಾರ್ಟಿ ಮಾಡಿ, ಫಿಲ್ಮ್ ನೋಡ್ಬೇಕಾ ಫಿಲ್ಮ್ ನೋಡಿ, ಇಲ್ಲ ಸರ್ ಮಲ್ಕೋಬೇಕು ಅನ್ನೋ ಆಸೆ ಇದೆ ಸರ್ ಮಲ್ಕೊಳ್ಳಿ, ನಿಮ್ಗೆ ಏನು ಮಾಡಬೇಕು ಅಂತ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ವಾಪಸ್ ಕ್ವಶನ್ ಪೇಪರ್ ಮಾತ್ರ ಮುಟ್ಟಕ್ಕೆ ಹೋಗ್ಬೇಡಿ. ವಾಪಸ್ ಕ್ವಶನ್ ಪೇಪರ್ ಮುಟ್ಟಿದ್ರೆ ನೀವು ನೆಕ್ಸ್ಟ್ ಎಕ್ಸಾಮ್ಸ್ಗಳಿಗೆ ಕೊಡೋಕ್ಕಾಗಲ್ಲ. ಬಿಕಾಸ್ ನೋಡಿ, ಈಗ ನೀವು ಒಂದೇ ಕೇಸ್ ಎಕ್ಸಾಮ್ ಬರ್ತಿದ್ದೀರಾ ಇಲ್ಲ, ಫ್ರೀಕ್ವೆಂಟ್ ಎಕ್ಸಾಮಿನೇಷನ್ಸ್ ಇದೆ ನಿಮ್ಗೆ. ಇವಾಗ ನೆಕ್ಸ್ಟ್ PDO ಬರೀಬೇಕು, ನೆಕ್ಸ್ಟ್ RTO ಬರೀಬೇಕು, ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ ಬರೀಬೇಕು, ನೆಕ್ಸ್ಟ್ PSI 402 ಎಕ್ಸಾಮಿನೇಷನ್ಸ್ ಅದು ಬರೀತೀರಾ. ಎಷ್ಟು ಸ್ಟೂಡೆಂಟ್ಸ್ ಅಪ್ಲೈ ಎಲಿಜಿಬಲ್ ಇರ್ತೀರ. ಇವಾಗ ನೀವು ಅಷ್ಟೆಲ್ಲ ಎಕ್ಸಾಮ್ ಇಟ್ಕೊಂಡು ಯಾವುದೋ ಒಂದು ಪೇಪರ್ನ ಡಿಸಪಾಯಿಂಟ್ಮೆಂಟ್ಗೆ ಹೋದ್ರೆ ನೀವೀಗ ಅಲ್ಲ ವಾಪಸ್ ಬರೋಕ್ಕಿದೆಯಲ್ಲ, ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಅದನ್ನ ಹೊರಗೋದು ತುಂಬ ಕಷ್ಟ ಅನ್ಸ್ಬಿಡುತ್ತೆ. ಆ ಕೆಲಸ ಮಾಡ್ಕೋಬೇಡಿ. ಆಯಿತು ಅಷ್ಟೇ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅದು 60 ಬರುತ್ತೋ 120 ಬರುತ್ತೋ ವೆದರ್ ಐ ಕ್ಲಿಯರ್ ಆರ್ ನಾಟ್ ನನಗೆ ಬೇಕಾಗಿಲ್ಲ. ನಾನೇನು ಮಾಡಬೇಕು? ಸಂಡೇ ಮುಗೀತು, ಮಂಡೇ ವೀಕ್ ಅನ್ಸೋ ಫ್ರೆಶ್ ಅಪ್ ಆಗಿ, ಟ್ಯೂಸ್ಡೇ ಅನ್ಸೋ ಇಲ್ಲೂ ಟ್ಯೂಷನ್ ಫ್ರೆಶ್ ಅಪ್ ಆಗಿ ವೆಡ್ನೆಸ್ಡೇ ಮತ್ತೆ ಓದೋಕೆ ಹೋಗ್ಬೇಕು. ಡೋಂಟ್ ಡಿಸ್ಕಸ್ ವಿತ್ ಎನಿವನ್. ಯಾರ ಜೊತೆ ಏನು ಡಿಸ್ಕಸ್ ಮಾಡಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮ್ಗೆ ಫ್ರೀಕ್ವೆಂಟ್ ಎಕ್ಸಾಮಿನೇಷನ್ಸ್ ಇದೆ. ಎಕ್ಸಾಮಿನೇಷನ್ ಇಲ್ಲ ಅಂದರೆ ಒಂದ್ಸಲ ಡಿಸ್ಕಸ್ ಮಾಡಿ ಬನ್ನಿ ಅಂತ ಹೇಳ್ತಿದ್ದೆ, ಮುಗೀತು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಬರೆಯಾಗಿಲ್ಲ. ಆಲ್ರೆಡಿ ಎಕ್ಸಾಮ್ ಬರೆದಾಯ್ತು, OMS ಟಿಕೆಟ್ ಆಗಿದ್ದಾಯ್ತು, ಅಲ್ಲಿ OMS ಅಲ್ಲಿ ಸ್ಟೋರೇಜ್ ರೂಮ್ ರೆಕಾರ್ಡ್ ಆಗಿದ್ದಾಯ್ತು. ಇನ್ನೇನು ಮಾಡ್ತೀವಿ ನೀವೀಗ? ಅವಾಗ ದೇವ್ರ ದೇವ್ರನ್ನ ಮಾಡ್ತಾನೆ ಅಲ್ಲಿ? ಏನೂ ಮಾಡಲ್ಲ.
ಇಷ್ಟು ವರ್ಷ ಮಾಡಿದ್ರೆ ಅವಾಗ ಮಾಡ್ತಾ ಅದು ಸುಳ್ಳೆ ನಮಗೆ. ಸೊ ಡೋಂಟ್ ಡೂ ದಟ್ ಒನ್. ಎಕ್ಸಾಮಿನೇಷನ್ ಮುಗಿತಾ ಲೈವ್ ಅಲ್ವಾ ಅಷ್ಟೇ, ಮತ್ತೆ ಎಕ್ಸಾಮಿನೇಷನ್ ಆಯಿತು, ಲೆಟ್ಸ್ ಗೋ ಪಾರ್ಟಿ. ಒಳ್ಳೆ ಪಾರ್ಟಿ ಮಾಡಿ ಒಳ್ಳೆ ಜೋಶ್ ಮಾಡಲಿ, ಒಂದು ಎರಡು ಟೈಮ್ ತೊಗೊಳ್ಳಿ. ಆ್ಯಂಡ್ ಥರ್ಡ್ ಆಗಿ ಅಗೇನ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ PDO, ಅಗೇನ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ವಿಲೇಜ್ ಅಕೌಂಟೆಂಟ್. ಈ ಥರ ಎಕ್ಸಾಮಿನೇಷನ್ ರೇಟ್ ಸ್ಟಾರ್ಟ್ ಮಾಡ್ತಾ ಹೋಗಿ, ಅದು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕೆ ಹೋಗಬೇಡಿ. ಓಕೆ, ನಾವು ಇಲ್ಲಿ ಎಂಟರ್ ಟು ಕರ್ನಾಟಕ ಹಿಸ್ಟ್ರಿ. ಏನು ಡೌಟ್ಸ್? ಏನು ಡೌಟ್ಸ್ ಇದಕ್ಕೆ? ಪ್ರಿಪ್ರೇಷನ್ ಬಗ್ಗೆ ಬಿಫೋರ್ ಎಂಟರ್ ಟು ಸಬ್ಜೆಕ್ಟ್ ನಿಮ್ಮ ಪ್ರಿಪ್ರೇಷನ್ ಬಗ್ಗೆ ಏನು ಡೌಟ್ ಇದ್ರೆ ಕೇಳಿ. ಏನಿಲ್ಲವಾ? ನಮ್ಮ ಕ್ಲಾಸು ಒಂದೇ ವಾರ ಟ್ರೈನ್ ಥರ ಅಡ್ವಾನ್ಸ್ ಹೇಳ್ತೀನಿ. ನಮ್ಮ ಕ್ಲಾಸು ನಮ್ಮದು ಲೋಕಲ್ ಟ್ರೈನ್ ಥರ ಸ್ಲೋ ಹೋಗೋ ಮಕ್ಕಳು ಅಂತೂ ನಾವಲ್ಲ. ಯಾಕಂದರೆ ಇದು ಕ್ರಾಶ್ ಕೋರ್ಸು, ಟೈಮು ಇಲ್ಲ. ನಾನು ನಿಮಗೆ 2 ಆಫರ್ ಕೊಡ್ತೀನಿ. ಇವಾಗ 2 ಆಫರ್ ಕೊಡ್ತೀನಿ. ಫಾಸ್ಟಾಗಿ ಫುಲ್ ಸಿಲೆಬಸ್ ಮಾಡ್ತೀನಿ, ಸ್ಲೋ ಮಾಡಿ ಸ್ಕಿಪ್ ಮಾಡ್ತೀನಿ. ಯಾವ್ದು ಬೇಕು? ಅವೆಲ್ಲ 2 ಆಪ್ಷನ್. ಸರ್ ಸ್ಲೋ ಮಾಡಿ ಅಂತಂದರೆ ಈಗೇನು ಕತೆ ಹೊಡೆದಲ್ಲ, ಇನ್ನೂ ಒಳ್ಳೆ ಕತೆಗಳಿದೆ. ಆರಾಮ ಕತೆ ಹೊಡ್ಕೊಂಡು ಸ್ಕಿಪ್ ಮಾಡಿಕೊಂಡು ಆರಾಮಾಗಿ ಸಿಲೆಬಸ್ ಫಿನಿಶ್ ಮಾಡ್ತೀನಿ. ಬೇಡ ಸರ್ ನನಗೆ ಕತೆಗಳು ಬೇಡ, ನನಗೆ ಎಕ್ಸಾಮ್ ಪಾಯಿಂಟ್ ಆಫ್ ಬೇಕು, ನನಗೆಲ್ಲ ಫುಲ್ ಸಿಲೆಬಸ್ ಕವರ್ ಆಗಬೇಕು, ನನಗೆ ಯಾವ ಸಿಲೆಬಸ್ ಪೆಂಡಿಂಗ್ ಬಿಡಬಾರ್ದು. ಆಮೇಲೆ ನಾನು ಒಂದೇ ವಾರ ಥರ ಹೋಗಿ ವಿಚ್ ಯು ವಾಂಟ್ ಒಂದೇ ವಾರ ಆರ್ ಯು ವಾಂಟ್ ಓಕೆ ಲೋಕಲ್ ಟೈಮ್ಸ್? ಒಂದೇ ವಾರ ಪಕ್ಕ. ಮತ್ತು ಅಲ್ಲೂ ನಾನು ಮ್ಯಾನೇಜ್ಮೆಂಟ್ ಅಳಗೆ ನೀವು ಅಯ್ಯೋ ಕೆಲವೊಂದು ಫುಲ್ ಸ್ಪೀಡ ಮಾಡ್ತಾವೆ ಆಗ್ತಿಲ್ಲ ಮೇಡಮ್ ಅಂತ ಹೇಳಿ ಹಂಗೇನಾದ್ರು ಕಂಪ್ಲೇಂಟ್ ಮಾಡಿದ್ರೆ ನಾನು ಜವಾಬ್ದಾರಿನಲ್ಲ. 2 ಕ್ಯಾಮ್ರಾ ರೆಕಾರ್ಡ್ ಆಗಿದೆ ಇವಾಗ. ಸೊ ಹ್ಯಾವ್ ಎವಿಡೆನ್ಸ್. ಓಕೆ ಡನ್. ಸೊ ಟುಡೇ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಪಾರ್ಟ್, ಕರ್ನಾಟಕ ಹಿಸ್ಟ್ರಿ. ಇನ್ನು ಸ್ವಲ್ಪ ವಾರಕ್ಕೆ ನೆಕ್ಸ್ಟ್ ವಾರ ಏನು ಮಾಡ್ತೀನಿ, ಐ ಮೇಕ್ ಇಟ್ ಸ್ಪ್ಲಿಟ್ ಇಂಟು 2 ಚಾಪ್ಟರ್ಸ್. ಲೈಕ್ ಹೇಗೆ ಅಂದರೆ ಫಸ್ಟ್ ಸೆಷನಲ್ಲಿ ಕರ್ನಾಟಕ ಹಿಸ್ಟ್ರಿ ಜಿಯೋಗ್ರಫಿ ಮಾಡಿಕೊಂಡು, ಸೆಕೆಂಡ್ ಸೆಷನಲ್ಲಿ ಸ್ವಲ್ಪ ಎಕನಾಮಿಕ್ಸ್ ಸರ್ವೆ, ಬಜೆಟು, ಸ್ಕೀಮ್ಸು, ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ. ನಾನು ಈಗ ಸ್ವಲ್ಪ ಬಿಸಿ, ನೆಕ್ಸ್ಟ್ ವೀಕ್ ಫ್ರೀ ಆಗ್ತೀನಿ. ಸೊ ನೆಕ್ಸ್ಟ್ ವೀಕ್ 4 ಅವರ್ ಕ್ಲಾಸ್ ಹಾಕೊಂಡ್ರೆ 3 ಅವರ್ ಸಬ್ಜೆಕ್ಟು, 1 ಅವರ್ ಸರ್ವೇನೋ ಇಲ್ಲ ಬಜೆಟೋ ಇಲ್ಲ ಸ್ಕೀಮ್ಸು ಅದು ಮಾಡ್ಕೊಂಡು ಹೋಗೋಣ. ಓಕೆನಾ? ಡನಾ? ಮೆಟೀರಿಯಲ್ ಎಷ್ಟು ತಂದಿದ್ದೀವಿ? ಸೂಪರ್. ತಂದಿಲ್ಲ ಅಂದರೆ ತುಂಬ ಒಳ್ಳೆಯದು, ನೋಡಿ ತೋರಿ. ಓಕೆ, ಎಂಟರ್ ಟು ದ ಸಿಲೆಬಸ್. ಹಾಗಿದ್ರೆ ಇವಾಗ ಕರ್ನಾಟಕ ಹಿಸ್ಟ್ರಿಯ ಒಂದು ಸಿಲೆಬಸ್ ನೋಡ್ತಾ ಹೋಗೋಣ. ಯೂಶ್ವಲಿ ಕರ್ನಾಟಕ ಇತಿಹಾಸ ನೀವೆಲ್ಲ ಸುನಾ ಬುಕ್ ಓದ್ತಿರಲ್ಲ? ಹೆಸರು ಮತ್ತೆ ಬುಕ್ ಓದ್ತಿದ್ದೀರಾ? ಇನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ವಾ? ನಂಗೆ ಓದ್ತಿದ್ದೀರಾ? ಮೊಯ್ ನಂದೇ ಓದಿ, ಬಟ್ ಎಕ್ಸಾಮಿನೇಷನ್ ಹತ್ತಿರದೇ ಓದಿ ಅಷ್ಟೇ. ಇವಾಗ ಬೆಸ್ಟ್ ಮೆಟೀರಿಯಲ್ ಅದು. ಬಟ್ ವೆನ್ ಯು ಡೋಂಟ್ ಹ್ಯಾವ್ ಎಕ್ಸಾಮಿನೇಷನ್ ರೆಫರ್ ಆಥರ್ ಬುಕ್ಸ್. ಈ ನಮ್ದೇನಾಗಿದೆ ಗೊತ್ತಾ, ಈಗ ನಾನು ಕತೆಗಳು ಅವಾಯ್ಡ್ ಮಾಡಿಲ್ಲ, ಅಲ್ಲಿ ನಾನು ನೋಟ್ಸ್ ಮಾಡಿರ್ಬೋದು, ಎಲ್ಲ ಬುಲೆಟ್ ಪಾಯಿಂಟಲ್ಲಿ ಇದೆ ಈಗ. ಬಟ್ ಎಕ್ಸಾಮಿನೇಷನ್ ಕತೆಗಳು ಕೊಡ್ತಾನೆ, ಸ್ಟೇಟ್ಮೆಂಟ್ಗಳು ಕೊಡ್ತಾನೆ. ಆ ಸ್ಟೇಟ್ಮೆಂಟ್ ರೆಡಿ ಆಗಬೇಕು ಅಂದರೆ 1 or 2 ಟೈಮ್ಸ್ ನೀವು ಆಥರ್ ಬುಕ್ ಓದಿರೋದು. ಬಟ್ ಇವಾಗ ವಿ ಡೋಂಟ್ ಹ್ಯಾವ್ ಟೈಮ್, ವಿ ಹ್ಯಾವ್ ಓನ್ಲಿ 2 months ಆಫ್ ಟೈಮ್. ಸೊ ರೆಫರ್ ಮೈ ಮೆಟೀರಿಯಲ್ ಓನ್ಲಿ, ಇಟ್ಸ್ ಮೋರ್ ದನ್ ಎನಫ್. ಓಕೆ, ಯೂಶ್ವಲಿ ನೀವು ಯಾವ ಬುಕ್ಕಲ್ಲೂ ಕೂಡ ಸ್ಪ್ಲಿಟ್ ಮಾಡ್ಕೊಡಲ್ಲ. ಇದನ್ನು ಮುಂದಿನ ಅಡಾಪ್ಷನ್ ಮಾಡ್ಕೊಳ್ಳಿ. ನೀವು ಯಾವುದೇ ಆಥರ್ ಬುಕ್ನ ಓದಬೇಕಾದ್ರೆ ನೀವು ಸ್ಪ್ಲಿಟ್ ಮಾಡಿ ಓದಲಿಲ್ಲ ಅಂತಂದರೆ ದೇವರನ್ನ ನೀವು ಸಿಲೆಬಸ್ ಫಿನಿಶ್ ಮಾಡಲ್ಲ. ನಿಮಗೆಲ್ಲ ಹೆಂಗೆ ಗೊತ್ತಾ, ಪಾಲಿಟಿ ಲಕ್ಷ್ಮೀಕಾಂತ್ ಫೇವ್ರೆಟ್ ಬುಕ್ಕು, ದಿನಪೂರ್ತಿ ಓದ್ತೀರಿ. ಅದೇ ಸ್ಪೆಕ್ಟ್ರಮ್ ಸೀರೀಸ್ ಕೊಟ್ಟರೆ ಅರ್ಧ ಗಂಟೆ ಓದಿ ಮುಗಿ ರಾಮೋತ್ತರ ಸ್ಪೆಕ್ಟ್ರಮ್ ಸೀರೀಸ್ ಓವರ್ ಅಂದ್ಬಿಡ್ತೀವಿ. ನಿಮಗೆ ಲಕ್ಷ್ಮೀಕಾಂತ್ ಮೇಲೆ ಇರೋ ಇಂಟ್ರೆಸ್ಟು ಸ್ಪೆಕ್ಟ್ರಮ್ ಸೀರೀಸ್ ಮೇಲೆ ಇಲ್ಲ ಅಲ್ಲಿ. ಎಸ್ ಆರ್ ನೋ? ಹಿಸ್ಟ್ರಿ, ಕೆಮಿಸ್ಟ್ರಿ ಬೋತ್ ಆರ್ ಮಿಸ್ಟ್ರಿ. ಹಿಸ್ಟ್ರಿ ಕೆಮಿಸ್ಟ್ರಿ ಎರಡು ಬೋತ್ ಆರ್ ಮಿಸ್ಟ್ರಿನೇ ಅವು. ಅವೆರಡು ಎಷ್ಟು ಹೋದ್ರು ಹೋಗಲ್ಲ, ಅವು ಅಷ್ಟು ಈಸಿಯಾಗಿ ಹೋಗಲ್ಲ ಅವು. ಇವಾಗ ಹಿಂಗಿದೆ ಹೋಗ್ತಾ ನಾನು ಸ್ವಲ್ಪ ನೇಮ್ಗೆ ಸ್ಟಾರ್ಟ್ ಮಾಡಿದ್ಮೇಲೆ ಸರ್ ಇವನು ಯಾಕೆ ಇಲ್ಲಿ ಬಂದ, ಅವನು ಯಾಕೆ ಅಲ್ಲಿ ಬಂದ, ಸರ್ ಇವನು ಇವನೇನಾ ದ ಕನ್ಫ್ಯೂಷನ್ ವಿಲ್ ಸ್ಟಾರ್ಟ್. ಓಕೆ, ಸೊ ಅವರ್ ಕನ್ಫ್ಯೂಷನ್ ಯಾವಾಗಲೂ ಕೂಡ ಅಷ್ಟೇ ನೀವು ಓದ್ಬೇಕಾದ್ರೆ ಸ್ಪ್ಲಿಟ್ ಮಾಡಿ ಓದ್ಕೊಳ್ಳಿ. ಸಿ, ಇಫ್ ಯು ಆರ್ ರೀಡಿಂಗ್ ಎ ಲಕ್ಷ್ಮೀಕಾಂತ್ ಟುಡೇ, ಯು ಹ್ಯಾವ್ ಟು ರೀಡ್ ಓನ್ಲಿ DPSP. ಹೆಂಗೆ ಲಕ್ಷ್ಮೀಕಾಂತ್ DPSP ಓದಬೇಕು ಅಂತಂದರೆ ಅಲ್ಲಿ ಲೈನ್ ಬೈ ಲೈನ್ ಓದಿರಬೇಕು, ವರ್ಡ್ ಬೈ ವರ್ಡ್ ನೆನಪಿರ್ಬೇಕು ನಿಮಗೆ. ಒಂದೇ ಚಾಪ್ಟರ್ ಓದಿ, ಜಾಸ್ತಿ ಓದಕ್ಕೆ ಹೋಗ್ಬೇಡಿ. ಒಂದೇ ಚಾಪ್ಟರ್ ಓದಿ, ಬಟ್ ಅದನ್ನ ಪ್ರೋ ಓದಬೇಕು. ನಾನು ಏನು ಕೇಳಿದ್ರು ಆನ್ಸರ್ ಮಾಡ್ತೀನಿ ಅಂತ ತಾಕತ್ತಿರಬೇಕು. ಸಿ, ನೀವು ದಿನಕ್ಕೆ 8 ಅವರ್ ಮಾಡಿಕೊಂಡು ನೀವು 1 ಅವರಿಗೆ ಒಂದೊಂದು ಓಕೆ ಸಿಲೆಬಸ್ 1 ಯೂನಿಟ್ ಅಂತ ಕೊಡ್ಕೊಂಡ್ರು ಕೂಡ ಏನಾಗಿರುತ್ತೆ ಅಲ್ಲಿಗೆ 8 ಚಾಪ್ಟರ್ಸ್ ಕಮ್ಮಿ ಮಾಡಿರ್ತಾರೆ ದಿನಕ್ಕೆ ನೀವು ಇವಾಗ.
ನೀವು ಜಸ್ಟ್ ಓಕೆ ಯೋಚನೆ ಮಾಡಿ. ಆ ಥರ ನೀವು 50 ಡೇಸ್ ಕಂಟಿನ್ಯೂ ಓದಿದ್ರೆ ಎಲ್ಲ ಸಿಲೆಬಸ್ 5 ದಿವಸಕ್ಕೆ ಮುಗಿತಾ ಮುಗಿಲಿಲ್ವಾ? ನೀವು ಹಂಗೆ ಮಾಡಲ್ಲ. ನೀವೇನು ಮಾಡ್ತೀರಿ, ಇವತ್ತು ಲಕ್ಷ್ಮೀಕಾಂತ್ ಹಿಡ್ಕೊಂಡ್ರೆ ಮುಗಿಯತ್ತಂದು ಆಚೆ ಈಚೆ ಹೋಗಲ್ಲ, ಲಕ್ಷ್ಮೀಕಾಂತ್ ಮುಗಿಸೇ ಹೋಗೋದು. ಇದು ಯಾವತ್ತೂ ಕೂಡ ಮಾಡಕ್ಕೆ ಹೋಗ್ಬೇಡಿ. ಬಿಕಾಸ್ ನಮ್ಮ ಮೈಂಡ್ ಅಷ್ಟು ತೊಗೊಳಲ್ಲ ರೀ, ನಮ್ಮ ಮೈಂಡ್ ಅಂತ ತೊಗೊಳಲ್ಲ, ಎಲ್ಲನೂ ಕೂಡ ಮೈಂಡ್ ಅಷ್ಟು ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ನೀವೆಷ್ಟು ಕ್ರಿಯೇಟಿವ್ ಆಗಿರ್ತೀರೋ, ನೀವೆಷ್ಟು ಆ್ಯಕ್ಟಿವ್ ಆಗಿರ್ತೀರೋ, ನಮ್ಮ ಬರೀ ಎಲ್ಲ ರಿಸೀವ್ ಮಾಡ್ಕೊಳ್ತಾ ಹೋಗುತ್ತೆ. ಈಗ ಡೇ ನೀವು ಓಕೆ, ನೀವು ಯಾರು ಸ್ಟಾರ್ಟ್ ಮಾಡ್ಕೊಳ್ಳಿ. ಇವಾಗ ಯೂಶ್ವಲಿ ನೀವು ಬುಕ್ಗಳಲ್ಲಿ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳಲ್ಲ, ಆ ಕ್ಲಾಸಿಫಿಕೇಶನ್ ನೀವು ಮಾಡ್ಕೊಳ್ಳೇಬೇಕು. ಇಫ್ ಯು ಆರ್ ರೂಡಿಂಗ್ ಟುಡೇ ಹಿಸ್ಟ್ರಿ, ನೀವು ಇಷ್ಟು ಸ್ಟಾರ್ಟ್ ಮಾಡಿದ್ರೆ ಸರಿ, ನಾನು ಏನ್ಷಿಯಂಟಲ್ಲಿ ಐ ಶುಡ್ ಹ್ಯಾವ್ ಟು ರೀಡ್ ಕಂಪ್ಲೀಟ್ ಆರ್ಕನ್ ವ್ಯಾಲಿ ಸಿವಿಲೈಸೇಷನ್ ಮುಗಿಸ್ತೀನಿ, ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಆರ್ಕನ್ ವ್ಯಾಲಿ ಸಿವಿಲೈಸೇಷನ್ ಮುಗಿಸ್ತೀನಿ, 1 hour ಏನು ಕೇಳೋ ಆನ್ಸರ್ ಮಾಡ್ತೀನಿ, ರೀಡ್ ರಿವೈಸ್ ರಿಪೀಟ್ ಮುಗಿಸ್ಕೊಂಬಿಡಿ, ಮುಗೀತು. ಸರಿ, ನಾನು ಇನ್ನೊಂದು ಸಬ್ಜೆಕ್ಟ್ ಪಾಲಿಟಿ ತಗೋತೀನಿ, ಫಂಡಮೆಂಟಲ್ ರೈಟ್ಸ್ ಮಾತ್ರ ಓದ್ತೀನಿ, ಓದು ಫಿನಿಶ್. ಸರ್ ನೆಕ್ಸ್ಟ್ ನಾನು ಎಕನಾಮಿಕ್ಸ್ ಹೋಗ್ತೀನಿ, ಇನ್ಫ್ಲೇಷನ್ ಮಾತ್ರ ಓದ್ತೀನಿ, ಇನ್ಫ್ಲೇಷನ್ ಓಕೆ ಡನ್. ಸರ್ ನಾನು ಎನ್ವಿರಾನ್ಮೆಂಟ್ ಎಕಾಲಜಿ ಹೋಗ್ತೀನಿ, ಬೇರೆ ಪಿರಮಿಡ್ಸ್ ಬಗ್ಗೆ ಓದ್ತೀನಿ, ಪಿರಮಿಡ್ಸ್ ಬಗ್ಗೆ ಮಾತ್ರ ಓದಿ. ಓದೋದನ್ನ ಮಿಸ್ಟರ್ ಪರ್ಫೆಕ್ಟಾಗಿ ಓದ್ತೀನಿ ಅಂತ ಒಟ್ರಾಸಿ ಓದಿದ್ರೆ ಇಲ್ಲಿ ಕ್ಲಿಕ್ ಆಗಲ್ಲ. ಈ ಫೀಲ್ಡ್ ಅಷ್ಟು ಈಸಿ ಇಲ್ಲ ಕ್ಲಿಕ್ ಆಗೋದು. ಈ ಹಿಯರ್ ನೋಡಿ, ಅದಕ್ಕೆ ಹೇಳಿದ್ದೀನಿ ಈ ಫೀಲ್ಡ್ ಸ್ಪೆಷಾಲಿಟಿ ಗೊತ್ತಾ. ನೀವು ಸ್ಕೂಲ್ ಇರಬೇಕಾದ್ರೆ ಹೇಳ್ತಿದ್ರು ಸ್ಮಾರ್ಟ್ ಸ್ಟಡಿ ಮಾಡಬೇಕು, ಎಫರ್ಟ್ ಆಗಿ ಮಾಡಲ್ಲ, ತಲೆ ಓಡಿಸ್ಬೇಕು. ಈಗ ಬರೀ ತಲೆ ಓಡಿಸಿದ್ರೆ ಆಗಲ್ಲ, ಒಟ್ರಾಶಿ ಓಕೆ ಹೋದ್ರೆ ಆಗಲ್ಲ. ಇಲ್ಲಿ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಬೋತ್ ಥಿಂಗ್ಸ್. ನಾನು 8 ಓದಬೇಕು, ಆ 8 ಸ್ಮಾರ್ಟ್ ರೀಡಿಂಗ್ ಆಗಿ ಓದಬೇಕು. ಈ 2 ಇಂಪ್ಲಿಕೇಶನ್ ಇದ್ದರೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ. ಓಕೆ ಡನ್. ಸೊ ನಾವು ನಮ್ಮ ಸಿಲೆಬಸ್ ಪ್ರಕಾರ ನಾನು ಯಾವಾಗ ಕೂಡ ಸಿಲೆಬಸ್ ಕ್ಲಾಸಿಫಿಕೇಶನ್ ಮಾಡ್ಕೊಳ್ತೀನಿ, ರೀಡಿಂಗ್ ಪರ್ಪಸ್ ಯೂಸ್ ಆಗುತ್ತೆ ಅಂತ ಹೇಳಿ. ಓಕೆ, ಅದರಲ್ಲಿ ಫಸ್ಟ್ ಏನ್ಷಿಯಂಟ್ ಕರ್ನಾಟಕ ಹಿಸ್ಟ್ರಿ, ಸೆಕೆಂಡ್ ಒನ್ ಮಿಡಿವಲ್ ಕರ್ನಾಟಕ ಹಿಸ್ಟ್ರಿ, ಥರ್ಡ್ ಒನ್ ಈಸ್ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ. ಏನ್ಷಿಯಂಟಲ್ಲಿ ಬರ್ತಕ್ಕಂಥ ಮೊದಲನೇ ಸಾಮ್ರಾಜ್ಯ ಅದುವೇ ಶಾತವಾಹನರು. ದ ಫಸ್ಟ್ ವಿ ಟಾಕಿಂಗ್ ಅಬೌಟ್ ದ ಮೌರ್ಯನ್ಸ್ ಇನ್ ಕರ್ನಾಟಕ, ನಂದಾಸ್ ಅಂಡ್ ಮೌರ್ಯನ್ಸ್ ಇನ್ ಕರ್ನಾಟಕ ನೋಡ್ತೀವಿ. ಆ್ಯಂಡ್ ಹೌಸ್ ನಂತರದಲ್ಲಿ ಶಾತವಾಹನರ ನೋಡ್ತೀವಿ. ಶಾತವಾಹನರ ನಂತರದಲ್ಲಿ ನಮ್ಮ ಕರ್ನಾಟಕದ ಮೊದಲ ಒಂದು ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ ನೋಡ್ತೀವಿ. ಎರಡನೇ ಸಾಮ್ರಾಜ್ಯವಾಗಿ ಗಂಗಾ ಸಾಮ್ರಾಜ್ಯ, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿಯ ಚಾಲುಕ್ಯರು, ದ್ವಾರ ಸಮುದ್ರದ ಒಂದು ಹೊಯ್ಸಳರು. ಸಿ ದಿಸ್ ಇಸ್ ವಾಟ್ ಮೇಸ್ ಏನ್ಷಿಯಂಟ್ ಹಿಸ್ಟ್ರಿ. ಓಕೆ, ಸೆಕೆಂಡ್ ಚಾಪ್ಟರ್ ಹೋಗೋಣ ಈಗ ಮಿಡಿವಲ್ ಹಿಸ್ಟ್ರಿ. ಸೊ ಮಿಡಿವಲಲ್ಲಿ ವಿಜಯನಗರ ಸಂಸ್ಥಾನ ಮತ್ತೆ ಮಾಡ್ತಾ ಹೋಗ್ತೀವಿ ನಾವು, ಬಹಮನಿ ಸಂಸ್ಥಾನ ಅಥವಾ ನಾವು ಬಹಮನಿ ಸುಲ್ತಾನ್ಸ್, ಆದಿಲ್ ಚಾಯ್ಸ್ ಆಫ್ ಬಿಜಾಪುರ್ ಆ್ಯಂಡ್ ಅಪ್ ಟು ಪಾರ್ಟ್ ಆಫ್ ಟಿಪ್ಪು ಭಾರತವನ್ನು ಕೂಡ ಏನು ಮಾಡ್ತೀವಿ ನಾವು ಮಿಡಿವಲ್ ಕರ್ನಾಟಕ ಹಿಸ್ಟ್ರಿ ಓದ್ತಕ್ಕಂಥದ್ದು. ಆ್ಯಂಡ್ ಭಕ್ತಿ ಮೂವ್ಮೆಂಟ್ ಎಲ್ಲ ಕೂಡ ಮಿಡಿವಲ್ ಕರ್ನಾಟಕ ಹಿಸ್ಟ್ರಿ ಓದ್ತೀವಿ. ದ ಥರ್ಡ್ ಯೂನಿಟ್ ದಟ್ ಇಸ್ ವಿ ಆರ್ ಟಾಕಿಂಗ್ ಅಬೌಟ್ ದ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ. ಇನ್ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಆಫ್ಟರ್ ಟಿಪ್ಪು 79 ಸತ್ತೋಗ್ತಾನೆ. ಟಿಪ್ಪು ಸತ್ತೋದ ಮೇಲೆ ಎಲ್ಲವೂ ಕಡೆ ನಮ್ಮ ಮೈಸೂರು ಉದ್ಧಾರ ಆಗ್ತಾ ಹೋಗುತ್ತೆ. ಸೊ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಡೆಯಿಂದ ಹಿಡಿದು ನೆಕ್ಸ್ಟ್ ಬರ್ತಕ್ಕಂಥ ಕಮಿಷನರೇಟ್ಸು ಆ್ಯಂಡ್ ನಂತರ ಬರ್ತಕ್ಕಂಥ ನಮ್ಮ ಒಂದು ಓಕೆ ನಾವಡಿ ಕೃಷ್ಣರಾಜ ಒಡೆಯರ್ ಅವ್ರ ಕೈಗಳಲ್ಲಿ ಬರ್ತಕ್ಕಂಥ 7 ದಿವಾನರು ಫುಲ್ ಮೈಸೂರು ಸಂಸ್ಥಾನ ಮುಗಿಸ್ತೀವಿ. ನೆಕ್ಸ್ಟ್ ಏನು ಸ್ಟಾರ್ಟ್ ಆಗುತ್ತೆ ಯೂನಿಫಿಕೇಶನ್ ಆಫ್ ಕರ್ನಾಟಕ ನೋಡ್ತಕ್ಕಂಥದ್ದು. ಲೈಕ್ ದ ನ್ಯಾಷನಲ್ ಮೂವ್ಮೆಂಟಿಗೆ ನಾವು ಕರ್ನಾಟಕದ ರಾಜ್ಯದಲ್ಲಿ ಏನೆಲ್ಲ ಗಿಫ್ಟ್ ಕೊಟ್ಟಿದ್ದೀವಿ, ವಾಟ್ ವಿ ಆರ್ ಗಿಫ್ಟ್ ಟು ದ ನ್ಯಾಷನಲ್ ಮೂವ್ಮೆಂಟ್, ನಾವೇನು ಕೊಟ್ಟಿದ್ದೀವಿ ಅದನ್ನು ನೋಡ್ತಾ ಹೋಗ್ತೀವಿ. ಅದಂದ್ರೆ ಓಕೆ ಏಕೀಕರಣ ನೋಡ್ತಕ್ಕಂಥದ್ದು, ನಮ್ಮ ಕರ್ನಾಟಕ ಹೇಗೆ ರಚನೆ ಆಯಿತು ಆ್ಯಂಡ್ ಸಮಥಿಂಗ್ ಆಲ್ ಥಿಂಗ್ ವಿಲ್ ಸಿ ಇನ್ ದ ಯೂನಿಫಿಕೇಶನ್ ಆಫ್ ದ ಕರ್ನಾಟಕ. ದಿಸ್ ಕ್ಲಾಸಿಫಿಕೇಶನ್ ಶುಡ್ ಬಿ ನೀಡೆಡ್ ವೈಲ್ ಯು ಆರ್ ರೀಡಿಂಗ್ ಎನಿ ಬುಕ್ಸ್. ಈ ಯಾವುದೇ ಆಥರ್ ಬುಕ್ ಓದಿದ್ರು ಕೂಡ ಈ ಕ್ಲಾಸಿಫಿಕೇಶನ್ಗೆ ಕಂಪಲ್ಸರಿ ಬೇಕೇ ಬೇಕು. ಎಲ್ಲ ಕಡೆ ಹೇಳ್ತಾರೆ ಇವಾಗ ಕ್ವೈಟ್ ಕಾಮನ್, ಎಲ್ಲ ಫ್ಯಾಕ್ಟರೀಸ್ ರೆಫರೆನ್ಸ್ ಮಾಡೋದೇನು ಅಂತಂದರೆ ಓಕೆ ಸರ್ ಇದನ್ನ ಯೂಶಲಿ ಏನು ಮಾಡಬೇಕು ಅಂತಂದರೆ ಓಕೆ ಯೂಶಲಿ ಏನು ಮಾಡ್ತಾ ಹೋಗ್ತಾರೆ ಸೂರ್ಯನಾಥ್ ಕಾಮತ್ ಓದಬೇಕು ಅಂತ ಹೇಳ್ತಾ ಹೋಗ್ತಾರೆ. ಸೂರ್ಯನಾಥ್ ಕಾಮತ್ ಎಲ್ಲರೂ ಕೂಡ ಪ್ರಿಫರ್ ಮಾಡ್ತಾ ಹೋಗ್ತಾರೆ. ನನ್ನ ಪ್ರಕಾರ ಸೂರ್ಯನಾಥ್ ಕಾಮತ್ ಇಸ್ ಅ ಬುಕ್ ಫಾರ್ ಅಲ್ಟ್ರಾ ಪ್ರೋಮ್ಯಾಸ್ ಲೆಜೆಂಡ್ಗಳಿಗೆ ಮಾತ್ರ ಬುಕ್ ಅದು. ನಾವಂತ ಸಣ್ಣ ಪುಟ್ಟ ಲೆಜೆಂಡ್ಗಳಿಗೆಲ್ಲ, ಇಟ್ ಇಸ್ ಓನ್ಲಿ ಫಾರ್ ಅಲ್ಟ್ರಾ ಪ್ರೋಮ್ಯಾಸ್ ಲೆಜೆಂಡ್ಗಳಿಗೆ ಮಾತ್ರ ಸೂರ್ಯನಾಥ್ ಕಾಮತ್ ಬುಕ್. ಬಿಕಾಸ್ ಸೂರ್ಯನಾಥ್ ಕಾಮತ್ ಬುಕ್ ಓದಬೇಕು ನಿಮಗಾಗಿ ಎಬಿಲಿಟಿ ಇರಬೇಕು. ಯಾಕೆ ಗೊತ್ತಾ, ತುಂಬ ಕನ್ಸೈಸ್ ಆಗಿದೆ. ಅವನೇನು ಹೇಳ್ದ, ಇವನೇನು ಹೇಳ್ದ, ಪಕ್ಕದ ಮನೆ ಪದ್ಮ ಹಂಗಂದ್ಲು, ಓಕೆ ಇಲ್ಲ ಶಾಂತಮ್ಮ ಹಂಗಂದ್ಲು, ಅವನು ಯಾರೋ ಪ್ರಸಾದ ಹಿಂಗಂದ, ಇವನು ಯಾರೋ ಓಕೆ ಸತೀಶ ಹಿಂಗಂದ, ಅವನು ಒಪ್ಪಿಗೆ ಕೊಟ್ಟ, ಇವೇ ತುಂಬಿಸಿಯಾನೆ. ಅದನ್ನ ನೀವು ಓದಬೇಕು ಅಂತಂದರೆ ನೀವು ನೆಕ್ಸ್ಟ್ ರೆಡಿಯಾಗಿರ್ಬೇಕು. ಬಟ್ ಎಲ್ಲರೂ ಸೂರ್ಯನಾಥ್ ಕಾಮತ್ ಹೇಳ್ತಾರೆ. ಬಟ್ ನನಗೆ ಯಾಕೋ ಸೂರ್ಯನಾಥ್ ಕಾಮತ್ತು ನನಗೆ ಓದೋಕ್ಕಾಗೋದಿಲ್ಲ. ಬುಕ್ ತೊಗೊಳ್ತೀವಿ ಬಟ್ ನಿಜರು ಕೇಳಿ ಸೂರ್ಯನಾಥ್ ಕಾಮತ್ ಎಷ್ಟು ಜನ ಓದಿದ್ದೀರಿ ಅಂತ ಕೇಳಿದರೆ ರೆಫರ್ ಮಾಡಿದ್ರೆ ಓದಿರಲ್ಲ. ಅವನು ಹೇಳ್ತಾನೆ, ಅವ್ನು ಕೊಂಡ್ರ ಹೇಳ್ತಾನೆ ಕರ್ನಾಟಕ ಇತಿಹಾಸ ಸೂರ್ಯನಾಥ್ ಕಾಮತ್ ಹೋಗ್ಬೇಕು ಅಂತ ಹೇಳ್ತಾನೆ. ಅವ್ನು ರಿಟರ್ನ್ ಕ್ವಶನ್ ಕೇಳಿ ನೀ ಸಲ ಓದಿ ಅಂತ ಕೇಳಿ
ಯಾವಾಗ ಕೇಳುವಾಗ ರೆಫರೆನ್ಸ್ ಬುಕ್ ಅಂತ ಹೇಳ್ತಾ ಹೋಗ್ತಾನೆ. ಸೂರ್ಯನಾಥ್ ಕಾಮತ್ ಇಟ್ ಈಸ್ ನಾಟ್ ಈಸಿ ಟು ರೀಡ್, ಸ್ವಲ್ಪ ಹಾರ್ಡ್ ಅನ್ಸುತ್ತೆ ನಿಮಗೆ. ಅದನ್ನು ಬಿಟ್ಟರೆ ವಿ ಕ್ಯಾನ್ ಗೋ ವಿತ್ ವಿನಾಯಕ್ ಕಂಠವಳ್ಳಿ. ನೀವೇನು ಕ್ಯಾನ್ ಮೆಟಲ್ ನೋಡ್ತೀರ ಬುಲೆಟ್ ಪಾಯಿಂಟಲ್ಲಿ, ಇವರು ಕೂಡ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಅವ್ರದ್ದು ಕೂಡ ಬುಲೆಟ್ ಪಾಯಿಂಟ್ ಇದೆ. ಓಕೆ, ದೀಸ್ ಆರ್ ಆಲ್ ದ 3 books ಫಾರ್ ದ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್, ನಾಟ್ ಅ ಮೇನ್ಸ್ ಎಕ್ಸಾಮಿನೇಷನ್. ನಾನು ಮೇನ್ಸಿಗೆ ಹೋಗಲ್ಲ, ಸೊ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಈ 3 books ಇಂಪಾರ್ಟೆಂಟು. ಈ ಎಕ್ಸಾಮಿನೇಷನ್ಗೆ ನಮ್ಮ ಮೆಟಲ್ ಓದ್ಕೊಳ್ಳಿ ಸುಮ್ಮನೆ, ಮತ್ತು ಆಥರ್ ಬುಕ್ಕಿಗೆ ಶಿಫ್ಟ್ ಆಗಕ್ಕೆ ಹೋಗಬೇಡಿ. ಆಫ್ಟರ್ ಎಕ್ಸಾಮಿನೇಷನ್ ಬೇರೆ ಎಕ್ಸಾಮಿನೇಷನ್ ಇದೆಯಲ್ಲ, ಅವಾಗ ಟೈಮ್ ಮಾಡಿಕೊಂಡು ಇಲ್ಲ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ರೆಫರ್ ಆಥರ್ ಬುಕ್ಸ್. ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಸ್ಪರ್ಧಾ ಚೇತನ, ಓಕೆ ಸರ್, ಸ್ಪರ್ಧಾ ಇತಿಹಾಸ ಬುಕ್ಕು. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸಿಗೆ ವಿನಾಯಕ್ ಅಂಡವಳ್ಳಿ ಬುಕ್ಕು. ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಓಕೆ. ಹಾಗೆ ಮೇನ್ಸಿಗೆ ಸರ್ ಯಾವ ಬುಕ್ ಓದಬೇಕು? ಮೇನ್ಸಿಗೆ ದ ಇಂಡಿಯನ್ ಹೆರಿಟೇಜ್ ಅಂಡ್ ಕಲ್ಚರ್ ಅಂತ ಹೇಳಿ, ನಿಮಗೆ ಇಂಡಿಯನ್ ಹಿಸ್ಟ್ರಿ ಕವರ್ ಆಗುತ್ತೆ, ಆರ್ಟಿಕಲ್ಚರ್ ಕವರ್ ಆಗುತ್ತೆ, ಹೆರಿಟೇಜ್ ಕವರ್ ಆಗುತ್ತೆ, ಅಲಾಂಗ್ ವಿತ್ ಕರ್ನಾಟಕನೂ ಕೂಡ ಕವರ್ ಮಾಡಿದ್ದಾನೆ ಆಥರ್ ಒಂದು ಶ್ರೀನಿವಾಸ್ ಅಂತ ಹೇಳಿ. ನೆಕ್ಸ್ಟ್ ಲೆವೆಲ್ ಇದೆ ಬುಕ್. ಅಂದರೆ ಸಿಂಪಲ್ ಆಗಿದೆ. ಅವ್ನು ಏನು ಓಕೆ ಹೇಗೆ ಕ್ವಶನ್ ಕೇಸ್ ಮೇನ್ಸಲ್ಲಿ ಕೇಳ್ತಾರೆ ಕರ್ನಾಟಕ ಹಿಸ್ಟ್ರಿನ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾನೆ. ಅದು ಬಿಟ್ಟು ಓವರ್ ಅವನು ಏನೂ ಕೊಟ್ಟಿಲ್ಲ. ನೀವು ಆರಾಮ್ಸೆ ಓದ್ಬೋದು ಮೇನ್ಸಲ್ಲಿ. ನೀವು ಮೇನ್ಸಲ್ಲಿ ಕರ್ನಾಟಕ ಈ ಬುಕ್ನು ಓದ್ಕೊಂಡ್ರೆ ನಿಮಗೆ ಇಷ್ಟು ರಿಲೇಟೆಡ್ ನಾವು ಏನು ಕೇಳೋ ಆನ್ಸರ್ ಮಾಡ್ತೀರಾ. ಯಾಕಂದರೆ ಸಿಂಪ್ಲಿಫೈಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದೇ ವರ್ಷನು ಓಕೆ ಕನ್ನಡ ವರ್ಷನ್ ಬುಕ್ಕು ಸೇಮ್ ಶ್ರೀನಿವಾಸರ ಆಥರ್ ಬುಕ್. ಇದು ಕೂಡ ಭಾರತೀಯ ಇತಿಹಾಸ ಮತ್ತು ಪರಂಪರೆ ಅಂತ ಹೇಳಿ. ಆ್ಯಂಡ್ ಥರ್ಡ್ ಬುಕ್ ಆ್ಯಂಡ್ ಓಕೆ ಪೊಲಿಟಿಕಲ್ ಕಲ್ಚರ್ ಹಿಸ್ಟ್ರಿ ಆಫ್ ದ ಕರ್ನಾಟಕ ವಿರೂಪಾಕ್ಷ ಅಂತೇಳಿ. ಇದು ಕೂಡ ಅಷ್ಟೇ ಓದೋಕ್ಕೆ ನೀವು ಅಲ್ಟ್ರಾ ಪ್ರೊಮೈಸ್ ಲೆಜೆಂಡ್ ಆಗಿರಬೇಕು. ಬಿಕಾಸ್ ದ ನಂಬರ್ ಆಫ್ ಪೇಜ್ ತುಂಬ ಇರೋದು. ಆ ಬುಕ್ ನೋಡಿ, ವಾಲ್ಯೂಮ್ 1 ವಾಲ್ಯೂಮ್ 2 ಅಂತ ಇದೆ. ಬುಕ್ ಇಸ್ ಡಬ್ಬ ಬರುತ್ತೆ ನಿಮ್ಮದು. ಬಟ್ ಬುಕ್ ಏನು ಗೊತ್ತಾ, ಒಳ್ಳೆ ಕಂಟೆಂಟ್ ಇದೆ. ಫಾರ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಕಂಟೆಂಟ್ ತೊಗೊಳ್ತಿದೆಯಲ್ಲ, ಇಟ್ಸ್ ಗುಡ್ ಫಾರ್ ಎನಫ್ ಫಾರ್ ಮೇನ್ಸ್. ಬಿಕಾಸ್ ಮೇನ್ಸ್ ಇಸ್ ಆಲ್ ಅಬೌಟ್ ಕಂಟೆಂಟ್. ನಿಮ್ಮ ಹತ್ರ ಏನು ಕಂಟೆಂಟ್ ಇದೆಯೋ ಅದ್ರ ಮೇಲೆ ಆಗಿರುತ್ತೆ ಇಲ್ಲಿ ಅಲ್ವಾ. ಇವತ್ತು ಕೂಡ ಅಷ್ಟೇ, ಯಾವ ರೀಲ್ಸ್ ಕಂಟೆಂಟ್ ಇರುತ್ತೋ ಕ್ಲಿಕ್ ಆಗುತ್ತೆ. ಬೇಜಾನ್ ರೀಲ್ಸ್ಗಳು ದಿನ ಬೆಳತರ ರೀಲ್ಸ್ ಮಾಡಾಕ್ತಾರಲ್ಲ ಇವಾಗ. ಯಾವ ಕೆಲವೊಂದು ರೀಲ್ಸ್ಗಳು ಮಾತ್ರ ಕ್ಲಿಕ್ ಆಗುತ್ತೆ, ಮೊಯ್ಯ ಬೆಳ್ಳುಳ್ಳಿ ಕಬಾಬ್ ಇವು ಮಾತ್ರ. ಯಾಕೆ ಕಂಟೆಂಟ್ ಚೆನ್ನಾಗಿರುತ್ತೆ ಅದ್ರದ್ದು. ಯಾವ್ದು ಕಂಟೆಂಟ್ ಚೆನ್ನಾಗಿರುತ್ತೋ ಆ ಕಂಟೆಂಟ್ ನಿಮ್ಮ ಮೇನ್ಸ್ ಮಾರ್ಕ್ಸಲ್ಲಿ ಒಳ್ಳೆ ಕೈ ಹಿಡಿತಕ್ಕಂಥದ್ದು. ಹಾಗಿದ್ರೆ ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ನಮಗೆ ಯಾವ ರೀತಿಯ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾನೆ. Sir, namaste. Why? Sleeping. Okay, done. So, ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾನೆ, ಎಲ್ಲಿ ಟಾರ್ಗೆಟ್ ಮಾಡ್ತಾನೆ ನಮಗೆ ಯಾವಾಗಲೂ ಕೂಡ ಗೊತ್ತಿರಬೇಕು. ಕ್ವಶನ್ ಬರೋದು ಯಾವಾಗಲೂ ಕೂಡ ಒಂದು ಕ್ವಶನ್ ರಾಜರ ಮೇಲೆ ಇದ್ದೇ ಇರುತ್ತೆ. ಒನ್ ಕ್ವಶನ್ ಇಸ್ ಬೇಸ್ಡ್ ಆನ್ ದ ಕಿಂಗ್ಸ್. ನಮ್ಮ ಮಯೂರವರ್ಮನಿಂದ ಹಿಡಿದು ಕೊನೆಗೆ ಬರ್ತಕ್ಕಂಥ ಒಡೆಯರ್ ತನಕ ಇರ್ಬೋದು, ಅಥವಾ ದ ಪರ್ಸನ್ಸ್ ಆಲೂರು ವೆಂಕಟರಾಯ, ದೇಶಪಾಂಡೆ, ನಮ್ಮ ಒಂದು ರಾಹ ದೇಶಪಾಂಡೆ ಇರ್ಬೋದು. ವಿ ಹ್ಯಾವ್ ಎನ್ ನಂಬರ್ ಆಫ್ ಪರ್ಸನಾಲಿಟೀಸ್, ಕಿಂಗ್ಸ್ ಆ್ಯಂಡ್ ಪರ್ಸನಾಲಿಟೀಸ್. ಅವ್ರ ಮೇಲೆ ಕ್ವಶನ್ಸ್ಗಳನ್ನ ಒಂದು ಕ್ವಶನ್ ಕೇಳ್ತಾನೆ. ಇಟ್ಸ್ ಎ ಕಂಪಲ್ಸರಿ ಆ್ಯಂಡ್ ಮ್ಯಾಂಡೇಟರಿ. ಅವ್ನು ಕೇಳಿಲ್ವಾ ನಂತರ ಬನ್ನಿ. ನೆಕ್ಸ್ಟ್ ಕ್ವಶನ್ಸ್ ಆನ್ ಅಡ್ಮಿನಿಸ್ಟ್ರೇಷನ್ ಆಸ್ ವೆಲ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕಿಂಗ್ಡಮ್ಸ್. ಈ ಕ್ವಶನ್ ಏನು ಗೊತ್ತಾ, ನಮ್ಮ ಬುಮ್ರಾ ಇದ್ದಂಗೆ ಇದು. ಯಾವಾಗ ಇನ್ ಸ್ವಿಂಗ್ ಆಗುತ್ತೆ, ಯಾವಾಗ ಔಟ್ ಸ್ವಿಂಗ್ ಆಗುತ್ತೆ ಗೊತ್ತಾಗಲ್ಲ. ಬಿಕಾಸ್ ಅವ್ನ ಅಡ್ಮಿನಿಸ್ಟ್ರೇಷನ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದಲ್ಲಿ ಅಂತಂದರೆ ಬಾಮನ್ ಸುಲ್ತಾನ್ಸು ಮತ್ತು ವಿಜಯನಗರ ಕಿಂಗ್ಡಮ್. ನಾನು ಇವರು ಒಂದು ಕರ್ನಾಟಕ ಹಿಸ್ಟ್ರಿ ಒಂದು 50 ಬಾರಿ ಪಾಠ ಮಾಡಿರ್ಬೋದು ನಾನು. ಅವ್ನು ಇವಾಗಲೂ ಕೂಡ ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಹೆಂಗೆ ಕೇಳ್ತಾನೆ ಅಂತಂದರೆ ಸೈಕಲ್ ಕೇಳ್ತಾನೆ, ನನಗೆ ಸಿಗಲ್ಲ ಆನ್ಸರ್ಗಳಿಗೆ. ಈ ಎಲ್ಲ ಕ್ವಶನ್ ಕೇಳ್ತಾನೆ ಮುರಿವು ಅನ್ಸ್ಬಿಡುತ್ತೆ. ಅದು ಹುಡುಕಿದ್ರೆ ಎಲ್ಲೆಲ್ಲೋ ಕರ್ಕೊಂಡು ಯಾವುದೋ ಒಂದು PDF ಸಿಕ್ಕಿರುತ್ತೆ ನಮ್ಗೆ. ಯಾವುದೋ ಒಂದು PDF ಯಾವುದೋ ಮೂಲೆಗಿರುತ್ತೆ. ಅಂದರೆ ನಾನಿವತ್ತು ಓದ್ತಿದ್ದೀನಿ ಅಂತಂದರೆ ನಾನು ಸೂರ್ಯನಾಥ್ ಕಾಮತ್ ಬುಕ್ ಇಟ್ಕೊಂಡೆ ಕ್ವಶನ್ ತೆಗಿಬೇಕು ಅನ್ನೋ ರೂಲ್ಸ್ ಇಲ್ಲ ಅಲ್ವಾ. ಅವನ ಹತ್ರ ಏನು ಸೋರ್ಸ್ ಇದೆಯೋ ಅವ್ರ ಏನು ಮಾಡ್ತಾನೆ ಇವಾಗ, ಅವ್ನು ಕ್ವಶನ್ಸ್ಗಳನ್ನ ಫ್ರೇಮ್ ಔಟ್ ಮಾಡಿರ್ತಾನೆ ಇಲ್ಲಿ. ಸೊ ಈ ರೀತಿ ಇರಬೇಕಾದ್ರೆ ನಿಮಗೆ ಎಸ್ಪೆಷಲಿ ವಿಜಯನಗರ ಅಡ್ಮಿನಿಸ್ಟ್ರೇಷನ್ ಮತ್ತು ಬಾಮನ್ ಸುಲ್ತಾನ್ ಅಡ್ಮಿನಿಸ್ಟ್ರೇಷನ್ ಜಾಸ್ತಿ ಕ್ವಶನ್ ಕೇಳ್ತಾನೆ. ಯಾಕೆ ರೀಸನ್ ಏನು? ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? Why the case always intentionally they target the Vijayanagara kingdom as well as the Bahmani kingdom with respect to administration? No? No? It is the only topic from Karnataka history which was in UPSC. ನಿಮಗೆ UPSC ಕಲಂಬರ ಬಗ್ಗೆ ಕೇಳಲ್ಲ,
ಗಂಗರ ಬಗ್ಗೆ ಕೇಳಲ್ಲ, ಯಾರ ಬಗ್ಗೆ ಕೇಳ್ತಾನೆ? ಮಧ್ಯಕಾಲೀನ ಇತಿಹಾಸ ಮಾಡ್ಬೇಕಾದ್ರೆ ಅವ್ನು ಟಾರ್ಗೆಟ್ ಮಾಡಿ ಕೇಳಿದ್ರೆ ನಮ್ಮ ಕೃಷ್ಣದೇವರಾಯ, ನಮ್ಮ ದೇವರಾಯ ಮತ್ತೆ ನಮ್ಮ ಒಂದು ವಿಜಯನಗರ ರಾಜರ ಬಗ್ಗೆ ಕೇಳ್ತಾ ಹೋಗ್ತಾನೆ. ನಿಮ್ಮ NCERT ಬುಕ್ ವಿಜಯನಗರ ಹೇಳ್ತಾನೆ, ಇದೇ ಇಲ್ವಾ? NCERT ಬುಕ್ಕಲ್ಲಿದೆ, NIOS ಬುಕ್ಕಲ್ಲಿದೆ. ಎನಿ ಗೌರ್ಮೆಂಟ್ ಆಫೀಸ್ ಮಾಡಿ ನೀವು ಮೆಡಿವಲ್ ಹಿಸ್ಟ್ರಿ ಅಂತಂದ್ರೆ ವಿಜಯನಗರ ಕಿಂಗ್ಡಮ್ ಮತ್ತೆ ಬಾಮನ್ ಸುಲ್ತಾನ್ಸ್. ಯಾಕಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವಿ ಅಂತಂದ್ರೆ ಇಡೀ ಮಧ್ಯಕಾಲೀನ ಭಾರತ ಸಂದರ್ಭದಲ್ಲಿ ದಕ್ಷಿಣ ಭಾರತವನ್ನ ಆಳ್ವಿಕೆ ಮಾಡಿದವರು ನಾವು ಮಾತ್ರ. We are the only kingdoms who ruled in South India. When we are now okay, when the Mughals are located in Delhi. ಅಲ್ವಾ? That is why it got a prominence. ಸೊ ಅದಕ್ಕೋಸ್ಕರ ನಾವು ಡಿಫ್ರೆಂಟ್ ವೇರಿಯಸ್ ನೋಡಿ ಅಲ್ಲಿ ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಮೂರನೇದು ಕ್ವಶನ್ಸ್ ಆನ್ ದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ನಮ್ಮಲ್ಲಿ ಓಕೆ ಬೇಜಾರ ಓಕೆ ಅಂದರೆ ಕದಂಬರ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಇದು ನಮ್ಮ ಒಂದು ಬಾಮನ ಸುಲ್ತಾನರ ಒಂದು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಮೈಸೂರು ಅಲ್ಲಿವರೆಗೂ ಕೂಡ ಏನು ಮಾಡ್ತಾ ಹೋಗ್ತಾನೆ, ಕ್ವಶನ್ಸ್ಗಳನ್ನ ಹೆಕ್ಕಿ ಕೇಳ್ತಾ ಹೋಗ್ತಾನೆ. ಲೈಕ್ ಕ್ವಶನ್ಸ್ ಹೆಂಗೆ ಗೊತ್ತಾ ಇಲ್ಲಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಓವರ್ ದ ಆರ್ಕಿಟೆಕ್ಚರ್ ಆಫ್ ದ ಹೊಯ್ಸಳಾಸ್ ಪೀರಿಯಡ್. ಹೊಯ್ಸಳ ಒಂದು ಓಕೆ ಸಂಬಂಧಿಸಿದಂಗೆ ಅವರ ಒಂದು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಗೆ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ. ಅವ್ರು ಹೇಳ್ತಾ ಇದ್ರಲ್ಲಿ ಅವ್ರು ಈ ಕಲ್ಲು ಯೂಸ್ ಮಾಡ್ತಾ ಇದ್ರು, ಅವ್ರು ಜಾಸ್ತಿ ಪಿಲ್ಲರ್ಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಓಕೆ, ಅವ್ರು ಪಿಲ್ಲರ್ಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಅಂಡ್ ಅವ್ರ ಗೋಡೆ ಮೇಲೆ ಓಕೆ ರಾಮಾಯಣ ಬರಿತಾ ಇದ್ರು, ಮಹಾಭಾರತ ಬರಿತಾ ಇದ್ರು. ಅಂಡ್ ಅವರು ಪ್ರದರ್ಶನ ಹಾಕ್ಬೇಕಾದ್ರೆ ಅವರು ದೇವಸ್ಥಾನ ಯೂಶುವಲಿ ಓಕೆ ನಕ್ಷತ್ರ ಆಕಾರದಲ್ಲಿ ಅವರ ಒಂದು ಬೇಸ್ಮೆಂಟ್ ಇರ್ತಾ ಇತ್ತು. ಅಲ್ಲಿ ಈ ರೀತಿ ಮಾಡ್ತಾ ಹೋಗ್ತಾನೆ, ಆಪ್ಷನ್ಸ್ಗಳನ್ನ ಹಾಕೊಟ್ಟು ಈ ಮೇಲ್ಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಹೇಳ್ತಾ ಹೋಗ್ತಾನೆ. ಈ ಡೈರೆಕ್ಟ್ ಟಾರ್ಗೆಟಿಂಗ್ ಅಂತ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ಈಚ್ ಆ್ಯಂಡ್ ಎವರಿ ಕಿಂಗ್ಡಮ್. ಈಗ ಕದಂಬ ಸಂದರ್ಭ ನೋಡ್ಕೊಳ್ಳಿ, ಕದಂಬರಲ್ಲಿ ನಮ್ಗೆ ಯಾವುದೇ ರೀತಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಇಲ್ಲ, ಅವರು ಪ್ಲೇನ್ ಆರ್ಕಿಟೆಕ್ಚರ್ ಅವರು. ಆಮೇಲೆ ಹೋಗ್ತಾ ಆರ್ಕಿಟೆಕ್ಚರ್ ಓಕೆ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿತ್ತು. ಬಟ್ ಇವ್ರಿಗೆ ಏನು ಗೊತ್ತಾ, ಇನ್ಸ್ಕ್ರಿಪ್ಷನ್ಸ್ ತಾಳಗುಂದ ಇದೆ, ನಮ್ಮ ಹಲ್ಮಿಡಿ ಇದೆ, ಚಂದ್ರವಳ್ಳಿ ಶಾಸನ ಇದೆ, ಮಳವಳ್ಳಿ ಶಾಸನ ಇದೆ. ಆ ಶಾಸನಗಳ ಮೇಲೆ ಕುರಿತಾಗಿ ಮಾಡ್ತಾ ಹೋಗ್ತಾನೆ, ಎಕ್ಸಾಂಪಲ್ ಕೇಳ್ತಕ್ಕಂಥದ್ದು ಡಿಪೆಂಡ್ ಅಪಾನ್ ದ ಓಕೆ ಕಿಂಗ್ಡಮ್ಸ್. ನೆಕ್ಸ್ಟ್ ಒನ್ ಕ್ವಶನ್ಸ್ ಆನ್ ಬುಕ್ಸ್ ಆಸ್ ವೆಲ್ ದ ಆಥರ್ಸ್. ಹಂಗಂದ್ರೆ ಇಂಡಿಯನ್ ಪಾಲಿಟಿ ಲಕ್ಷ್ಮೀಕಾಂತ್ ಈ ಬುಕ್ಸ್ ಆಥರ್ಸ್ ಅಲ್ಲ, ನಮ್ಮ ಹಿಸ್ಟ್ರಿ ಸಂಬಂಧಪಟ್ಟಂತೆ ಬುಕ್ ಆಥರ್ಗಳು. ಕಾದಂಬರಿ ಯಾರು? ಹೂ ರೋಟ್ ಬುಕ್ ಕಾದಂಬರಿ? ನೀವು ಚಿಕ್ಕದ ಬರ್ತಾ ಧಾರಾವಾಹಿ ಉದಯ ಟಿವಿನಲ್ಲಿ ಕಾದಂಬರಿ ಅನ್ಕೊಂಡು ಸಂಜೆ ರಾತ್ರಿ 9 ಗಂಟೆಗೆ ಹೂ ರೋಟ್ ಕಾದಂಬರಿ? ಬಾಣಭಟ್ಟ ರೋಟ್ ಬುಕ್ ಕಾದಂಬರಿ. ಸಿ ಎನ್ ನಂಬರ್ ಆಫ್ ಬುಕ್ಸ್ ದೇ ಆರ್ ರಿಟನ್. ನಾವು ಮೈಸೂರು ಒಡೆಯರ್, ನಾಟ್ ಓನ್ಲಿ ಮೈಸೂರು ಒಡೆಯರ್, ನಮ್ಮ ಚೀಫ್ ಮಿನಿಸ್ಟರ್ಸ್ ಇಂದ ಹಿಡಿದು ಈ ವೀರಪ್ಪ ಮೊಯ್ಲಿಯವರು ಯಾಕೆ ಪುಸ್ತಕ ಬರ್ದಿಲ್ವಾ? ಮಹಾಭಾರತ ಓಕೆ, ರಾಮಾಯಣ ಮಹಾನ್ವೇಷಣೆ ಇರ್ಬೋದು, ಸಮಗ್ರ ರಾಮಾಯಣ ದರ್ಶನ ಇರ್ಬೋದು, ರೀಸೆಂಟ್ ಇನ್ನೊಂದು ಬುಕ್ ಬೇರೆ ಲಾಂಚ್ ಮಾಡಿದ್ದಾರೆ. ಸಿ ದ ಫೇಮಸ್ ಪೊಲಿಟಿಕಲ್ ಪರ್ಸನಾಲಿಟೀಸ್ ದ ರಿಟನ್ ಎ ಬ್ಯೂಟಿಫುಲ್ ಬುಕ್ಸ್. ಆ ಬುಕ್ಸು ಆಥರ್ಸ್ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ದಂಗೆ ಇರುತ್ತೆ. ಹಾಗೆ ನೋಡಿ, ಇದು ಟಾರ್ಗೆಟ್ ಆಫ್ ದ ಏರಿಯಾಸ್. ಅವ್ನು ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾನೆ, ಅವ್ನು ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗೋದು. ಒಂದು ಕಾಮನ್ ಕ್ವಶನ್ ಮ್ಯಾಚ್ ದ ಫಾಲೋವಿಂಗ್. ಈ ಕಿಂಗ್ಸ್ ಅವ್ನು ಏನಾದ್ರು ಕೇಳ್ತಾರೆ, ಮ್ಯಾಚ್ ದ ಫಾಲೋವಿಂಗ್ ಈಸ್ ಎ ಕಾಮನ್ ಕ್ವಶನ್. ಆರಾಮ್ಸೆ ಆನ್ಸರ್ ಮಾಡ್ಬೋದು. ಇಂಥ ಕ್ವಶನ್ಸ್ಗಳಿಗೆ ತಪ್ಪು ಮಾಡಿ ಬರ್ಬೋದು. ಇಂಥ ಕ್ವಶನ್ಸ್ಗಳಿಗೆ ನೀವು ತಪ್ಪು ಮಾಡಿ ಬಂದರೆ ದೇವ್ರು ಕೂಡ ಮೆಚ್ಚಲ್ಲ ನಿಮ್ಮನ್ನ. ಯಾರು ಕೂಡ ನಾವು ದೇವ್ರು ಮೆಚ್ಚಂತ ಕೆಲಸ ಮಾಡಬೇಕು. ಅಂದರೆ ಈ ಥರ ಕ್ವಶನ್ಸ್ಗಳನ್ನ ಯಾವತ್ತೂ ಕೂಡ ತಪ್ಪು ಮಾಡಬೇಡಿ. ಆದಷ್ಟು ಪ್ಲೀಸ್ ಮೇಂಟೈನ್ ಅಕ್ಯುರೇಸಿ ಇನ್ ದಿಸ್ ಟೈಪ್ ಆಫ್ ದ ಕ್ವಶನ್ಸ್. ಮ್ಯಾಚ್ ದ ಫಾಲೋವಿಂಗ್ ಅವ್ನು ಏನಾದ್ರು ಕೇಳ್ಬೋದು, ಅವ್ನು ರಾಜ್ಯದ ಮೇಲೆ ಕೇಳ್ಬೋದು, ಪ್ಲೇಸಸ್ ಮೇಲೆ ಕೇಳ್ಬೋದು. ಅವ್ನು ಕರ್ನಾಟಕ ಇತಿಹಾಸ ಅಂತ ಬಂದಾಗ ಅವ್ನು ಏನಾದ್ರು ಮ್ಯಾಚ್ ದ ಫಾಲೋವಿಂಗ್ ಕೇಳಿ ಯು ಹ್ಯಾವ್ ಟು ಬಿ ಆನ್ಸರ್. ನೆಕ್ಸ್ಟ್ ಒನ್ ಸ್ಟೇಟ್ಮೆಂಟ್ ಬೇಸಿಸ್. ಓಕೆ, ನಮ್ಮಲ್ಲಿ ಏನಾಗಿದೆ ಗೊತ್ತಾ, ಇವಾಗ ಒಪಿನಿಯನ್ಗಳು ಕೊಡ್ತಾ ಹೋಗ್ತಾರೆ. ಲೈಕ್ ಹೇಗೆ ಅಂತಂದರೆ ಶಾತವಾಹನರ ಮೂಲತಃ ಕರ್ನಾಟಕದವರು, ದೇ ಆರ್ ನಾಟ್ ಫ್ರಮ್ ದ ಆಂಧ್ರಾಸ್. ಈ ಸ್ಟೇಟ್ಮೆಂಟ್ ಕೊಟ್ಟು ಪುಣ್ಯಾತ್ಮ ಯಾರು? ನಮ್ಮ ಮನಸ್ಸು ಒಳ್ಳೇದಾಗಿದ್ರೆ ಸಾಕು. ಈ ಕ್ವಶನ್ ಎಲ್ಲ ಯಾಕೆ ಏನಂತೀರಾ? ಈ ಕ್ವಶನ್ ಎಲ್ಲ ಯಾಕೆ ಏನಂತೀರಾ? ಹಾಗಿದ್ರೆ ಅಂದ್ರೆ ಮೊಯ ಸೊ ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ನಿಮಗೆ ಸ್ಟೇಟ್ಮೆಂಟ್ ಅತಿ ಹೆಚ್ಚು ಟಾರ್ಗೆಟ್ ಮಾಡೋದು ಮಿಡಿವಲ್ ಕರ್ನಾಟಕ ಹಿಸ್ಟ್ರಿನಲ್ಲಿ. ಬಿಕಾಸ್ ಮಿಡಿಲ್ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಒಬ್ಬರಿಬ್ಬರಲ್ಲ 10 ಜನ ವಿಜಯನಗರ ಬಂದೋಗಿರೋರು. ಡೊಮಿಂಗೋ ಪೇಸ್, ಬಾರ್ಬೋಸಾ, ಟಾಮ್ ಪೀರೆಸ್, ಓಕೆ, ಅಬ್ದುಲ್ ರಜಾಕ್,
ಓಕೆ ಎನ್ ನಂಬರ್ ಆಫ್ ಓಕೆ ಪರ್ಸನ್ಸ್ ದೇ ಹ್ಯಾವ್ ಅರೈವ್ಡ್ ಟು ದ ವಿಜಯನಗರ ಕಿಂಗ್ಡಮ್. ಆ ಮಕ್ಕಳು ಬಂದು ಸುಮ್ಮನೆ ಬರೋದ್ರ ಅವ್ರು ಹೇಳ್ತಾ ಹೋಗ್ತಾರೆ ವಿಜಯನಗರ ಕಿಂಗ್ಡಮ್ ಮಸ್ತಾಗಿತ್ತು, ಹಂಗಿತ್ತು ಹಿಂಗಿತ್ತು, ಅಷ್ಟು ಕೋಟೆ ಇತ್ತು, ಅಷ್ಟು ಸೈನಿಕರಿದ್ರು, ಹಂಗಿತ್ತು ಹಿಂಗಿತ್ತು. ದೇ ಡಿರೈವ್ ದೇರ್ ಓನ್ ಸ್ಟೇಟ್ಮೆಂಟ್ಸ್. ಆ ಸ್ಟೇಟ್ಮೆಂಟ್ ಎಕ್ಸಾಮ್ ಕೊಡ್ತಾ ಹೋಗ್ತಾನೆ. ಹೆಂಗೆ ಗೊತ್ತಾ ಅದಕ್ಕೆ ಕ್ವಶನ್ಸ್ ನೀವು ಹೋಗ್ತಾ ನೋಡ್ತಾ ಹೋಗ್ತೀರಿ, ಆನ್ಸರ್ ಇಷ್ಟೇ ಇರುತ್ತೆ, ಕ್ವಶನ್ ಮಾತ್ರ ಮುಕ್ಕಾಲು ಪೇಜ್ ಇರುತ್ತೆ. ಕ್ವಶನ್ ಮುಕ್ಕಾಲು ಪೇಜ್ ಇದ್ರೆ ಆನ್ಸರ್ ಸಿಂಗಲ್ ಲೈನ್. ಈ ಮೇಲ್ಕಂಡು ಹೇಳಿಕೆ ಕೊಡ್ತಾನೆ ಯಾರು? ಅಬ್ದುಲ್ ರಜಾಕ, ಬಾರ್ಬೋಜ, ಟಾಮ್ ಬೇರೆಜ, ಸಮಥಿಂಗ್ ಇಲ್ಲಿಂದ ಆಪ್ಷನ್. ಬಟ್ ಮೇಲ್ ಸ್ಟೇಟ್ಮೆಂಟ್ ಇರುತ್ತಲ್ಲ ಅದನ್ನ ಎಲಾಬ್ರೇಟ್ ಮಾಡಿ ಕೊಟ್ಟಿರ್ತಾರೆ, ತುಂಬ ಎರಡು ಕೊಡ್ತಾ ಹೋಗ್ತಾನೆ ಬೇಸ್ಡ್ ಆನ್ ದ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್ ಡೈರೆಕ್ಟ್ ಕ್ವಶನ್, ಹೂ ರೋಟ್ ದ ಬುಕ್ ಆ ಮುಕ್ತ ಮೌಲ್ಯದ? ಕೃಷ್ಣದೇವರಾಯ wrote the book ಆಮುಕ್ತ ಮೌಲ್ಯದ. In which language? ತೆಲುಗು ಲ್ಯಾಂಗ್ವೇಜ್. ಅಂದ್ರೆ ಆ ಪರ್ಸನ್ ಕ್ಯಾವಾಸ್ನಲ್ಲಿ ಏನೋ ಒಂದು ಡೈರೆಕ್ಟ್ ಕ್ವಶನ್, ಡೈರೆಕ್ಟ್ ಇಟ್ಟು ಒನ್ ಲೈನ್ ಒನ್ ಆನ್ಸರ್, ಆ ಥರ ಕ್ವಶನ್ ಒಂದು ಕೇಳ್ತೇನೆ. ಯಾಕಂದ್ರೆ ಅವನು ಸ್ವಲ್ಪ ಮಾನವೀಯತೆ ಇದ್ರೆ ಕೇಳ್ತಾನೆ, ಅವನ ಕರ್ಟಸಿಯನ್ನು ಏನು ಕೇಳೋದು, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಸ್ ಅಬೌಟ್ ಆನ್ ದ ಸ್ಟೋರೀಸ್, ಬಿಕಾಸ್ ದ ಹಿಸ್ಟ್ರಿ ಇಸ್ ಆಲ್ವೇಸ್ ಅಬೌಟ್ ಎ ಸ್ಟೋರಿ ಅಲ್ವಾ? ಹಿಸ್ಟ್ರಿ ಯಾವತ್ತೂ ಕೂಡ ಸ್ಟೋರಿ ಬಿಟ್ಟು ಹೊರಗೆ ಹೋಗಿಲ್ಲ. ಹಿಸ್ಟ್ರಿ ನಿಂತ್ಕೊಂಡಿರೋದೇ ಸ್ಟೋರಿ ಮೇಲೆ. ಆ ಸ್ಟೋರಿ ಮೇಲೆ ಕ್ವಶನ್ ಕೇಳ್ತಾ ಹೋಗ್ತಾನೆ. ಓಕೆ, ತನ್ನ ಒಂದು ಸಾಮ್ರಾಜ್ಯದಲ್ಲಿ ವಿಪರೀತ ಬರಗಾಲ ಉಂಟಾದಾಗ ತನ್ನ ಎಡಗೈ ಹೆಬ್ಬೆರಳನ್ನು ಕತ್ತರಿಸಿಕೊಟ್ಟ ರಾಜ ಯಾರು? ಅಮೋಘ ನೃಪತುಂಗ. ಸಿ, ಒಂದು ನದಿಯ ದಂಡೆ ಮೇಲೆ ಒಂದು ಮೊಲ ಒಂದು ಬೇಟೆನಾಯಿನ ಹಿಂಬಡಿಸುತ್ತೆ. ಹಾಗೆ ಈ ಸ್ಟೋರಿ ಯಾವ ಒಂದು ಸಾಮ್ರಾಜ್ಯದ ಒಂದು ಸ್ಥಾಪನೆಯ ಕುರಿತಾಗಿ ಉಲ್ಲೇಖ ಮಾಡಲಾಗಿದೆ. ಇದು ಸ್ಟೋರೀಸ್ ತಾನೆ, ಈ ಕಥೆಗಳ ಮೇಲೆ ಕೊಡ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಒನ್ ಇಸ್ ಮಿಸಲೇನಿಯಸ್ ಫ್ಯಾಕ್ಟ್ಸ್. ಇಲ್ಲ ಏನಾರ ಕೊಡ್ಬೋದು, ಇಲ್ಲ ಅವನು ಏನಾರ ಕೊಡ್ಬೋದು, ಅವನು ಇಷ್ಟ ಈಗ ಅವ್ನು ಎಲ್ಲರ ಕ್ವಶನ್ ತೆಗಿಬೋದು, ಅವ್ನು ಏನಾರ ಕ್ವಶನ್ ಕೇಳ್ಕೋಬೋದು ಇತಿಹಾಸದ ಬಗ್ಗೆ. ಈ ಥರ ಕ್ವಶನ್ ಲಿಂಗ ನನಗೂ ಗೊತ್ತಿರಲ್ಲ, ಸೊ ತಲೆಗೆಡ್ಸೋಕೆ ಹೋಗಬೇಡಿ. ಹೇಳಿ ಇಂಥ ಕ್ವಶನ್ ಸರ್ ಈ ಕ್ವಶನ್ ಕೇಳಿದ್ರೆ ಸರ್ ನಾನು ಆನ್ಸರ್ ಮಾಡಲಿಲ್ಲ, ಅವ್ನು ಫೋನ್ ಹಾಕಿ ನಾನು ಮುಂದೆ ಮಾತಾಡ್ತೀನಿ, ನಾನು ಆನ್ಸರ್ ಮಾಡಿಲ್ಲ ಅಂತಲೇ ಹೇಳೋದು. ಬಿಕಾಸ್ ನಾನೇ ಸ್ಪೆಷಲ್ ಬುಕ್ ಓದೋದಪ್ಪ, ನೀವು ಕೊಟ್ಟರೆ ಮೆಟಲ್ ನಾವು ಅದೇ ಓದೋದು. ಇವಾಗ ನನಗೂ ಬಿಟ್ಟು ಐ ಡೋಂಟ್ ಹ್ಯಾವ್ ಎ ಟೈಮ್, ಅದನ್ನ ಸರ್ ರಫ ಓದ್ಕೊಂಡು ಹೋಗಿರ್ತೀವಿ. ಬಟ್ ಏನೋ ಸ್ವಲ್ಪ ಆಪ್ಷನ್ ಇನ್ವಾಲ್ವ್ ಮ್ಯಾಟರ್. ಇವ್ನು ಯಾವಾಗ ಬಂದ, ಇವ್ನ ಮಾತಿನ ಹೇಳೋ ಚಾನ್ಸ್ ಇಲ್ಲ, ಸ್ವಲ್ಪ ಆಪ್ಷನ್ ನಮಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಅಗೇನ್ ದ ಸೇಮ್ ಥಿಂಗ್. ಸೊ ಮೆಜರಲ್ ಫ್ಯಾಕ್ಟ್ಸಲ್ಲಿ ಅವ್ನು ಏನಾದರೂ ಕೇಳ್ಕೋಬೋದು, ಬಿ ಪ್ರಿಪೇರ್ ಫಾರ್ ಇಟ್. ಅವ್ನು ಏನಾದರೂ ಕೇಳ್ಕೋಬೋದು, ಎನಿಥಿಂಗ್ ಗುಡ್. ನೋಡಿ, ಕರ್ನಾಟಕ ಜಿಯೋಗ್ರಫಿ ಕೂಡ ಅಷ್ಟೇ, ಮಿಸಲೇನಿಯಸ್ ಫ್ಯಾಕ್ಟ್ಸ್ ಅಂತ ಕೇಳ್ತಾನೆ. ಅವ್ನು ಹೆಂಗೆ ಕೇಳ್ತಾನೆ ಅಂದರೆ, ನೀವು ನನ್ನ ಬುಕ್ಕಲ್ಲಿ ಎಲ್ಲರೂ ಕೇಳ್ತಾನೆ. ನೀವು ಕರ್ನಾಟಕ ಜಿಯೋಗ್ರಫಿ ನನ್ನ ಬುಕ್ಕೆ ನಾವು ರೆಫರ್ ಮಾಡೋದು. ರನ್ನತ್ ಬುಕ್ಕಲ್ಲಿ ಬರ್ಡ್ ಫೆಸ್ಟಿವಲ್ ಬಗ್ಗೆ ಇದೆಯಾ? ಇಲ್ಲ. ನೀವು ರನ್ನತ್ ಬುಕ್ಕಲ್ಲಿ ರೀಸೆಂಟ್ ಫಾರೆಸ್ಟ್ ಸರ್ವೆ ಬಗ್ಗೆ ಇದೆಯಾ? ಇಲ್ಲ. ಬಿಕಾಸ್ ಅವನ ಹಳೆ ರೀಸೆಂಟ್ ಬುಕ್ಗಳು. ಈ ಮೊನ್ನೆ ಫಾರೆಸ್ಟ್ ಸರ್ವೆ ಬಿಟ್ಟಿದ್ದಾನೆ ಕರ್ನಾಟಕ, ಅದ್ರ ಬಗ್ಗೆ ಅಪ್ಡೇಟ್ ಮಾಡಿದ್ದಾನ? ಇಲ್ಲ. ಹೋಗಿ ಓಕೆ, ಇದರಲ್ಲಿ ದೇ ಟಾಕಿಂಗ್ ಅಬೌಟ್ ಹಾಟ್ ಸ್ಪ್ರಿಂಗ್ಸ್. ಕರ್ನಾಟಕದ ಒಂದು ಬಿಸಿ ನೀರಿನ ಬಗ್ಗೆ, ಹಾಟ್ ವಾಟರ್ ಸ್ಪ್ರಿಂಗ್ಸ್ ಬಗ್ಗೆ ಹೇಳ್ತಾನೆ. ರನ್ನತ್ ಬುಕ್ಕಲ್ಲಿ ಇದೆಯಾ? ಇಲ್ಲ. ಅದೇ ಹೆಂಗೆ ಗೊತ್ತಾ, ದೇಶ ಸುತ್ತು ಕೋಶ ಹೋಗಿ. ನೀವೇನು ಓಕೆ ಸ್ವಲ್ಪ ಎಲ್ಲ ಕೂಡ ಓದ್ತಿರ್ಬೇಕಾ, ಪ್ಲೇಸ್ಗಳ ಬಗ್ಗೆ ಗೊತ್ತಾದಾಗ ಅದ್ರ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋದಿರ್ಬೋದು, ಆ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ಳೋದ್ರ ಬಗ್ಗೆ ಇರ್ಬೋದು, ದಟ್ ಮೇಕ್ ಎ ಸೆನ್ಸ್ ಅಷ್ಟೇ. ಬಿಕಾಸ್ ನಿಮಗೆ ಈ ಸೆನ್ಸ್ ನಿಮಗೆ ಇಲ್ಲಿ ಯೂಸ್ ಆಗಿಲ್ಲ ಕೂಡ ನಿಮಗೆ ಇಂಟರ್ವಾಲ್ ಯೂಸ್ ಆಗುತ್ತೆ. ಬಿಕಾಸ್ ಇಂಟರ್ವಾಲ್ ನಿಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ ಹೇಳಿ ಅಂತಂದಾಗ ನೀವೆಲ್ಲ ಗೊತ್ತಿದ್ದು ಹೇಳಕ್ ಬಂದರೆ ಅವನನ್ನೇ ಮಾತು ಕೇಳ್ತಾನೆ. ನನಗೆ ಗೊತ್ತಿದ್ದು ನೀನೇ ಕೇಳ್ತೀನಿ, ನನಗೆ ಗೊತ್ತಿದ್ರೆ ಹೇಳಿ ನೋಡೋಣ ನೀನು ಅಂತ ಹೇಳ್ತಾನೆ. ದಟ್ ಈಸ್ ಹ್ಯಾವ್ ಟು ಇಂಪ್ರೆಸಿಂಗ್. ಹಂಗಲ್ಲ ಸರ್, ನಮ್ಮ ಪಕ್ಕದ ಆಂಟಿ ಒಬ್ಳಿಯಲ್ಲಿ ಅಂತ ಕಥೆಗಳು ಇರೋಂಗಿಲ್ಲ ನೀವಲ್ಲಿ. ದಟ್ ಇಸ್ ನಾಟ್ ಎ ಇಂಪ್ರೆಸಿಂಗ್ ಒನ್. ಅವನಿಗೆ ಗೊತ್ತಿರಬಾರ್ದು ಸರ್ ಈ ಥರ ಒಂದು ಹೀಲಿದೆ, ಈ ಹೀಲ್ ಈ ಥರ ಫೇಮಸ್ ಆಗಿದೆ ನಮ್ಮದು. ಅವಾಗ ಏನು ಮಾಡ್ತಾನೆ, ಅವನು ಆಬ್ವಿಯಸ್ಲಿ ಇಂಪ್ರೆಸ್ ಆಗ್ತಾನೆ. ಅವನಲ್ಲಿ ಇಂಪ್ರೆಸ್ ಅದನ್ನ ಮುಗೀತು. ಇಲ್ಲಿ ಗಿವ್ ಎ ಗುಡ್ ಮಾರ್ಕ್ಸ್ ಇನ್ ಇಂಟರ್ವ್ಯೂ ಆಲ್ಸೋ. ಓಕೆ, ಡನ್. Any doubts? No doubts. Done. Now we are entering into the subject. Okay, ಕರ್ನಾಟಕ ಒಂದು ಇತಿಹಾಸ. ಸೊ ಕರ್ನಾಟಕ ಇತಿಹಾಸಕ್ಕೆ ಎಂಟ್ರಿ ಹಾಕಿದ ಮುಂಚೆ ವಿ ಹ್ಯಾವ್ ಟು ನೋ ಅಬೌಟ್ ದ ಕರ್ನಾಟಕ ಅಲ್ವಾ? ಕನ್ನಡಿಗರಾಗಿ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ತಿಳ್ಕೋಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಇಟ್ಸ್ ಎ ಮ್ಯಾಂಡೇಟರಿ ಒನ್. ಇಟ್ಸ್ ನಾಟ್ ಎ ಕಂಪಲ್ಸರಿ, ಇಟ್ಸ್ ಎ ಮ್ಯಾಂಡೇಟರಿ. ವಿ ಶುಡ್ ಹ್ಯಾವ್ ನೋ ಅಬೌಟ್ ಅವರ್ ಕರ್ನಾಟಕ. ಆ್ಯಂಡ್ ಕರ್ನಾಟಕದ ಬಗ್ಗೆ ನಮಗೆ ಇತಿಹಾಸ ಅಂತ ಬಂದಾಗ ನಮ್ಗೆ ಯಾವುದೂ ಕೂಡ ಆಧಾರವಾಗಿ ಇಟ್ಕೊಳ್ಳೋದು ಎರಡನೇ. ಒಂದು ಶಾಸನಗಳು, ಇಲ್ಲಿ ಇನ್ನೊಂದು ಲಿಖಿತ ಆಧಾರಗಳು. ಲಿಖಿತ ಆಧಾರ ಮೀನ್ಸ್ ಬುಕ್.
ಯಾರೋ ಹಂಗಂತ ಬುಕ್ ಬರೆದಿದ್ದಾರೆ ಅದನ್ನ ಬೇಸಾಗಿ ಇಟ್ಕೊಂಡು ಹೇಳ್ತೀವಿ. ಇಲ್ಲ ಅಶೋಕ ಅಂತ ಬೇರೆ ಬೇರೆ ರಾಜರು ಕಲ್ಲು ಕೆತ್ತೆ ಮಾಡಿದ್ದಾರೆ ಅದ್ರ ಮೂಲಕ ಹೇಳ್ತೀವಿ. ನಾವು ಹೇಳ್ತೀವಿ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಲ್ಲಿ ಅವ್ನು ಗೊತ್ತು, ಅವ್ನ ಬಟ್ಟೆ ಕಡೆಗೆ ಬರ್ತೀವಿ, ಅವ್ನ ಬಟ್ಟೆ ಕಂಡಿದ್ದ, ಅದು ನಮಗೆ ಗೊತ್ತು. ಬಟ್ ವಿ ಆರ್ ಗೆಸಿಂಗ್ ಇಟ್ ಅಲ್ವಾ, ಸಮೀರ್ ವಿ ಆರ್ ಕಂಟಿಂಗ್ ಇಟ್. ಆಮೇಲೆ ಏನು ಮಾಡ್ತಾವೆ ಅದ್ರ ಬಗ್ಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿ ಮಾಡ್ತಾ ಹೋಗ್ತೀವಿ. ಅವತ್ತಿನ ಕಾಲಘಟ್ಟಕ್ಕೆ ಉಲ್ಲೇಖ ಆಗಿರ್ತಕ್ಕಂಥ ಕೆಲವೊಂದು ಪುಸ್ತಕಗಳ ಬಗ್ಗೆ ಹೇಳ್ತಕ್ಕಂಥದ್ದು. ಆ್ಯಂಡ್ ನಮಗೆ ಆ ರೀತಿ ಸಿಗ್ತಕ್ಕಂಥ ಮೊಟ್ಟ ಮೊದಲ ಒಂದು ಲಿಟರರಿ ಸೋರ್ಸ್ ಯಾವುದಪ್ಪ ಅಂತಂದ್ರೆ ನಮ್ಮ ಒಂದು ರಾಷ್ಟ್ರಕೂಟರ ಸಂದರ್ಭದಲ್ಲಿ ಅಮೋಘ ನೃಪತುಂಗ ಅಂತ ಒಬ್ಬ ರಾಜ ಇರ್ತಾನೆ, ಅವನ ಆಡಿ ಬರ್ತಕ್ಕಂಥ ಶ್ರೀ ವಿಜಯ. ಈ ರಿಟರ್ನ್ ಒಂದು ಫೇಮಸ್ ಬುಕ್ ಕವಿರಾಜ ಮಾರ್ಗ. ಅದು ಕರೆಕ್ಷನ್ ಮಾಡ್ಕೊಳ್ಳಿ, ನೋಟ್ಸ್ ಇರೋದು ಆ ಪ್ರಿಂಟರ್ ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಫಸ್ಟ್ ಪೇಜ್ ಇದೆ ನೋಡಿ, ಫಸ್ಟ್ ಪಾಯಿಂಟ್ ಅಲ್ಲಿ ಅಮೋಘ ವರ್ಷ ಅಂತ ಆಗಿದೆ, ಮೇಕ್ ಇಟ್ ಕರೆಕ್ಷನ್ ಶ್ರೀ ವಿಜಯ ಅಂತ ಬರ್ಕೊಳ್ಳಿ. ಮತ್ತೆ ಅಲ್ಲಿ ಕರೆಕ್ಷನ್ ಮಾಡಿ ಇಲ್ಲ ಮಾಡ್ಕೊಂಡಿಲ್ಲ. ಓಕೆ, ಅಂಡ್ ದಟ್ ಶ್ರೀ ವಿಜಯ ಹಿ ರಿಟನ್ ಒನ್ ಆಫ್ ದ ಫೇಮಸ್ ಬುಕ್ ಕವಿರಾಜ ಮಾರ್ಗ. ಅವ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇಷನ್ ಮಾಡ್ತಾ ಹೋಗ್ತಾನೆ. ನೀವು ಮೇನ್ಸ್ ಅಲ್ಲಿ ಕೇಳ್ತಿರೋದನ್ನ. ಓಕೆ, ಅಂದ್ರೆ ಅವನು 4-5 ಸಾಲಗಳಲ್ಲಿ ನಮ್ಮ ಕನ್ನಡಿಗರು ಹೇಗಿದ್ರು ಅದೇ ಉಪೇಂದ್ರ ಅಂತ ಹೇಳ್ತಾನ. ನಾವು ವಿಶ್ವ ಮನೋಭಾವರು ಮನೋಭಾವರು ಅಂತ ಉಪೇಂದ್ರ ಹೇಳ್ತಾನೆ. ಅದೇ ರೀತಿ ಕವಿರಾಜ ಮಾರ್ಗದಲ್ಲಿ ನಾವು ಹೇಗಿದ್ವಿ, ನಾವು ಕರ್ನಾಟಕ ಅಂತಂದ್ರೆ ನಾವು ಕನ್ನಡಿಗರ ಮನೋಭಾವನೆ ಹೇಗಿತ್ತು, ಎಲ್ಲದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ವಿ, ನಮ್ಮ ಕಾಲದ ಸಾಹಿತ್ಯ ಯಾವ ರೀತಿ ಇತ್ತು, ಸಾಹಿತ್ಯ ಅಂತ ನಾವು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ವಿ, ಅದನ್ನ ಹೇಗೆ ತಗೊಳ್ತಾ ಇದ್ವಿ, ಹೇಗೆ ಮುಂದುವರಿಸ್ತಾ ಇದ್ವಿ, ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡ್ತಕ್ಕಂಥ ಕೆಲಸ ಅವತ್ತಿನ ಕಾಲಘಟ್ಟದಲ್ಲಿ ಈ ಕವಿರಾಜ ಮಾರ್ಗ ಗ್ರಂಥದಲ್ಲಿ ನಮ್ಮ ಶ್ರೀ ವಿಜಯಲ್ಲಿ ಹೇಳ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ಲದೆ ಮೊಟ್ಟ ಮೊದಲ ಬಾರಿಗೆ ಭೌಗೋಳಿಕವಾಗಿ ನಮ್ಮ ಕರ್ನಾಟಕದ ಬಗ್ಗೆ ಒಂದು ಬಾರ್ಡರ್ನು ಕೂಡ ಹೇಳ್ತಾ ಹೋಗ್ತಾರೆ. ಅವತ್ತಿನ ಕಾಲಘಟ್ಟಕ್ಕೆ ನಮ್ಮ ಒಂದು ಕರ್ನಾಟಕ ದಕ್ಷಿಣ ಭಾರತದ ಒಂದು ಕಾವೇರಿ ನದಿಯಿಂದ ಉತ್ತರ ಒಂದು ಪ್ಲೇಸ್ ಇರತಕ್ಕಂಥ ಗೋದಾವರಿ ನದಿವರೆಗೆ ಇರತಕ್ಕಂಥ ಒಂದು ಭೂಮಿಗೆ ಅದುವೇ ಕರುನಾಡು ಅಂತ ಏನ್ ಮಾಡ್ತಾ ಹೋಗ್ತಾನೆ ತನ್ನ ಒಂದು ಪುಸ್ತಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖಿಸ್ತಕ್ಕಂಥ ಕೆಲಸ ಈ ಒಂದು ಶ್ರೀ ವಿಜಯಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ಇನ್ನ ನಾವು ಯಾವತ್ತೂ ಕೂಡ ಒಬ್ಬರು ಇತಿಹಾಸಕಾರಷ್ಟು ಇರೋನಾಗಲಿಲ್ಲ, ನಾವು ಬೇರೆ ಇತಿಹಾಸಕಾರರು ನೋಡ್ತಾ ಹೋಗ್ತೀವಿ. ಇನ್ನೊಂದು ಕಡೆ ಕೆಲವೊಂದು ಕಡೆ ಹೇಳ್ತಾ ಹೋಗ್ತಾರೆ ಇಲ್ಲ ಆಕ್ಚುಲಿ ಇರ್ಬೋದು, ನನಗೆ ಗೊತ್ತಿಲ್ಲ, ನನಗೆ ಮೋಸ್ಟ್ಲಿ ಆ ಪ್ಲೇಸಲ್ಲಿ ಇರ್ಬೋದು. ನಾವು ಏನು ಕರ್ನಾಟಕ ನೇಮ್ ಬಂತು ಅಂದ್ರೆ ಈ ಪ್ರದೇಶದಲ್ಲಿ 2 ಬುಡಕಟ್ಟು ಜನಾಂಗಗಳಿದ್ವು ಅವತ್ತಿನ ಕಾಲದಲ್ಲಿ. ದ 2 ಟ್ರೈಬಲ್ ಪೀಪಲ್ಸ್ ಆದ್ರೆ ಒಂದು ಕರ್ಣರು, ಇನ್ನೊಂದು ನಾಟರು ಅಂತ ಇದ್ರು. ಆ 2 ಕರ್ಣ ಮತ್ತೆ ನಾಟರು 2 ನೇಮ್ ಸೇರ್ಕೊಂಡ್ಮೇಲೆ ಅವಾಗ ಉಗಮಾಗಿರ್ತಕ್ಕಂಥ ವರ್ಡ್ ಕರ್ನಾಟ. ಆಮೇಲೆ ಹೋಗಿ ಅದು ಅಪಭ್ರಂಶ ಆಗಿ ಏನಾಗಿದೆ ಇವತ್ತು ಕರ್ನಾಟಕ ಆಗಿದೆ ಅಂತ ಏನ್ ಮಾಡ್ತಾ ಹೋಗ್ತಾರೆ ಒಂದು ಉಲ್ಲೇಖವನ್ನಲ್ಲಿ ಕೊಡ್ತಕ್ಕಂಥದ್ದು. ಅಂಡ್ ಅದೇ ರೀತಿಯಾಗಿ ಸಂಸ್ಕೃತದಲ್ಲಿ ಕರ್ಣೆ ಪ್ಲಸ್ ಅತಾಯತಿ ಅಂತ ಕೂಡ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅಂದ್ರೆ ವಿಚ್ ಮೀನ್ಸ್ ಹೆಸರಾಂತ ಭೂಮಿ. ಅಂದ್ರೆ ನೀವು ಅವತ್ತಿನ ಕಾಲಘಟ್ಟದಲ್ಲಿ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಆ ಎಲ್ಲದರಲ್ಲೂ ಕೂಡ ಅಷ್ಟೇ ಕರ್ನಾಟಕ ಅಂತ ಬಂದಾಗ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಿಫರೆನ್ಸ್ ಇತ್ತು ಅಲ್ವಾ. ಭೀಮನ್ ಒಂದ್ಸಲ ಆಂಜನೇಯ ಟೆಸ್ಟ್ ಮಾಡ್ತಾನೆ ನೋಡಿ, ನಾನು ಬಾಲತ್ ನೋಡು ಅಂತ ಹೇಳ್ತಾನೆ, ಬಟ್ ಭೀಮ ಇಸ್ ಫೇಲ್ ಟು ಟೈಲ್ ಅಲ್ವಾ. ಆ ಸ್ಟೋರಿ ನಡೆದಿದ್ದಲ್ಲಿ ನಮ್ಮ ಕಿಷ್ಕಿಂದ ನಡೆದಿದ್ದು ಅಲ್ವಾ. ಅಂಡ್ ನಮ್ಮ ಕರ್ನಾಟಕ ಬಂದಾಗ ಎಷ್ಟೋ ಕಡೆ ಬರೆದಿದೆ ನಮ್ಮಲ್ಲಿ ಏನ್ ಹೇಳಿ, ಸೀತಂಗೆ ಬಾಯರ್ಕೆ ಆಯ್ತು, ರಾಮ ಬಂದ, ಬಾಣ ಬಿಟ್ಟ, ನೀರು ಬಂತು, ಸೀತೆ ನೀರು ಕೊಡ್ಕೊಂಡು ದೇ ಟ್ರಾವೆಲ್ ಓವರ್ ಇಟ್. ಈ ಕಥೆಯಲ್ಲಿ ಕೇಳಿದಿರಲ್ವಾ. ಅಂದ್ರೆ ಸಿ ಹೌ ಇಟ್ ಇಸ್ ದೇರ್. ಅಂದ್ರೆ ಅವತ್ತಿನ ಕಾಲದಿಂದ ಇವತ್ತಿನ ಕಾಲಘಟ್ಟಕ್ಕೂ ಕೂಡ ಅಷ್ಟೇ ನಾವೇನ್ ಮಾಡಿದ್ವಿ, ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಪೂರ್ವಜರಿಗೆ ಸಂಬಂಧಪಟ್ಟ ಹಾಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಹೆಸರನ್ನು ನಾವಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ನಾವು ಸಂಸ್ಕೃತ ಭಾಷೆಯಲ್ಲಿ ಕರ್ನಾಟಕವನ್ನ ಕರ್ಣೆ ಪ್ಲಸ್ ಅತಾಯತಿ ಅಂದ್ರೆ ಹೆಸರಾಂತ ಭೂಮಿ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರೀತಕ್ಕಂಥದ್ದು. ಅಂಡ್ ಇನ್ನೊಂದು ಕಡೆಗೆ ಕಾಮ್ ಪ್ಲಸ್ ನಾಡು. ಕಾಮ್ ಅಂತಂದ್ರೆ ಕೆಲಸ ಅಂತ ಕೂಡ ಬರುತ್ತೆ, ಸುಗಂಧ ಅಂತ ಕೂಡ ಬರ್ತಕ್ಕಂಥದ್ದು. ಹೀಗೆ ನಾವು ಕರ್ನಾಟಕ ಅಂತ ಕರೀತಾ ಹೋಗ್ತೀವಿ, ಶ್ರೀಗಂಧದ ಒಂದು ನಾಡು ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರೀತಕ್ಕಂಥದ್ದು ಅಲ್ವಾ. ಇವತ್ತು ಕೂಡ ಅಷ್ಟೇ ಪುಷ್ಪ ಬಗ್ಗದೇ ಇಲ್ಲ. ರಕ್ತಚಂದನ ಆ ಫಿಲ್ಮ್ ಕ್ಲಿಯರ್ ಆಗಿರೋ ಪಾಯಿಂಟ್ ಇದೆ ಸ್ಟಾರ್ಟಿಂಗ್ ಅಲ್ಲಿ. ಏನು ಅಂತಂದ್ರೆ ಈ ಶ್ರೀಶೈಲವನ್ನು ಸಿಗ್ತಕ್ಕಂಥ ಒಂದು ರಕ್ತಚಂದನ ರೆಡ್ ಸ್ಯಾಂಡಲ್ ಪ್ರಪಂಚದ ಯಾವ ಮೂಲೆ ಭಾಗದಲ್ಲೂ ಕಂಡು ಬರೋದಿಲ್ಲ. ದಟ್ ಈಸ್ ರೆಡ್ ಸ್ಯಾಂಡಲ್ ಆಸ್ ಮೋರ್ ಬೆನಿಫಿಟ್ ಮೋರ್ ಪ್ರಾಫಿಟ್ ಅನ್ನು ಹಾಕ್ತಾರೆ. ಅದು ಆ ಫಿಲ್ಮ್ ತುಂಬಾ ಕ್ಲಿಯರ್ ಆಗಿ ಹೇಳಿದೆ. ನಾನು ಇಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮಗೂ ಕೂಡ ಸ್ಯಾಂಡಲ್ನಲ್ಲಿ 3 ಟೈಪ್ ಆಫ್ ಸ್ಯಾಂಡಲ್: ಗ್ರೇಡ್ ಎ, ಗ್ರೇಡ್ ಬಿ, ಗ್ರೇಡ್ ಸಿ.
ಈ ಗ್ರೇಡ್ ಪ್ರಪಂಚ ಎಲ್ಲೂ ಸಿಗಲ್ಲ, ಕರ್ನಾಟಕದಲ್ಲಿ ಮಾತ್ರ ಸಿಗುತ್ತೆ. ನಮ್ಮ ಕರ್ನಾಟಕ ಓಕೆ, ಇವತ್ತು ಓಕೆ, ವೆಸ್ಟ್ ಬೆಂಗಾಲ್ ಈ ಸಿರ್ಸಿ ಕಡೆಗೆ ಓಕೆ, ನಮ್ಮ ಚಾಮರಾಜನಗರ ಕೊಡಗು ಈ ಕಡೆ ಮಾತ್ರ ಮಾಡ್ತೀವಿ. ವಿ ಕ್ಯಾನ್ ಸಿ ಗ್ರೇಡ್ ಎ ಆಫ್ ದ ಸ್ಯಾಂಡಲ್ವುಡ್. ಬೇರೆ ಬೇರೆ ಸ್ಯಾಂಡಲ್ವುಡ್ ಸಿಗುತ್ತೆ ಓಕೆ, ಬಟ್ ನಮ್ಮಲ್ಲಿ ಸಿಗ್ತಕ್ಕಂಥ ಸ್ಯಾಂಡಲ್ವುಡ್ ಬೇರೆ ಎಲ್ಲೂ ಕೂಡ ಸಿಗಲ್ಲ. ಇನ್ನೊಂದು ಇವತ್ತರ ಮರ ಕಡ್ದು ಇವತ್ತು ನೀರಂತ ಬಾಯಿ ಬರ್ತಾ ಇದ್ದೀವಿ. ಬಟ್ ಅವತ್ತಿನ ಕಾಲಘಟ್ಟಕ್ಕೆ ಕರ್ನಾಟಕದಲ್ಲಿ ಎಷ್ಟು ಶ್ರೀಗಂಧ ಮರ ಇತ್ತು ಅಂತಂದ್ರೆ ಅಷ್ಟು ಇತ್ತು. ನೀವು ಮೈಸೂರು ಪ್ಯಾಲೇಸ್ ಇರ್ಬೋದು ಅಷ್ಟೆಲ್ಲ ಕೇಳಿ. ವಿಧಾನಸೌಧ ನೋಡಿ, ವಿಧಾನಸೌಧ ಇರ್ತಕ್ಕಂಥ ಮೇಜರ್ ಡೋರ್ ನಾವು ಕಾಪ ಎಂಟ್ರಿ ಆಗ್ತೀವಿ ವೆಸ್ಟರ್ನಲ್ಲಿ, ಅಲ್ಲಿ ಮೇಜರ್ ಇದೆಯಲ್ಲ, ಇಟ್ ಇಸ್ ಪ್ಯೂರ್ಲಿ ಮೇಡ್ ಆಫ್ ದ ಸ್ಯಾಂಡಲ್ವುಡ್ ಓನ್ಲಿ, ಕಂಪ್ಲೀಟ್ ಸ್ಯಾಂಡಲ್ವುಡ್. ಬಿಕಾಸ್ ಅವತ್ತು ನಮ್ಮಲ್ಲಿ ಅಷ್ಟು ಸ್ಯಾಂಡಲ್ವುಡ್ ಇತ್ತು. ಇವತ್ತು ಕೂಡ ನಾವು ಫಿಲ್ಮ್ ಇಂಡಸ್ಟ್ರಿಗೆ ಅಂತ ಕರಿತೀವಿ, ಸ್ಯಾಂಡಲ್ವುಡ್ ಕರಿತಕ್ಕಂಥದ್ದು. ಅಂದ್ರೆ ಅವತ್ತಿನ ಕಾಲಘಟ್ಟ ನಾವೇನ್ ಮಾಡ್ತೀವಿ, ಅಷ್ಟೊಂದು ಓಕೆ ಶ್ರೀಗಂಧನಲ್ಲಿ ಬೆಳೀತಾ ಇದ್ದೀವಿ. ಇವತ್ತು ಕೂಡ ಹಾಗಂತ ಬಿಟ್ಟಿಲ್ಲ ಅಂತ ಅಲ್ಲ, ಇವತ್ತು ಕೂಡ ತಗೊಂಬಂದು ಆ ಸೀಡ್ಸ್ ಇಟ್ಕೊಂಡು ಇವಾಗ ಪ್ಲಾಂಟೇಶನ್ ಮಾಡಿ ಬೆಳೀತಾ ಇದೀವಿ. ಅಂಡ್ ದೇರ್ ಕ್ರೋರ್ ಆಫ್ ಮನಿ ಆಲ್ಸೋ. 10 ವರ್ಷ ಪ್ಲಾಂಟೇಶನ್ ಆಗಿರೋ 12 ವರ್ಷ ಬೇಕು. 12 ವರ್ಷ ಸಾಕ್ತಾರೆ, ಒಳ್ಳೆ ಫಸಲು ಬರುತ್ತೆ, ಕಮ್ಮಿ ಮುಗೀತು. ಎಕರೆ 5 ಕೋಟಿ, 1 ಎಕರೆ 5 ಕೋಟಿ ಬರುತ್ತೆ. ಅವ್ನು ಕರೆಕ್ಟಾಗಿ ಕಮ್ಮಿ ಇಟ್ಕೊಂಡು ಅವ್ನು ಕರೆಕ್ಟಾಗಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಂಡ್ರೆ ಸೊ ಅವತ್ತಿನ ಕಾಲಘಟ್ಟಕ್ಕೆ ಅಷ್ಟು ಶ್ರೀಗಂಧಕ್ಕೆ ನಾವು ಕರ್ನಾಟಕ ಅಂತ ಕರಿತಾ ಇದ್ವಿ. ಶ್ರೀಗಂಧ ನಾಡು ಅಂತ ಏನು ಮಾಡ್ತೀವಿ ಕರೀತಕ್ಕಂಥದ್ದು. ಬಿಕಾಸ್ ದಟ್ ಮಚ್ ಆಫ್ ನ್ಯಾಚುರಲ್ ರಿಸೋರ್ಸ್ ವಿ ಹ್ಯಾವ್. ಇವತ್ತು ಕೂಡ ನೋಡಿ, ಇಡೀ ಬರಲಿರ್ತಕ್ಕಂಥ ವಿ ಆರ್ ಸೆಕೆಂಡ್ ಪ್ಲೇಸ್ ಇನ್ ಟರ್ಮ್ಸ್ ಆಫ್ ಟೈಗರ್, ವಿ ಆರ್ ಸೆಕೆಂಡ್ ಪ್ಲೇಸ್ ಇನ್ ಟರ್ಮ್ಸ್ ಆಫ್ ಲೆಪರ್ಡ್, ವಿ ಆರ್ ಫಸ್ಟ್ ಪ್ಲೇಸ್ ಇನ್ ಫ್ರಂಟ್ ಆಫ್ ಓಕೆ ಇನ್ ಟರ್ಮ್ಸ್ ಆಫ್ ಎಲಿಫೆಂಟ್. ನಥಿಂಗ್ ಬಟ್ ನಾವು ಅವತ್ತು ಒಂದು ನ್ಯಾಚುರಲ್ ರಿಸೋರ್ಸ್ ಹೋಲಿಸ್ಕೊಂಡ್ರೆ, ಸ್ವಾಭಾವಿಕ ಸಸ್ಯಗಳಿಗೆ ಹೋಲಿಸ್ಕೊಂಡ್ರೆ ವಿ ಆರ್ ಆಲ್ವೇಸ್ ಇನ್ ಎ ಟಾಪ್ ಆರ್ಡರ್. ಆ್ಯಂಡ್ ಅಷ್ಟೇ ಅಲ್ಲದೆ ನಾವು ಕರ್ನಾಟಕ ಅಂತ ಕರಿತಾ ಹೋಗ್ತೀವಿ, ನಾವು ಕರುನಾಡು ಅಂತ ಕೂಡ ಕರಿತಾ ಹೋಗ್ತೀವಿ ಅಲ್ವಾ. ವೈ? ಬಿಕಾಸ್ ಆಫ್ ದ ಓನ್ಲಿ ಒನ್ ಥಿಂಗ್, ದ ಕರುನಾಡು ಅಥವಾ ನಾವು ಕಪ್ಪು ಮಣ್ಣಿನ ನಾಡು ಅಂತ ಕರೀತಕ್ಕಂಥದ್ದು. ಓಕೆ, ರೈಟ್. ವಿಚ್ ಇಸ್ ದ ಓಲ್ಡೆಸ್ಟ್ ಹಿಲ್ ಇನ್ ಇಂಡಿಯಾ? ಓಲ್ಡೆಸ್ಟ್ ಹಿಲ್ ಅರಾವಳೀಸ್. ಅರಾವಳೀಸ್ ಇಸ್ ದ ಓಲ್ಡೆಸ್ಟ್ ಹಿಲ್ಸ್ ವಿತ್ ರೆಸ್ಪೆಕ್ಟ್ ಟು ದ ಇಂಡಿಯಾ ಅಂತ ಕರೀತಾ ಹೋಗ್ತೀವಿ. ಸೊ ಈ ರೀತಿ ಇರಬೇಕಾದ್ರೆ ಒನ್ಸ್ ಅಪಾನ್ ಅ ಟೈಮ್ where we can say about okay your Telugu okay continental drift ಬರುತ್ತಲ್ವಾ? ಎಸ್, ಅದು ಬರಬೇಕು. ಓಕೆ, ಕಾಂಟಿನೆಂಟಲ್ ಡ್ರಿಫ್ಟ್ ಬರುತ್ತಲ್ಲ, ಆ ಟೈಮಲ್ಲಿ ಏನಾಗಿದೆ, ಅರಾವಳಿ ಇಸ್ ಜಸ್ಟ್ ಲೈಕ್ ವಾಲ್ಕನಿಕ್ ಮೌಂಟೇನ್. ಅದು ವಾಲ್ಕನಿಕ್ ಮೌಂಟೇನ್ ಆಗಿತ್ತು. ಆ ವಾಲ್ಕನಿಕ್ ಮೌಂಟೇನ್ ಒಂದು ಬಸಾಲ್ಟ್ನ ರಾಕ್ ಹೊರ ಬಂದಿದೆ ಅಲ್ವಾ, ಆ ಬಸಾಲ್ಟ್ನ ರಾಕ್ ಏನಾಗಿದೆ ಇವತ್ತಿನ ಮಹಾರಾಷ್ಟ್ರ ಅಂಡ್ ನಾರ್ತ್ ಕರ್ನಾಟಕ ಏನಾಗಿದೆ, ಆಲ್ಮೋಸ್ಟ್ ನಾರ್ತ್ ಕರ್ನಾಟಕ ವಿಚ್ ಇಸ್ ಕಂಪ್ಲೀಟ್ಲಿ ಕವರ್ಡ್ ಬೈ ದ ಬಸಾಲ್ಟ್ ರಾಕ್. ಅದೆಷ್ಟು ವರ್ಷ ಆಗಿತ್ತು, ವೆದರಿಂಗ್ ಆಫ್ ದ ರಾಕ್ಸ್ ವಿಚ್ ಕ್ರಿಯೇಟ್ಸ್ ದ ಸಾಯಿಲ್. ಇವತ್ತೇನಾಗಿದೆ, ಉತ್ತರ ಕರ್ನಾಟಕದ ಬಹುತೇಕ ಭಾಗ ಏನಾಗಿದೆ ಇವತ್ತು ಕಪ್ಪು ಮಣ್ಣು ನಾವಿಲ್ಲಿ ನೋಡ್ತಕ್ಕಂಥದ್ದು. ಅದಕ್ಕೋಸ್ಕರನೇ ನಮ್ಮ ಕರ್ನಾಟಕವನ್ನು ಕರುನಾಡು ಅಥವಾ ನಾವು ಕಪ್ಪು ಮಣ್ಣಿನ ನಾಡು ಅಂತ ಕೂಡ ಏನು ಮಾಡ್ತಾ ಹೋಗ್ತೀವಿ, ಕರೀತಕ್ಕಂಥದ್ದು. ಇನ್ನೊಂದು ಕಡೆಗೆ ನಾವು ಕರುನಾಟು ಅನ್ನೋದು ಕೂಡ ಕರೀತಾ ಹೋಗ್ತೀವಿ. ಅಂದರೆ ಎತ್ತರದ ಒಂದು ದಖನ್ ಪ್ರಸ್ಥಭೂಮಿಯಿಂದ ಕರೀತಕ್ಕಂಥದ್ದು. ವಿನೋ ಓಕೆ. Okay, so when it comes to the again here, we are talking about the Deccan Plateau. Alva, Deccan Bhumi into ಕರೀತಾ ಹೋಗ್ತೀವಿ. What is the meaning of plateau? The land between two mountains. One side where the Western Ghats, one side where the Eastern Ghats, the highest elevated region, that is what we say plateau. In southern India it is called as now Deccan Plateau into ಕರೀತಾ ಹೋಗ್ತೀವಿ. For your kind information, Deccan Plateau again, it's a comprised of a 3 plateau. It is not a single plateau. Submersible again it consists of 3 submerged means plateau is there. One is about the Mysore plateau, second Telangana plateau, third one is Maharashtra plateau. Alva? Okay, here it is the our Deccan Plateau, because last time in exam ತುಂಬಾ ಟಿಪಿಕಲ್ ಆಗಿ ಕೇಳಿದ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ, ಸೊ ಬಿ ಅವೇರ್ ಆಫ್ ಇಟ್. ನಮ್ದು ಬರೀ ದಕ್ಷಿಣ ಪ್ರಸ್ಥಭೂಮಿ, ದರಿ ದಕ್ಷಿಣ ಪ್ರಸ್ಥಭೂಮಿ ಅಲ್ಲ, ನಮ್ಮ ಕರ್ನಾಟಕ ಬಂದು ಇನ್ನ 3 ಪ್ರಸ್ಥಭೂಮಿ ಶೇರ್ ಆಗ್ತಾ ಹೋಗುತ್ತೆ. ಇದ್ರೇನು ಮಾಡಿದ್ವಿ, ನಾವು 3 ಪಾರ್ಟ್ ಡಿವೈಡ್ ಮಾಡ್ಕೊಂಡಿದ್ದೀವಿ. ಮೊದಲನೇ ಪಾರ್ಟ್ ಬಂದು ಡೌನ್ ಪಾರ್ಟ್ ಅಲ್ಲಿ ವಿ ಕಾಲ್ ಆಸ್ ಮೈಸೂರು ಪ್ಲಾಟ್ಯೂ, ಈ ಕಡೆ ಬಂದು ತೆಲಂಗಾಣ ಪ್ಲಾಟ್ಯೂ, ಈ ಕಡೆ ಬಂದು ಮಹಾರಾಷ್ಟ್ರ ಪ್ಲಾಟ್ಯೂ.
the Maharashtra, Telangana, Mysore plateau. Togetherly, all three togetherly called as a Deccan plateau ಅಂತ ಕರೀತಾ ಹೋಗ್ತೀವಿ. ಇನ್ನು ಕರ್ನಾಟಕ ಒಂದು ಎಲ್ಲ ಪಾರ್ಟು ಇದೆ. ದ ಹೈಯೆಸ್ಟ್ ನಂಬರ್ ಆಫ್ ಏರಿಯಾ ಬಂದು ಮೈಸೂರು ಪ್ಲಾಟ್ಯೂ ಬರುತ್ತೆ, ಹೈದರಾಬಾದ್ ಕರ್ನಾಟಕ ರೀಜನ್ ಒಂದು ತೆಲಂಗಾಣ ಪ್ಲಾಟ್ಯೂ ಬರುತ್ತೆ, ಆ್ಯಂಡ್ ಸಮ್ ಈ ಕಡೆ ಉತ್ತರ ಕನ್ನಡ ಈ ಪ್ಲೇಸ್ ಇದೆಯಲ್ಲ ವಿಚ್ ಬಿಲಾಂಗ್ಸ್ ಟು ದ ಮಹಾರಾಷ್ಟ್ರ ಒಂದು ಪ್ಲಾಟ್ಯೂ ಅಂತ ಕರೀತಕ್ಕಂಥದ್ದು. ಅಂದರೆ ನಮ್ಮ ಕರ್ನಾಟಕ ಏನಾಗಿದೆ ಒಂದು ಅತ್ಯಂತ ಒಂದು ಎತ್ತರದ ಭೂಮಿಯಲ್ಲಿ ಇರ್ತಕ್ಕಂಥ ಪ್ರದೇಶ. ದ ಕರು ಪ್ಲಸ್ ನಾಟರು ಅಂತ ಮಾಡ್ತಾ ಹೋಗ್ತಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಉಲ್ಲೇಖವನ್ನು ಕೊಡ್ತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ನಮ್ಮ ಒಂದು ಶ್ರೀ ವಿಜಯನ ಒಂದು ಕವಿರಾಜ ಮಾರ್ಗ ಬಿಟ್ರೆ ಬೇರೆ ಬೇರೆ ಕೂಡ ಒಂದು ಉಲ್ಲೇಖ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಮೇಜರ್ ಆಗಿ ಪಾಣಿನಿ, ಫೇಮಸ್ ಬುಕ್ ಅಷ್ಟಾಧ್ಯಾಯಿ, ಗ್ರಾಮರ್ ಬುಕ್. ನಾವು ಇದುವರೆಗೂ ಸಿಕ್ಕಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ಒಂದು ವ್ಯಾಕರಣ ಗ್ರಂಥ ಯಾವುದು ಅಂತಂದ್ರೆ ಅದುವೇ ಪಾಣಿನಿಯ ಒಂದು ಅಷ್ಟಾಧ್ಯಾಯಿ. ಆ ಒಂದು ವ್ಯಾಕರಣ ಗ್ರಂಥದಲ್ಲಿ ಅವ್ರೇನ್ ಮಾಡ್ತಾ ಹೋಗ್ತಾರೆ, ಕರ್ನಾಟಕದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಏನಂತ ಉಲ್ಲೇಖ ಮಾಡ್ತಾರೆ, ಕರ್ನಾಟಕ ಪ್ರದೇಶವನ್ನ ಕರ್ನಾಟಕ ಅಂದ್ರೆ ಇದೊಂದು ಗೋತ್ರದ ಹೆಸರು. ಇಲ್ಲಿ ಜನರಲ್ಲ, ಈ ಜನರ ಒಂದು ಗೋತ್ರನೇ ಅದುವೇ ನಾವು ಕರ್ನಾಟಕ ಅಂತ ಕರಿತಾ ಹೋಗ್ತೀವಿ ಅಂತೇಳಿ ಪಾಣಿನಿ ತನ್ನ ಒಂದು ಅಷ್ಟಾಧ್ಯಾಯ ಗ್ರಂಥದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ನಮ್ಮ ಅವತ್ತಿನ ಒಂದು ಋಗ್ವೇದ ಗ್ರಂಥದಲ್ಲಿ ಅಲ್ವಾ, ವೇದಗಳಲ್ಲಿ ಅತ್ಯಂತ ಹಳೆಯ ವೇದ ನಾವು ಋಗ್ವೇದ ಅಂತ ಕರೀತಾ ಹೋಗ್ತೀವಿ. ಈ ಋಗ್ವೇದದಲ್ಲಿ ಒಟ್ಟು ಎಷ್ಟು ಮಂಡಲಗಳಿವೆ? 10 ಮಂಡಲಗಳಿವೆ. 10ರಲ್ಲಿ ದ 2 to 7 ಮಂಡಲಾಸ್ ದ ಡೀಲಿಂಗ್ ವಿತ್ ದ ಗೋತ್ರಾಸ್. 2 ರಿಂದ 7ನೇ ಮಂಡಲ ಏನ್ ಮಾಡ್ತಾ ಹೋಗ್ತೀವಿ, ಗೋತ್ರಗಳ ಬಗ್ಗೆ ಹೇಳ್ತಕ್ಕಂಥದ್ದು. ಇಲ್ಲಿ ನಿಮ್ಗೆ ಎಷ್ಟು ಜನ ಗೊತ್ತು ನಿಮ್ಗೆ ಗೋತ್ರ ಏನು ಅಂತ ಹೇಳಿ? ಗುಡ್. ಇನ್ನುಳಿದವರಿಗೆ ಗೊತ್ತಾಗುತ್ತೆ, ಕೆಚ್ಕೋಬೇಡಿ. ಮುಂದಿನ ವರ್ಷ ಮದುವೆ ಆಗ್ತಿರಲ್ಲ, ವೆಡ್ಡಿಂಗ್ ಕಾರ್ಡ್ ಅವರೇ ಆಗ್ತಾರೆ. ಮುಂದಿನ ವರ್ಷ ವೆಡ್ಡಿಂಗ್ ಕಾರ್ಡ್ ಮಾಡಿಸಿದ್ರೆ ಗೊತ್ತಾಗ್ತಾರಲ್ಲ, ಕುಳ್ಳಿ ಅಂತ ಕೊಡ್ತಾರಲ್ಲ, ಅಲ್ಲಿ ಕ್ಲಿಯರ್ ಕಟ್ಟ ಮೆನ್ಷನ್ ಮಾಡ್ತಾರೆ ಗೋತ್ರ ಯಾವುದು ಅಂತೇಳಿ. ಅವಾಗ ನೋಡಿ ತಿಳ್ಕೊಳ್ಳಿ. Done here. The 2 to 7 mandalas where we can see the gotras ಅಂತ ಕರೀತಾ ಹೋಗ್ತೀವಿ. ಅದರಲ್ಲಿ ಕರ್ನಾಟಕ ಅಂತಕ್ಕಂಥ ಒಂದು ಗೋತ್ರ ಇದೆ. ಆ ಗೋತ್ರಕ್ಕೆ ಸೇರಿರ್ತಕ್ಕಂಥ ಒಂದು ಜನರೇ ಈ ಒಂದು ಕರ್ನಾಟಕದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಪಾಣಿನಿ ತನ್ನ ಗ್ರಂಥದಲ್ಲಿ ಒಂದು ಉಲ್ಲೇಖವನ್ನಲ್ಲಿ ಮಾಡ್ತಕ್ಕಂಥದ್ದು. ಆ್ಯಂಡ್ ನಂತರಲ್ಲಿ ನೋಡೋದಾದ್ರೆ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಆ್ಯಂಡ್ ಅಲ್ಲೂ ಕೂಡ ಕರ್ನಾಟಕದ ಬಗ್ಗೆ ಉಲ್ಲೇಖ ಮಾಡ್ತಾ ಹೋಗಿದೆ. ಫಸ್ಟ್ ಲಾಕ್ಡೌನ್ ಎಲ್ಲ ಮಹಾಭಾರತ ನೋಡಿರ್ತಾನೆ. ಅದು ನಿಮಗೆ 5 ಚಾನ್ಸ್ ಇದ್ದು, ಮನಿ ಇಷ್ಟು, ದಿಯಾ, ಲವ್ ಮಾಕ್ಟೈಲು, ಮಹಾಭಾರತ, ರಾಧಾಕೃಷ್ಣ. ಬೇರೆ ಆಪ್ಷನ್ ಇರಲಿಲ್ಲ. ಈಗ ಬೇರೆ ಆಪ್ಷನ್ ಇತ್ತು ನಿಮಗೆ. ಇವಾಗ ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಇವಾಗ ಎಲ್ಲ ಲಾಕ್ಡೌನ್ ಹೋಗಿತ್ತು, ಎಲ್ಲ ಸಡನ್ ಆವಾಗ ಮನೆ ಲಾಕ್ ಆಗಿತ್ತು. ಏನೋ OTT ಇತ್ತು, ನೆಟ್ಫ್ಲಿಕ್ಸ್ ಇತ್ತು, ಮನಿ ಇಷ್ಟು ನೋಡ್ಕೊಂಡ್ರಿ, ಅಮೆಝಾನ್ ಪ್ರೈಮ್ ಇತ್ತು, ಈ ಕಡೆ ದಿಯಾ ಮತ್ತು ಕೆಲವು ಮಾಟಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡಿದ್ರಿ. ಈ ಸಂಜೆ 9 ಗಂಟೆ ಮುಗಿದೋಗ್ತು. ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಲ್ಲರೂ ಒಂದೇ ಮಾತು ಹೇಳ್ತಿದ್ದು. ಏನ್ ಹೇಳ್ತಿದ್ರು? ಹಕ್ಕು ಮಹಾಭಾರತ ನೋಡೋಣ. ಅವರು ಮಹಾಭಾರತ ನೋಡ್ತಾ ಇದ್ರಿ, ಜೊತೆ ರಾಧಾಕೃಷ್ಣ 7 ಒಟ್ಟಿಗೆ ಸ್ಟಾರ್ಟ್ ಆಗಿ ನೋಡ್ತಾ ಇದ್ರಿ. ಸಿ ವೈ ಆಮ್ ಟೆಲಿಂಗ್, ಬಿಕಾಸ್ ಇನ್ ದಟ್ ಮಹಾಭಾರತ ಸೀರಿಯಲ್ ಅವ್ನ ಕೊನೆಯ ಯುದ್ಧ ಮಾಡಕ್ ಬರ್ತಾನಲ್ವಾ, ದುರ್ಯೋಧನ ಯುದ್ಧ ಮಾಡಕ್ ಬರ್ತಾನೆ. ಅವಾಗ ಹೇಳ್ತಾನೆ ನೋಡಿ, ಇಲ್ಲಿ ಪಾಂಡವರು ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ? 3 ಜನ ಸಪೋರ್ಟ್ ಮಾಡ್ತಿರೋದು, ನನಗೆ 7 ಜನ ಸಪೋರ್ಟ್ ಮಾಡ್ತೀರಿ. ಅದರಲ್ಲಿ ಕುರೂರು, ದಕ್ಷಿಣ ಭಾರತ ಒಂದು ಕರ್ನಾಟಕ, ಇವರೆಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಮಾಡ್ತೀರಿ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾ ಹೋಗ್ತಾನೆ. ಅವನು ಮಹಾಭಾರತದಲ್ಲೂ ಕೂಡ ಅಷ್ಟೇ ಕರ್ನಾಟಕದ ಬಗ್ಗೆ ಕುಂತಳ ದೇಶ ಅಂತ ಏನು ಮಾಡಿದಲ್ಲಿ ಒಂದು ಉಲ್ಲೇಖವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಅದನ್ನು ಬಿಟ್ಟರೆ ಓಕೆ, ನಮ್ಮ ಒಂದು ರಾಮಾಯಣದಲ್ಲೂ ಕೂಡ ಏನು ಮಾಡಿದಲ್ಲಿ ವೈಜಯಂತಿಪುರ ಅಂತ ಏನು ಮಾಡ್ತಾ ಹೋಗ್ತಾರೆ, ನಮ್ಮ ಕರ್ನಾಟಕದ ಬಗ್ಗೆಯಲ್ಲಿ ಒಂದು ಉಲ್ಲೇಖನಲ್ಲಿ ಕೊಡ್ತಕ್ಕಂಥದ್ದು. ಇದೆಲ್ಲ ಓಲ್ಡೆಸ್ಟ್ ವರ್ಷನ್ಸ್. ಆ್ಯಂಡ್ ನಂತರದಲ್ಲಿ ನೋಡ್ತಾ ಹೋಗ್ಬೋದು. ಇವಾಗ ಸ್ವಲ್ಪ ಮಾಡರ್ನ್ ವರ್ಷನ್ಸ್ ಬರೋದಾದ್ರೆ ನಮಗೆ ಸಿಗ್ತಕ್ಕಂಥ ಸಂಗಮ್ ಏಜ್ ಅಲ್ವಾ, ನಾವು ಸಂಗಮ್ ಲಿಟ್ರೇಚರ್ ಏಜ್ ಅಂತ ಕರೀತಾ ಹೋಗ್ತೀವಿ. ಸಂಗಮ ಯುಗದಲ್ಲಿ ಬರ್ತಕ್ಕಂಥ 1ನೇ ಯುಗ, 2ನೇ ಯುಗ, 3ನೇ ಯುಗ, ವಿ ಕ್ಯಾನ್ ಸೇ 3 stages ಆರ್ 3 ಓಕೆ ಕಾನ್ಸೆಪ್ಟ್ಸ್ ನೋಡ್ತಾ ಹೋಗ್ತೀವಿ. ಆ 3 ಕಾನ್ಸೆಪ್ಟ್ಸ್ ಸಿಗ್ತಕ್ಕಂಥ ದ ಫೇಮಸ್ 2 ಬುಕ್ಸ್, ಒಂದು ತೊಲಕಪ್ಪಿಯರ್ ಬರೀತಕ್ಕಂಥ ತೊಲಕಪ್ಪಿಯಂ, ಇನ್ನೊಂದು ಇಲಾಂಗು ಬರೀತಕ್ಕಂಥ ಒಂದು ಶಿರಪಾಧಿಕಾರಂ. ಆ ಪಾಯಿಂಟ್ ಬರ್ಕೊಳ್ಳಿ, ಇಲಾಂಗು ರೋಟ್ ಶಿರಪಾಧಿಕಾರಂ. ಬರ್ಕೊಳ್ಳಿ, ಎಲ್ಲ ಬರ್ಕೋಬೇಡಿ, ತಂದೆ ಹ್ಯಾಂಡ್ ನೋಟಲ್ಲೇ ಬರ್ಕೊಳ್ಳಿ. ನೀವು ಪ್ರಿಂಟ್ ಹಾಕ್ಸಿರೋ ನೋಟ್ಸಲ್ಲೇ ಬರ್ಕೋಬೇಕು. ಎಲ್ಲ ಬರ್ಕೊಂಡ್ರೆ ಯೂಸ್ ಇಲ್ಲ. ನೀವೇನು ಪ್ರಿಂಟ್ ಹಾಕ್ಸ್ಕೊಂಬಂದಿರೋ ನೋಟ್ಸ್ ಇವಾಗ ಅದರಲ್ಲೇ ಬರ್ಕೋಬೇಕು. ಇಲಾಂಗು ಪಾಯಿಂಟ್ ಇದೆಯಾ? ಮಾಡ್ಕೊಂಡಿಲ್ವಾ? Okay, done. Okay, the Tamilian books, they are referring the Karnataka. One is about Tolkappiyam,
Tolkappia wrote the Tolkappia book. Ilanga wrote the one of the famous book, that is what we said, Shilapadikaram. And in both the books, they have mentioned the Karnataka peoples as the Karunadaru, or else the Karunatakaru. Okay, see, that is what we said. Apavramsha again, where we can see the new name, that is what we said, Karnataka. And at the same time, ಓಕೆ, ಇಷ್ಟು ನಾವು ವೃಡನ್ ನೋಡಿದ್ವಿ. ಈ ವೃಡನ್ನ ಬಿಟ್ಟು ಶಾಸನಗಳ ಬಗ್ಗೆ ನೋಡಿದ್ರೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಅನ್ನೋ ಪದ ಉಲ್ಲೇಖ ಎಲ್ಲಾಗಿದ್ದು ಅಂತಂದ್ರೆ ಬೀರೂರಲ್ಲಿ ಸಿಗ್ತಕ್ಕಂಥ ಒಂದು ತಾಮ್ರಪಟ ಶಾಸನ. ಆವತ್ತಿನ ಕಾಲದ ನಮ್ಮ ಕರ್ನಾಟಕದಲ್ಲಿ ಕದಂಬರ ಆಳ್ವಿಕೆ ಮಾಡ್ತಿರ್ತಾರೆ. ಕದಂಬರ ಆಳ್ವಿಕೆ ಆದ ಬರ್ತಕ್ಕಂಥ ಒಂದನೆಯ ಶಾಂತಿವರ್ಮ, ಆ ಒಂದನೇ ಶಾಂತಿವರ್ಮನನ್ನ ಬೀರೂರು ತಾಮ್ರಪಟ ಶಾಸನದಲ್ಲಿ ಉಲ್ಲೇಖ ಮಾಡ್ತಾರೆ. ಏನು ಉಲ್ಲೇಖ ಮಾಡ್ತಾರೆ ಅಂತಂದ್ರೆ, ಈ ಶಾಂತಿವರ್ಮನು ಇಡೀ ಕರ್ನಾಟಕ ಪ್ರದೇಶದ ಅಂತ ಹೇಳ್ತಾ ಹೋಗ್ತಾರೆ ಒಡೆಯ. ಹಿ ಇಸ್ ಅ ಮಾಸ್ಟರ್ ಆಫ್ ದ ಕರ್ನಾಟಕ ರೀಜನ್. ಏನ್ ಮಾಡ್ತಾ ಹೋಗ್ತಾರೆ, ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಪದ ಯಾವ ಶಾಸನದಲ್ಲಿ ನೀವು ಇದ್ರೆ ನೋಡ್ತಾ ಬಂದ್ರಿ, ಎಲ್ಲ ಕೂಡ ಬುಕ್ಕೇ ಆಗಿತ್ತು, ಶಾಸನದಲ್ಲಿ ಇರಲಿಲ್ಲ. ಮೊಟ್ಟ ಮೊದಲ ಬಾರಿ ಶಾಸನ ಅಂತ ಕೇಳಿದ್ರೆ ಅದು ನಮ್ಮ ಬೀರೂರಿನ ತಾಮ್ರಪಟ ಶಾಸನ ಅಂತ ಏನ್ ಮಾಡ್ತಾ ಹೋಗ್ತೀವಿ, ಕರೀತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಬಾದಾಮಿ ಚಾಲುಕ್ಯರ ಬರ್ತಕ್ಕಂಥ ರಾಜ ವಿಜಯಾದಿತ್ಯ ಅಂತ ಕರೀತಾ ಹೋಗ್ತೀವಿ. ಅವನ ರಾಣಿಯಾಗಿರ್ತಕ್ಕಂಥ ವಿಜಯಂಕ. ಅವಳು ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಕೆಲವೊಂದು ಶಾಸನಗಳಲ್ಲಿ ತನ್ನನ್ನು ತಾನೆಂದು ಕರ್ಕೊಂಡು ಹೇಳಿ ಕರ್ನಾಟಕ ರಾಜಪ್ರಿಯ ಅಂತ ಏನ್ ಮಾಡಿದ್ರೆ ತನ್ನ ತಾನು ಕರ್ಕೊಳ್ತಕ್ಕಂಥ ಕೆಲಸದಲ್ಲಿ ಈ ವಿಜಯಂಕ ರಾಣಿಯಲ್ಲಿ ಮಾಡಿರ್ತಕ್ಕಂಥದ್ದು. ಅಂಡ್ ಈವನ್ ಕೆಲವೊಂದು ರಾಷ್ಟ್ರಕೂಟರ ಶಾಸನಗಳಲ್ಲಿ ದೇ ಮೆನ್ಷನ್ಡ್ ಬಾದಾಮಿ ಚಾಲುಕ್ಯರ ಸೈನ್ಯ ಹಿಂಗಿತ್ತು ಅಂತಂದ್ರೆ ಅದು ಕರ್ನಾಟಕದ ಬಲ ಆಗಿತ್ತು. ಹೌದು, ನಮ್ಮಲ್ಲಿ ಹೇಗೆ ಅಂತಂದ್ರೆ ನೋಡಿ, ಕೆಲವೊಂದು ಇದರಲ್ಲಿ ವಿ ಹ್ಯಾವ್ ಎ ಅಂಡರ್ರೇಟೆಡ್ ಹೀರೋಸ್ ಅಲ್ವಾ, ಸಖತ್ ಆಕ್ಟಿಂಗ್ ಮಾಡ್ತಾರೆ, ಬಟ್ ಟಿಲ್ ದೇ ಆರ್ ಅಂಡರ್ರೇಟೆಡ್. ಎಸ್ಪೆಷಲಿ ಸುಶಾಂತ್ ಸಿಂಗ್ ರಜಪೂತ್ ಫೈನೆಸ್ಟ್ ಆಕ್ಟರ್, ಸಖತ್ ಚೆನ್ನಾಗಿ ಆಕ್ಟಿಂಗ್ ಮಾಡೋಣ, ಅವನು ಏನು ಕೊಟ್ಟರೆ ಆಕ್ಟಿಂಗ್ ಜಸ್ಟಿಸ್ ಕೊಟ್ಟಿದ್ದ ಅವನು, ಬಟ್ ಅಂಡರ್ ರೇಟೆಡ್. ಯಾಕೆ ಬೆಳೆಗೆ ಬಿಡಲಿಲ್ಲ ಸಮಯ ಕನ್ಸೆಷನ್ ಮಾಡ್ಕೊಂಡ. ನಮಗೂ ಕೂಡ ಅಷ್ಟೇ, ನಾವು ಕೃಷ್ಣದೇವರಾಯನಿಗೆ ಪ್ರೀತಿ ಕೊಡ್ತೀವಿ, ಕೆಂಪೇಗೌಡರಿಗೆ ಪ್ರೀತಿ ಕೊಡ್ತೀವಿ. ಅಟ್ ದ ಸೇಮ್ ಟೈಮ್ ವಿ ಆರ್ ನಾಟ್ ಗಿವಿಂಗ್ ಅವರ್ ಶೋ ರೆಸ್ಪೆಕ್ಟ್ ಟುವರ್ಡ್ಸ್ ಇಮ್ಮಡಿ ಪುಲಕೇಶಿ. ಆವತ್ತಿನ ಕಾಲದಲ್ಲಿ ಇಮ್ಮಡಿ ಪುಲಕೇಶಿ, ಹರ್ಷಭದ್ರ ಇನ್ ಕೇಸ್ 11th ಸೆಂಚುರಿ ಇದ್ದಿದ್ರೆ ಅರೇಬಿಕ್ನವ್ರು ಯಾರು ಇಂಡಿಯಾ ಒಳಗೆ ಬರ್ತಿರ್ಲಿಲ್ಲ. ಅವರೆಲ್ಲರನ್ನ ಅಲ್ಲಿಂದಲೇ ಚಲೆ ಜಾವ ಅಂತ ಅಲ್ಲಿಂದಲೇ ವಾಪಸ್ ಕಳಿಸ್ಬಿಡ್ತಿದ್ವಿ. ಅನ್ಫಾರ್ಚುನೇಟ್ಲಿ ಏನ್ ಗೊತ್ತಾ, ನಮ್ಮಂತ ರಾಜರಿರ್ಲಿಲ್ಲ, ವಿ ಆರ್ ಎ ವೀಕ್ ಮೂಮೆಂಟ್, ಅವಾಗ ಅವ್ರ ಒಳಗೆ ಬಂದಿತ್ತು. ದ ಇಮ್ಮಡಿ ಪುಲಕೇಶಿ ಇಸ್ ಅಂಡರ್ರೇಟೆಡ್ ಹೀರೋ. ಅವನ ಬಗ್ಗೆ ನಾವೆಲ್ಲ ಎಕ್ಸ್ಪ್ಲನೇಷನ್ ಮಾಡಕ್ಕೆ ಹೋಗಲ್ಲ, ಎಲ್ಲ ಒಂದು ಪಾಯಿಂಟ್ ಕೈ ಬಿಡ್ತಾ ಹೋಗ್ತೀವಿ. ಅವತ್ತಿನ ಕಾಲಕ್ಕೆ ಅವನು ಹೇಗೆ ಆಳ್ವಿಕೆ ಮಾಡ್ದ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಆಳ್ವಿಕೆ. ದಟ್ ಈಸ್ ವಾಟ್ ವಿ ಲುಕ್ ಇನ್ ಹಿಸ್ಟರಿ, ವಿ ಕ್ಯಾನ್ ಸಿ ಡಿಫರೆಂಟ್ ಕೈಂಡ್ ಆಫ್ ದ ಪರ್ಸನ್ಸ್. ಅದಕ್ಕೆ ಹೇಳ್ತಾರೆ, ರಾಷ್ಟ್ರಕೂಟರು ಹೇಳ್ತಾ ಹೋಗ್ತಾರೆ, ಬಾದಾಮಿ ಚಾಲುಕ್ಯರ ಸೇನೆ ನೋಡ್ತಾ ಹೋದ್ರೆ ಎಲ್ಲೇ ಅದಕ್ಕೊಂದು ಎಲೆ ಅಂತಾನೆ ಇರಲಿಲ್ಲ, ಅದಕ್ಕೊಂದು ಬಾರ್ಡರ್ ಇರಲಿಲ್ಲ. ಎಷ್ಟು ನೋಡಿದ್ರು ಕೂಡ ಅವ್ರಿಗೆ ಸೇನೆ ಕಾಣ್ತಾ ಇತ್ತು. ಅಂಡ್ ಅವ್ರು ಹೇಳ್ತಾ ಹೋಗೋದು ಅವತ್ತಿನ ಕಾಲಘಟ್ಟಕ್ಕೆ ಅವ್ರು ನೇವಿ ಕೂಡ ಮೇಂಟೈನ್ ಮಾಡ್ಕೊಂಡಿದ್ರು. ಅಂಡ್ ಒಂದು ಲೆಕ್ಕದಲ್ಲಿ ಅವ್ರು ಕರ್ನಾಟಕದ ಒಂದು ಬಲ ಅಂತಾನೆ ಹೇಳ್ಬೋದು ಅಂತ ಮಾಡ್ತಾ ಹೋಗ್ತಾರೆ, ಶಾಸನಗಳಲ್ಲಿ ಉಲ್ಲೇಖವನ್ನು ಹೇಳಿ ಮಾಡ್ತಕ್ಕಂಥದ್ದು. ಅಂಡ್ ಅದೇ ರೀತಿಯಾಗಿ ನಮ್ಮ ದ್ರಾವಿಡ ಲ್ಯಾಂಗ್ವೇಜ್ ಆಗಿರ್ತಕ್ಕಂಥ ನಮ್ಮ ತಮಿಳ್ ಲ್ಯಾಂಗ್ವೇಜ್ ಅಲ್ವಾ, ಬಿಕಾಸ್ ನಮ್ಮಲ್ಲಿ ಪಾಲಿಟಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡ್ಬೇಕಾದ್ರೆ ನಾವು ಶೆಡ್ಯೂಲ್ ನಂಬರ್ 8 ನೋಡ್ತೀವಿ, which talks about the official languages. There we can see about the 22 official languages. At the same time, the Ministry of Culture, which also provides the cultural status to the languages. Right? Till date, the 6 languages has accepted the cultural status only. The first one is about Tamil, second one is Sanskrit, third one is Kannada, fourth one is Telugu, fifth one is Malayalam, and sixth one is Odia. We have two conditions here, 2 criteria. One criteria is about the language machine should be older than the 2000 years. It should be older than the 2000 of years. That is the first criteria. Second criteria, the language should be has its own script. The language should be has own script. ಅದಕ್ಕೆ ಭಾಷೆಗೆ ಲಿಪಿನೂ ಗೊತ್ತಿರಬೇಕು, ಎಲ್ಲಾನು ಗೊತ್ತಿರಬೇಕು. ಈ ರೀತಿ 2 ಭಾಷೆಗಳಿಗೆ ಏನು ಮಾಡಿದರೆ ನಮ್ಮಲ್ಲಿ ಇವತ್ತು ಶಾಸ್ತ್ರೀಯ ಸ್ಥಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆ್ಯಂಡ್ ಈ ರೀತಿ ತಮಿಳನ್ನ ಫಸ್ಟ್ ಕೊಡ್ತೀವಿ, ಬಿಕಾಸ್ ತಮಿಳ್ ಇಸ್ ಓಲ್ಡರ್ ದನ್ ಕರ್ನಾಟಕ ಅಂತ ಹೇಳ್ತಾ ಹೋಗ್ತಾರೆ. ಬಿಕಾಸ್ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಹಳೆಯ ಭಾಷೆ ತಮಿಳ್ ಅಂತ ಕರೀತಕ್ಕಂಥದ್ದು. ನೋಡಿದ್ರೆ ಹಾಗೆ ಇಲಾಂಗೋ ಇರ್ಬೋದು, ತೊಲಕಪ್ಪಿಂ ಇರ್ಬೋದು, ತಮಿಳಿನ ಕೆಲವೊಂದು ಶಾಸನಗಳು ಕೂಡ ಇರ್ಬೋದು. ನೋಡಿ, ನಾವು ಇವತ್ತಿಂದ ಕರೀತಾ ಹೋಗ್ತೀವಿ. IPL ಸ್ಟಾರ್ಟ್ ಆಯಿತು ಅಲ್ವಾ, ಫಸ್ಟ್ ಮ್ಯಾಚ್ ಯಾರ್ಯಾರು? RCB ವರ್ಸಸ್
CSK ರೈಟ್. CSK ಅಂತ ಬಂದಾಗ ನೀವು ಸ್ಟೇಡಿಯಂ ಮಾರ್ಕ್ ಒಂದು ವರ್ಡ್ ಬರುತ್ತೆ ನಿಮಗೆ ಯಾವಾಗಲೂ ಕೂಡ ಸ್ಟೇಡಿಯಮಲ್ಲಿ. ಏನು ಬರುತ್ತೆ ಒಂದು ವರ್ಡ್ CSK ಬಗ್ಗೆ? ಕೊಂಗ್ರು ಅಂತ ಕರೀತೀವಿ. ಇದು ವರ್ಡ್ ನಾವು ಯೂಸ್ ಮಾಡ್ತಿರೋ ವರ್ಡ್ ಅಲ್ಲ, ಬಟ್ ನಾವು ಕರೀತಿರೋದು ಕೆಲ ಕರಿತಿದ್ದೀವಿ ಅಷ್ಟೇ. ಇಲ್ಲಿ ಈವನ್ ನಾವು ಓಕೆ, ನಾವು ಮುಸ್ಲಿಮರ ನಾವು ಓಕೆ ಸಾಬ್ರು ಅಂತ ಕರಿತೀವಿ, ಅದು ಸಾಬ್ರು ಅಲ್ಲ, ಸಾಹೇಬರು. ವಿ ಆರ್ ರೆಸ್ಪೆಕ್ಟಿಂಗ್ ದಮ್ ಆಸ್ ಎ ಸಾಹೇಬ. ಅದು ವರ್ಡ್ ಏನಾಗಿದೆ ಅಪಭ್ರಂಶ ಆಗಿ ಏನಾಗಿದೆ ಹೊತ್ತು ಅದನ್ನ ಸಾಬ್ರು ಅಂತ ಕರಿತೀವಿ ಅಷ್ಟೇ. ಇಲ್ಲಿ ವಿ ಆರ್ ರೆಸ್ಪೆಕ್ಟಿಂಗ್ ದಮ್ ಆಲ್ವೇಸ್, ಬಿಕಾಸ್ ಅವತ್ತಿನ ಕಾಲದಲ್ಲಿ ಇವತ್ತು ಕೂಡ ಅಷ್ಟೇ. ನೀವು ನೋಡಿರ್ಬೋದು, ನೀವು ರೀಲ್ಸ್ ನೋಡ್ತೀವಿ, ಈಗ ಬೇವರ್ಸಿ ಅಂತ ಕರಿತೀವಿ. ಬೇವರ್ಸಿ ಬೈವಳ ಪದ ಅಲ್ಲ, ಯಾವುದೋ ಬೇಡದ ಆಸ್ತಿಗೆ ಯಾವ ವಾಸದಲ್ಲಿ ಇರ್ತಕ್ಕಂಥ ಒಂದು ಆಸ್ತಿಗೆ ಅಂತ ಕರೀತಾ ಹೋಗ್ತಾರೆ, ಆ ವಾಸದಲ್ಲಿ ಅಂತ ಕರೀತಾ ಹೋಗ್ತೀವಿ ನಾವು, ಆ ಥರ ಕರೀತಕ್ಕಂಥದ್ದು. ಅದು ಅಪಭ್ರಂಶ ಆಗಿ ಏನಾಗಿದೆ ಇವತ್ತು ಬೈವಳ ಪದ ಆಗೋಗಿದೆ. ಅದು ಎಲ್ಲ ಭಾಷೆಗಳು ಕೂಡ ಅಪಭ್ರಂಶ ಇದಿದೆ. ಈಗ ನಾ ಯಾಕೆ ಮಾತು ಹೇಳ್ತಾ ಹೋಗಿದ್ದೀನಿ ಅಂತಂದ್ರೆ, ಈವನ್ ತಮಿಳಿನ ಶಾಸನಗಳಲ್ಲಿ ಅವ್ರು ಕ್ಲೈಮ್ ಮಾಡ್ಕೊಳ್ತಾರೆ ಗಂಗರು, ತಲಕಾಡಿನ ಗಂಗರು ಅಂತ ಮಾಡ್ತಾ ಹೋಗ್ತೀವಿ. ನಾವು ಕರ್ನಾಟಕದಲ್ಲಿ ಅವ್ರಿಗೆ ಪ್ರಿಫರೆನ್ಸ್ ನ ಕೊಟ್ರೆ ತಮಿಳಿನ ಶಾಸನಗಳಲ್ಲಿ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಇಲ್ಲ, ಗಂಗರು ಅವರ ಕೊಂಗಣಿ ಮತ ಅರಸರು ಅಥವಾ ಕೊಂಗಣಿ ಪ್ರಿಯ ಅರಸರು, ಅಂದ್ರೆ ದೇ ಆರ್ ಬೇಸಿಕಲಿ ಫ್ರಮ್ ದ ತಮಿಳಿಯನ್ಸ್. ಅವ್ರು ತಮಿಳ್ನಾಡು ಅಂತ ಏನ್ ಮಾಡ್ತಾ ಹೋಗ್ತಾರೆ, ಅವರು ತಮ್ಮ ಶಾಸನಗಳಲ್ಲಿ ಕ್ಲೈಮ್ ಮಾಡ್ಕೊಳ್ತಕ್ಕಂಥ ಕೆಲಸ ನಡೆದಿರ್ತಕ್ಕಂಥದ್ದು. ಇವತ್ತು ಕೂಡ ಅಷ್ಟೇ, ಇವತ್ತು ಕೂಡ ತಮಿಳಲ್ಲಿ ಒಂದು ಪ್ರತ್ಯೇಕ ಒಂದು ರಾಜ್ಯ ಬೇಕು ಅಂತ ಕೂಗಿದೆ. ನಮ್ಮಲ್ಲಿ ಹೆಂಗಿದೆ ಅಲ್ವಾ, ಇಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕು, ನಮಗೆ ಓಕೆ ಅಭಿವೃದ್ಧಿ ಓಕೆ ಕಡೆಗಣಿಸ್ತೀವಿ ಅನ್ನೋ ವಿಚಾರ ಇದ್ದೇ ಇರುತ್ತೆ. ಇವಾಗ ತಮಿಳುನಾಡಲ್ಲೂ ಕೂಡ ಅದೇ ರೀತಿ ಇರತಕ್ಕಂಥದ್ದು. ಯಾಕಂದ್ರೆ ಮೋಸ್ಟ್ ಡೆವಲಪ್ಡ್ ಸಿಟೀಸ್ ಎನ್ನೋರೆ, ಕೊಚ್ಚಿ ಓಕೆ, ಕ್ಯಾಲಿಕಟ್ ಸರಿ, ಎನ್ನೋರೆ, ಟುಟಿಕೋರಿನ್, ಚೆನ್ನೈ ಎಲ್ಲ ಇರೋದ್ರಲ್ಲಿ ಕೋಸ್ಟಲ್ ಸಿಟೀಸು ಅವು ಹೆವಿ ಡೆವಲಪ್ಮೆಂಟ್ ಆಗಿದೆ. ಆಸ್ ಕಂಪೇರ್ಡ್ ಟು ಧರ್ಮವರಂ, ಆಸ್ ಕಂಪೇರ್ಡ್ ಟು ಕೃಷ್ಣಗಿರಿ, ಆಸ್ ಕಂಪೇರ್ಡ್ ಟು ಹೊಸೂರು, ಇದರ ಕಂಪೇರಿಸನ್ ಮಾಡಿದ್ರೆ ದೇ ವೆರಿ ಡೆವಲಪ್ಡ್. ಇದು ಅಂಡರ್ ರೇಟೆಡ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಈ ಇವು ಸಪರೇಟ್ ಹೇಳ್ತೀರಿ, ಇವಾಗ ನಮಗೆ ಕೊಂಗನಾಡು ಅಂತ ಸಪರೇಟ್ ಆಗಬೇಕು ಅಂತ. ದ ಥಿಂಗ್ ಈಸ್, ನಾವು ಕರೆಯೋದ್ರ ಮೇಲೆ ಡಿಪೆಂಡ್ ಆಗಿದೆ ಅಷ್ಟೇ. ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಕರಿಬೇಕಾದ್ರೆ ತುಂಬ ಒಂದು ಲೋ ಸ್ಲಾಂಗ್ ಅಲ್ಲಿ ಕರಿತೀವಿ, ಬಟ್ ದೇ ಆರ್ ಕಾಲ್ಡ್ ದೆಮ್ಸೆಲ್ಫ್ ಆಸ್ ಎ ಕೊಂಗರು ಅಂತೇಳಿ ತಮ್ಮ ತಾವೇ ಕೊಟ್ಕೊಂಡಿರ್ತಕ್ಕಂಥದ್ದು. ನಾವ್ಯಾರು ಕರೆದಿಲ್ಲ ಇದನ್ನ. ಇದು ನಾನೆಲ್ಲ ಓಕೆ ಉಡ್ಸ್ಕೊಂಡು ಹೇಳ್ತಿಲ್ಲ ಇಲ್ಲಿ, ಅದು CSK ಫಂಡ್ಸ್ ಉಡ್ಸಕ್ಕೆ ಹೇಳ್ತೀವಿ ನಾವು ಇಲ್ಲಿ. ಇಟ್ ಇಸ್ ಆಲ್ರೆಡಿ ಮೆನ್ಷನ್ ಇನ್ ದ ಇನ್ಸ್ಕ್ರಿಪ್ಷನ್ಸ್ ಆಫ್ ದ ತಮಿಳ್ಸ್. ಅಂಡ್ ಹಿಯರ್ ಅದೇ ರೀತಿ ನಮ್ಮ ಕನ್ನಡ ಭಾಷೆಯನ್ನು ಕೂಡ ಅಷ್ಟೇ ದ್ರಾವಿಡ ಭಾಷೆಗಳಲ್ಲೇ ಅತ್ಯಂತ ಎರಡನೆಯ ಹಳೆಯ ಭಾಷೆ ಎಂದು ಕರೀತಾ ಹೋಗ್ತೀವಿ. ರೀಸೆಂಟ್ ಆಗಿ ಎಲ್ಲೋ ಶಾಸನ ಸಿಗುತ್ತೆ. ಇದು ರೀಸೆಂಟ್ ಆಗಿ ಜ್ಞಾನ ವ್ಯಕ್ತಿ ಮಸೂಜಿ ಓಕೆ ಶಾಸನಗಳು ಸಿಕ್ತು, ಅಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖ ಆಗಿತ್ತು, ಕನ್ನಡ ಭಾಷೆ ಶಾಸನಗಳು ಸಿಗ್ತಾ ಹೋಯ್ತು. ದಟ್ ಈಸ್ ವಾಟ್ ವಿ ಸೆಡ್. ಅಂಡ್ ಅದೇ ರೀತಿಯಾಗಿ ಟಾಲಮಿ ಒನ್ ಆಫ್ ದ ಓಕೆ ಔಟ್ಸೈಡರ್ ಓಕೆ ಪರ್ಸನ್. ಈ ಟಾಲಮಿ ಒಂದು ಬುಕ್ಕನ್ನ ಬರೀತಾನೆ, ಆ ಬುಕ್ ಹೆಸರೇ ದಿ ಜಿಯೋಗ್ರಫಿ ಅಂತ ಹೇಳಿ. ಆ ಬುಕ್ಕಿನಲ್ಲಿ ನಮ್ಮ ಕರ್ನಾಟಕ ಇರ್ತಕ್ಕಂಥ ಒಂದು 3 ಪ್ಲೇಸ್ಗಳು ಏನ್ ಮಾಡ್ತಾ ಹೋಗ್ತಾನೆ, ಮೆನ್ಷನ್ ಮಾಡ್ತಕ್ಕಂಥದ್ದು. The 3 places about Kalgeris, Modovalla, Badamios. ಬಾದಾಮಿ ಕಾಲೇಜ್ ಬಡಾಮಿ ಅಂತ ಕರೀತಾ ಹೋಗ್ತಾನೆ. ಅದೇ ರೀತಿ ಮೊಡವಲ್ಲ, ಕಲ್ಲರಿಗೆ ಏನ್ ಮಾಡ್ತಾ ಹೋಗ್ತಾನೆ, ನಮ್ಮ ಇರ್ತಕ್ಕಂಥ ಬೇರೆ ಬೇರೆ ಪ್ಲೇಸ್ಗಳನ್ನ ಅವನು ಆ ರೀತಿಯಾಗಿ ಏನ್ ಮಾಡಿದ್ರಲ್ಲಿ ತನ್ನ ಜಿಯೋಗ್ರಫಿ ಬುಕ್ ಅಲ್ಲಿ ಒಂದು ಉಲ್ಲೇಖ ಕೊಡ್ತಕ್ಕಂಥ ಕೆಲಸ ನಡೀತಕ್ಕಂಥದ್ದು. ಅಂಡ್ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ತೀವಿ, ನಮ್ಮ ಕರ್ನಾಟಕ ಅಂತ ಏನ್ ಮಾಡ್ತಾ ಹೋಗ್ತೀವಿ ಹೆಸರನ್ನ ಕಂಡಿರ್ತಕ್ಕಂಥದ್ದು. ಅಂಟಿಲ್ 1973 ನಮ್ಮ ಕರ್ನಾಟಕ ಏನಾಗಿತ್ತು, ಮೈಸೂರು ರಾಜ್ಯ ಆಗಿತ್ತು. ಬಟ್ 1373ರಲ್ಲಿ ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಅವ್ರೇನ್ ಮಾಡ್ತಾ ಹೋಗ್ತಾರೆ, ಹಂಪಿನಲ್ಲಿ ಒಂದು ಬೃಹತ್ ಸಮಾವೇಶ ಮಾಡ್ತಾರೆ. ಅಂಡ್ ಹಂಪಿನಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಮೊಟ್ಟ ಮೊದಲ ಬಾರಿಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಆನ್ ದ ಡೇಟ್ ಆಫ್ November 1973 ದೇ ಹ್ಯಾವ್ ರಿನೇಮ್ಡ್ ದ ಮೈಸೂರು ಆಸ್ ಕರ್ನಾಟಕ. ಸೊ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಏನ್ ಮಾಡ್ತಾ ಹೋಗ್ತಾರೆ, ಮರುನಾಮಕರಣ ಮಾಡ್ತಕ್ಕಂಥ ಕೆಲಸ 1973ರಲ್ಲಿ ನಡೀತಕ್ಕಂಥದ್ದು. ಅಲ್ಲಿವರೆಗೂ ಕೂಡ ಅಷ್ಟೇ ನಾವು ಕರ್ನಾಟಕವನ್ನ ಮೈಸೂರು ರಾಜ್ಯ ಅಂತ ಏನ್ ಮಾಡ್ತಾ ಹೋಗ್ತೀವಿ, ಒಂದು ಪರಿಗಣನೆಗೆ ತಗೊಳ್ತಕ್ಕಂಥದ್ದು. ಚಾಪ್ಟರ್ ನಂಬರ್ 1, ದ ಅರ್ಲಿ ಹಿಸ್ಟರಿ ಆಫ್ ದ ಕರ್ನಾಟಕ. ಓಕೆ, ಸೊ ಕರ್ನಾಟಕದಲ್ಲಿ ಮಾಡ್ತಾ ಹೋಗ್ತಾರೆ. ಇನಿಷಿಯಲ್ ಆಗಿ ನಾನು ಕರ್ನಾಟಕ ಮುಂಚೆ ದೇಶ ಅಂತ ಬರ್ತೀನಿ. ಸೊ ನಮ್ಮ ದೇಶನ ಮೊಟ್ಟ ಮೊದಲ ಬಾರಿಗೆ ಆಳ್ವಿಕೆ ಮಾಡಿದ್ದಾರು ಅಫಿಷಿಯಲ್ ಆಗಿ ನಮ್ಮ ಮೌರ್ಯರು ಅಂತ ಕರೀತಾ ಹೋಗ್ತೀವಿ. ಯಾಕೆ ಅಂತಂದ್ರೆ ಅಖಂಡ ಭಾರತವನ್ನ ಸಬ್ಸೆಪ್ರೇಟ್ ರೂಲ್ ಮಾಡಿ ತುಂಬಾ ಮುಂಚೆ ಇದ್ರಲ್ಲಿ ನನಗೆ ಅದರ ಬೇಕಾಗಿರೋದ್ರಲ್ಲಿ ಅಖಂಡ ಭಾರತ ಆಳ್ವಿಕೆ ಮಾಡಿದರು ಮೌರ್ಯರು.
ಮೊಟ್ಟ ಮೊದಲವರು ಅವರು ಆಳ್ವಿಕೆ ಮಾಡಿದ್ರು. ಅವರಿಗಿಂತ ಮುಂಚೆ ಇನ್ನೊಬ್ರು ಇದ್ರು, ಅವ್ರನ್ನ ಅಂತ ಕರೀತಾ ಹೋಗ್ತೀವಿ ನಂದರು ಅಂತ ಕರೀತಕ್ಕಂಥದ್ದು ಅಲ್ವಾ. ನಂದರು ಬೇಸಿಕಲಿ ದೇ ಆರ್ ಫ್ರಮ್ ಪಾಟಲಿಪುತ್ರ ಅಲ್ವಾ. ಪಾಟಲಿಪುತ್ರ ಬಂದಿರ್ತಕ್ಕಂಥ ನಾವು ಈ ನಂದರು ಅಂತ ಏನ್ ಮಾಡ್ತಾ ಹೋಗ್ತೀವಿ ಹೇಳ್ತಕ್ಕಂಥದ್ದು. ನಂದ ಒಂದು ಫೌಂಡರ್, ಅವನ ಹೆಸರೇ ನಾವೆಂತ ಕರೀತಾ ಹೋಗ್ತೀವಿ ಮಹಾಪದ್ಮನಂದ ಅಂತ ಕರೀತಾ ಹೋಗ್ತೀವಿ. ಅವನಿಗೆ 9 ಜನ ಮಕ್ಕಳಿದ್ರು. ಹಿರಿಮಗನ ಹೆಸರೇ ನಾವು ಧನಂದ ಅಂತ ಕರೀತಕ್ಕಂಥದ್ದು. ನಂದರು ಕೂಡ ಏನ್ ಮಾಡ್ತಾ ಹೋಗ್ತಾರೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ್ರಂತೆ. ಆ ರೀತಿಯಾಗಿ ಸಿಂಗಿರಾಜ ಪುರಾಣದಲ್ಲಿ ಕ್ರಿಸ್ತಶಕ 1500ರಲ್ಲಿ ಬರೆದಿರ್ತಕ್ಕಂಥ ಒಂದು ಸಿಂಗಿರಾಜ ಪುರಾಣ ಒಂದು ಕೃತಿ ಏನ್ ಮಾಡಿದರೆ ದ ಮೆನ್ಷನ್ ಓವರ್ ಇಟ್ ಏನಂತ ಹೇಳಿದ್ರೆ ಕರ್ನಾಟಕವನ್ನ ಒಟ್ಟು 9 ಜನ ನಂದರು ಕೂಡ ಏನ್ ಮಾಡಿದ್ರಲ್ಲಿ ಸ್ವಲ್ಪ ವರ್ಷಗಳ ಕಾಲದಲ್ಲಿ ಆಳ್ವಿಕೆ ಮಾಡಿದ್ದಾರೆ ಅಂತ ಏನ್ ಮಾಡ್ತಾರೆ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಅಷ್ಟೇ. ಅದು ಬಿಟ್ಟರೆ ನಿಮ್ಮ ಬುಕ್ಕಲ್ಲಿ 2-3 ಪೇಜ್ ಕೊಟ್ಟಿದ್ದೇನೆ ಸುರನಾಥ್ ಕಾಮತಲ್ಲಿ. ಇಟ್ ಇಸ್ ನಾಟ್ ನೀಡೆಡ್. ಅದು ಎಲ್ಲೂ ಫಿಲ್ಮ್ಸ್ ಎದುರು ಎಲ್ಲೂ ಕೇಳಿಲ್ಲ ಅವನು, ಎಲ್ಲೂ ಕೇಳೋದಿಲ್ಲ. ಬಿಕಾಸ್ ಹೆಂಗಿದೆ ಅಂತಂದ್ರೆ ಅಲ್ಲಿ ಕ್ವಶನ್ ಫ್ರೇಮ್ ಮಾಡಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ, ಹಂಗಿದೆ ಅದು. ಆ್ಯಂಡ್ ಮೋರ್ ನೀವು ಎಲ್ಲೇ ನೋಡಿದ್ರು ಕೂಡ ನಂದ್ರ ಬಗ್ಗೆ ನಾವು ಯಾವತ್ತೂ ಕೂಡ ಓದಲ್ಲ. ಕರ್ನಾಟಕ ಗೆಜೆಟಿಯರ್ ಇರ್ಬೋದು, ಕರ್ನಾಟಕ ಹ್ಯಾಂಡ್ ಬುಕ್ ಇರ್ಬೋದು, ಕರ್ನಾಟಕ ಇಯರ್ ಬುಕ್ ಇರ್ಬೋದು, ಎನಿ ಅಫಿಷಿಯಲ್ ಡಾಕ್ಯುಮೆಂಟ್ ಅಲ್ಲಿ ವಿ ಆರ್ ನಾಟ್ ರೀಡಿಂಗ್ ಅಬೌಟ್ ದ ನಂದಾಸ್. ವಿ ಆರ್ ಓನ್ಲಿ ರೀಡಿಂಗ್ ವೆನ್ ವಿ ಆರ್ ಓಕೆ ರಿಸರ್ಚ್ ಇನ್ ದ ಇತಿಹಾಸ. ನಾವು ಕರ್ನಾಟಕ ತುಂಬಾ ರಿಸರ್ಚ್ ಮಾಡಬೇಕಲ್ಲ ಕೂಡ ರೆಫರ್ ಮಾಡ್ತೀವಿ ಹೊರತು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಲಿ ದೇ ಆರ್ ನಾಟ್ ಇಂಪಾರ್ಟೆಂಟ್. ಸೊ ಹಾಗಿದ್ರೆ ಉತ್ತರ ಭಾರತದಲ್ಲಿ ನಂತರ ಓಕೆ ಹೋದ್ಮೇಲೆ ನೆಕ್ಸ್ಟ್ ಆಳ್ವಿಕೆ ಮಾಡಕ್ಕೆ ಬರೋದಾರೆ ಇವಾಗ ಮೌರ್ಯರು ಏನ್ ಮಾಡ್ತಾ ಹೋಗ್ತಾರಲ್ಲಿ ಆಳ್ವಿಕೆ ಮಾಡಕ್ಕೆ ಬರ್ತಕ್ಕಂಥದ್ದು. ಅಖಂಡ ಭಾರತವನ್ನ ಮೊಟ್ಟ ಮೊದಲ ಬಾರಿಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಯಾರಿಗೆ ಸ್ವಲ್ಪ ಸಲ್ಲುತ್ತೆ ಅಂತಂದ್ರೆ ನಮ್ಮ ಒಂದು ಚಂದ್ರಗುಪ್ತ ಮೌರ್ಯನಿಗೆ ಇಲ್ಲಿ ಸಲ್ತಕ್ಕಂಥದ್ದು. ಬಟ್ ಅದಕ್ಕೆ ಕಾರಣಕರ್ತ ಯಾರು ಅಂತಂದ್ರೆ ಅವನ ಹೆಸರೇ ಚಾಣಕ್ಯ, ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರೀತಕ್ಕಂಥದ್ದು. ಮೂಲತಃ ಚಾಣಕ್ಯನು ತಕ್ಷಶಿಲ, ಬಟ್ ಅವ್ನು ಬೇಸಿಕಲಿ ಈಸ್ ಫ್ರಮ್ ತಮಿಳ್ನಾಡು. ಚಾಣಕ್ಯ ಅಂತಂದ್ರೆ ಹೆಸರು ಜನಕ ಅಂತ ಕರೀತಾ ಹೋಗ್ತೀವಿ. ತಂದ್ರೆ ಜನಕನಿಗೆ ಒಂದು ಆಸೆ ಇತ್ತು. ಯಾಕೆ ಅಂತಂದ್ರೆ ಈವನ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನೋಡ್ತಾ ಹೋಗ್ಬೋದು, ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಸನಾತನ ಧರ್ಮ ಕೊನೆಗೊಂಡು ಬೌದ್ಧ ಧರ್ಮ ಮತ್ತೆ ಜೈನ ಧರ್ಮ ಏನಾಗಿತ್ತು ಇವಾಗ ರಾಣಿಸ್ತಾ ಇತ್ತು. ನಮ್ಮ ಸನಾತನ ಧರ್ಮ ಫುಲ್ ಓಕೆ ಡೌನ್ ಆಗೋಗ್ಬಿಟ್ಟಿತ್ತು. ಇವಾಗ ಏನ್ ಮಾಡ್ತಾ ಹೋಗ್ತಾರೆ ಜನಕ ಮಹಾರಾಜರು, ಓಕೆ ಜನಕ ಚಾಣಕ್ಯ ತಂದೆ ಅವ್ರೇನ್ ಮಾಡ್ತಾ ಹೋಗ್ತಾರೆ ಒಂದು ಓದ್ನ ತಗೊಳ್ತಾರೆ, ಒಂದು ಪ್ರತಿಜ್ಞೆ ಮಾಡ್ತಾರೆ. ಏನು ಪ್ರತಿಜ್ಞೆ ಮಾಡ್ತಾರೆ? ಇಲ್ಲ ನಾವು ಈ ಒಂದು ಬೌದ್ಧರು ಮತ್ತೆ ಓಕೆ ಜೈನ ಧರ್ಮ ಜೊತೆ ಏನ್ ಮಾಡ್ತಾ ಹೋಗ್ಬೇಕು, ನಮ್ಮ ಸನಾತನ ಧರ್ಮವನ್ನು ಕೂಡ ಏನ್ ಮಾಡಬೇಕು, ನಾವು ಉಳಿಸ್ಕೊಂಡು ಹೋಗ್ಬೇಕು, ನಾವು ಬೆಳೆಸ್ಕೊಂಡು ಹೋಗ್ಬೇಕು, ನನ್ನ ಆದ್ಯ ಕರ್ತವ್ಯ ಆಗಿರ್ಬೇಕು. ಸೊ ಇದಕ್ಕೋಸ್ಕರ ನಾನು ಭಾರತದಂತೆ ಏನ್ ಮಾಡಬೇಕು, ಟ್ರಾವೆಲ್ ಮಾಡಬೇಕು ಅಂತ ಅವನು ಪ್ರತಿಜ್ಞೆ ಮಾಡಿರ್ತಾನೆ. ಯಾರು? ಚಾಣಕ್ಯ ಅಂತಂದ್ರೆ ಜನಕ. ಬಟ್ ಅನ್ಫಾರ್ಚುನೇಟ್ಲಿ ಆ ಜನಕ ಹುಷಾರಿರೋದಿಲ್ಲ. ಅವಾಗ ಏನ್ ಮಾಡ್ತಾ ಹೋಗ್ತಾನೆ, ತನ್ನ ಮಗನಿಗೆ ಕರೆ ಹೇಳ್ತಾನೆ. ಏನಂತ ಹೇಳ್ತಾ ಹೋಗ್ತಾನೆ, ನನಗೆ ಈ ತರ ಹಿಂಗೆ ಮಾಡಬೇಕು ಅಂತ ಹೊಟ್ಟಿದೆ, ಈಗ ನನಗೆ ಆಗೋದಿಲ್ಲ, ನನ್ನ ಉತ್ತರಾಧಿಕಾರಿಯಾಗಿ ನೀನಿದೆ ಚಾಣಕ್ಯ, ನೀನೇ ಮಾಡಬೇಕು. ನಾವು ಅದಕ್ಕೋಸ್ಕರ ಯಾಕೆ ಓಕೆ ಚಾಣಕ್ಯನ ಕೌಟಿಲ್ಯ ವಿಷ್ಣುಗುಪ್ತ ಅಂತ ಬೇರೆ ಮೇಲೆ ಕರಿತೀವಿ ಅಂತಂದ್ರೆ ಹುಟ್ಟಿಸಿರೋ ಒಂದು ವಿಷ್ಣುಗುಪ್ತ, ಆಮೇಲೆ ಏನ್ ಮಾಡ್ತಾ ಹೋಗ್ತೀವಿ ಚಾಣಕ್ಯ ಅಂತ ಕರಿತೀವಿ, ಆಮೇಲೆ ಅಂತ ಹೋಗುತ್ತೆ ಕೌಟಿಲ್ಯ ಅಂತ ಕರಿತಕ್ಕಂಥದ್ದು. ಎಲ್ಲ ಅಪಭ್ರಂಶ ಆಗಿ ಬರ್ತಕ್ಕಂಥದ್ದು ಇಲ್ಲಿ. ಓಕೆ ಈ ರೀತಿ ಏನ್ ಮಾಡ್ತಾ ಹೋಗ್ತಾನೆ. ಸೊ ಈ ರೀತಿ ಇರ್ಬೇಕಾದ್ರೆ ಚಾಣಕ್ಯ ಹಿ ವೆಂಟ್ ಟು ತಕ್ಷಶಿಲಕ್ಕೆ ಹೋಗ್ತಾನೆ. ಯಾಕೆ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ನಳಂದ ಇರ್ಬೋದು, ತಕ್ಷಶಿಲ ಇರ್ಬೋದು, ಇದ್ರಲ್ಲಿ ಏನಾಗಿತ್ತು, ದರ್ ಫೇಮಸ್ ಯೂನಿವರ್ಸಿಟೀಸ್. ನಮ್ಮ ಸನಾತನ ಧರ್ಮವನ್ನು ಹೇಳ್ಕೊಡ್ತಕ್ಕಂಥ ಒಂದು ಫೇಮಸ್ ಗುರುಕುಲ ಪದ್ಧತಿ ಇತ್ತಲ್ಲಿ. ಓಕೆ ತಕ್ಷಶಿಲಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಏನ್ ಮಾಡ್ತಾ ಹೋಗ್ತಾನೆ, ಮಕ್ಕಳಿಗೆ ಒಂದು ಸನಾತನ ಧರ್ಮದ ಬಗ್ಗೆ ಏನ್ ಮಾಡ್ತಾ ಹೋಗ್ತಾನೆ, ಒಂದು ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸದಲ್ಲಿ ಚಾಣಕ್ಯ ಒಂದು ಪರ್ಸನ್ ಮಾಡ್ತಾ ಇರ್ತಾನೆ. ಬಟ್ ಚಾಣಕ್ಯ ಯಾವತ್ತೂ ಕೂಡ ಅವನು ಶಾರ್ಟ್ ವಿಷನ್ ಪರ್ಪಸ್ ಅಲ್ಲ, ಇಸ್ ಅ ಲಾಂಗ್ ವಿಷನ್. ಅವನಿಗೆ ದೂರದೃಷ್ಟಿ ಇತ್ತು. ಓಕೆ ಆ ಟೈಮಲ್ಲಿ ಒಂದು ಅಲೆಕ್ಸಾಂಡರ್ ಗೊತ್ತಲ್ವಾ, ಅಲೆಕ್ಸಾಂಡರ್ ಏನ್ ಮಾಡ್ತಾ ಹೋಗ್ತಾನೆ, ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಪಂಚ ಪರ್ಯಟನೆ ಶುರು ಮಾಡ್ಕೊಂಡಿರ್ತಾನೆ. ಓಕೆ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಚಾಣಕ್ಯ ಏನಾಗ್ತಾ ಹೋಗುತ್ತೆ, ಬಿಕಾಸ್ ಅದೇ ಟೈಮಲ್ಲಿ ನಮ್ಮ ಭಾರತದ ಒಂದು ವಾಯುವ್ಯ ಭಾಗದಲ್ಲಿ ಅಂಬಿ ಮತ್ತೆ ಪೋರಸ್ ಒಂದು ಇಬ್ಬರು ಇರ್ತಾರೆ. ಒಬ್ರಿಬ್ರು ಕಂಡ್ರೆ ಆಗ್ತಿರಲ್ಲ, ಇಲ್ಲಾಗೆ ನಂದರಿಗೂ ಮತ್ತೆ ಅಂಬಿಗೂ ಕಂಡ್ರೆ ಬರ್ತಿರಲ್ಲ. ಅದೇ ಮೂರು ಇಶ್ಯೂಸ್, ಪೊಲಿಟಿಕಲ್ ಇಶ್ಯೂಸ್ ವಾಸ್ ದೇರ್. ಬಟ್ ಇದನ್ನ ಗಮನಿಸಿರ್ತಕ್ಕಂಥ ಚಾಣಕ್ಯ ಏನ್ ಮಾಡ್ತಾ ಹೋಗ್ತಾನೆ, ಅವನು ಓಕೆ ಎಲ್ಲಿ ಬರ್ತಾನೆ, ಪಾಟಲಿಪುತ್ರಕ್ಕೆ ಬರ್ತಾನೆ, ದ ಕ್ಯಾಪಿಟಲ್ ಸಿಟಿ. ಪಾಟಲಿಪುತ್ರಕ್ಕೆ ಬರ್ತಾನೆ. ಅಲ್ಲಿ ನಂದ ಡೈನೆಸ್ಟಿ ಒಂದು ಮಹಾಪದ್ಮನಂದನ ಹಿರಿಯ ಮಗ ಧನಂದ ಆಳ್ವಿಕೆ ಮಾಡ್ತಾ ಇರ್ತಾನೆ. ಧನಂದನ ಏನಾಗಿರ್ತಾನೆ ಅಲ್ಲಿ ಅಲ್ಲೊಬ್ಬ ಓಕೆ ಅವನ ಹೆಸರು ಇದೆ, ಅವನಿಗೊಬ್ಬ ಸೇನಾಧಿಪತಿ ಇದ್ದ. ಹಿಂದೆ ಸೇನಾಧಿಪತಿ ಇದ್ದ ಅವನು ನೆಕ್ಸ್ಟ್ ಲೆವೆಲ್, ಅವನು ಸಲಾರ್ ಪ್ರವಾಸಿಗಿದ್ದ ಹಂಗೆ ಅವನು ಕೂಡ. ಓಕೆ ಅವ್ನು ನಂಬ್ಕೊಂಡು ಏನ್ ಮಾಡ್ತಾ ಹೋಗ್ತಾರೆ, ನಾವು ಹೆಂಗಿದ್ರು ಯಾರು ಅಟ್ಯಾಕ್ ಮಾಡಿದ್ರು ಕೂಡ ನಾವು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಧನಂದಂಗೆ ಇತ್ತು.
ಹಿಂಗೆ ಓಕೆ ವಿಪ್ರ ಅವ ಬ್ರಾಹ್ಮಣನಾಗಿ ಚಾಣಕ್ಯ ಮತ್ತೆ ಕೌಟಿಲ್ಯ ಏನ್ ಮಾಡ್ತಾ ಹೋಗ್ತಾನೆ, ಹಿ ವಿಸಿಟೆಡ್ ದ ಪಾಟಲಿಪುತ್ರ. ಪಾಟಲಿಪುತ್ರ ವಿಸಿಟ್ ಮಾಡಿದ್ರೆ ಬಟ್ ಅವನಿಗೆ ಆ ಒಂದು ಸಂಸ್ಥಾನಕ್ಕೆ ಎಂಟ್ರಿ ಕೊಟ್ಟಾಗ ಅವನೊಂದು ಆಶ್ಚರ್ಯ ಆಗುತ್ತೆ. ಯಾಕೆ ಆಶ್ಚರ್ಯ ಆಗುತ್ತೆ ಅಂತಂದ್ರೆ ಧನಂದ ಮತ್ತೆ 8 ಜನ ಅಣ್ಣ ತಮ್ಮಂದ್ರು, ಅವನ ಧನ ಸೇರಿ 9 ಜನ ಇರು. 9 ಜನ ಏನ್ ಮಾಡ್ತಿರ್ತಾರೆ, ಇಡೀ ಆಸ್ಥಾನ ಪಮ್ಮಣ್ಣ ಮುಗಿರ್ತಾರೆ. ಫುಲ್ ಪಾರ್ಟಿ ಮಾಡ್ಕೊಂಡು, ಫುಲ್ ಡ್ಯಾನ್ಸ್ ಮಾಡ್ಕೊಂಡು, ಫುಲ್ ಹೊಗೆ ಹಾಕೊಂಡು ಆರಾಮಾಗಿ ಹೋಗಿ ಫುಲ್ ಎಂಜಾಯಿಂಗ್ ಹೋಗ್ರಿ. ಅವಾಗ ಚಾಣಕ್ಯ ಬರ್ತಾನೆ, ಬಂದು ಹೇಳ್ತಾನೆ, ಅಲ್ಲಪ್ಪ ಏನ್ ಮಾಡ್ತಿದ್ರು ನೋಡ್ರಿ, ಅಲೆಕ್ಸಾಂಡರ್ ಒಂದ್ ಕಡೆಯಿಂದ ಬರ್ತಾ ಇದ್ದಾನೆ, ಇನ್ ಮುಂದೆ ಭಾರತಕ್ಕೂ ಕೂಡ ಬರ್ತಾನೆ, ನಾವು ಇವಾಗ ಸ್ಟೆಬಿಲೈಸ್ ಆಗಿರ್ಬೇಕು, ಅದು ಎದುರಿಸೋದಾಗ ನಮ್ಗೆ ಇರಬೇಕು, ನಾವು ಇದಕ್ಕೆ ಏನ್ ಬೇಕು ಪ್ರಿಕಾಷನ್ಸ್ ಇವಾಗೇ ತಗೋಬೇಕು ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ, ಧನಂದರ ಸೇರ್ಕೊಂಡು ಲೇ ನೀನ್ ವಿಪ್ರಗಣೋ, ನೀ ಬ್ರಾಹ್ಮಣ, ನಿನ್ ಕೆಲಸ ಟೀಚಿಂಗ್ ಮಾಡೋ ಅಷ್ಟಿಷ್ಟೇ ಮಾಡ್ಕೊಂಡು ಹೋಗು, ಎಷ್ಟು ನಮ್ಗೆ ಹೇಳಕ್ ಬರ್ಬೇಡ ಅಂತ ಏನ್ ಮಾಡ್ತಾ ಹೋಗ್ತಾರೆ, ಆ ವಿಪ್ರನಿಗೆ ಆ ತುಂಬಿದ ಸಭೆಯಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಅವಮಾನ ಮಾಡ್ತಕ್ಕಂಥ ಕೆಲಸ ಧನಂದ ಮಾಡ್ತಾನೆ. ಅವಾಗ ಚಾಣಕ್ಯ ಒಂದೇ ಮಾತು ಹೇಳ್ತಾನೆ, ಲೇ ನಿನ್ನ ತಗೊಂಡು ನಾನು ನೇಣಗಂಬಕ್ಕೆ ಹಾಕಲಿಲ್ಲ ಅಂತಂದ್ರೆ ನಾನು ಅಪ್ಪ ಹುಟ್ಟಿದ ಮಗನೇ ಅಲ್ಲ, ನನ್ನ ತಂದೆ ತಾಯಿ ಕಲ್ಸ್ಕೊಟ್ರೆ ಒಂದು ಓಕೆ ಸಂಸ್ಕೃತಿ ಒಂದು ಕಲ್ಚರ್ ಇದೆಯಲ್ಲ ಅದನ್ನ ಬಿಟ್ಟು ಹೋಗ್ಲಿ, ನನ್ನ ತಂದೆ ಹೇಳ್ಕೊಟ್ಟಿದ್ರೆ ನಾನು ಓಕೆ ಒಂದು ಎಜುಕೇಶನ್ ಅದನ್ನ ಅದ್ರ ಬೇಕಾದ್ರೆ ಮರ್ತೋಗ್ಲಿ ಅಂತ ಏನ್ ಮಾಡ್ತಾ ಹೋಗ್ತಾನೆ, ತನ್ನ ಜಟನೆ ಏನ್ ಮಾಡ್ತಾ ಹೋಗ್ತಾನೆ, ಕಟ್ಟಿ ತುಂಬಿದ ಸಭೆಯಲ್ಲಿ ಅವನು ಶಬ್ದ ಮಾಡ್ತಾನೆ. ರಾಜ ಅವ್ನ ಮನ್ಸು ಮಾಡ್ರೆ ಅಲ್ಲೇ ಮಾಡ್ಬೋಯಿತ್ತು, ಬ್ರಾಹ್ಮಣ ಮರ್ಡರ್ ಮಾಡ್ಬೋಯಿತ್ತು, ಬಟ್ ಪಾಸಿಬಲ್ ಆಗ್ಲಿಲ್ಲ ಧನಂದಂಗೆ. ಯಾಕೆ ಅಂತಂದ್ರೆ ತನ್ನ ಆಸನ ಇರ್ತಕ್ಕಂಥ ಬೇರೆ ಬ್ರಾಹ್ಮಣರು ಏನಾಗ್ತಾರೆ ಇವಾಗ ರಿವರ್ಟ್ ಆಗ್ಬಿಡ್ತಾರೆ. ಇವಾಗ ಅಂಡ್ ಮೋರ್ ಅವ್ರ ಬ್ರಾಹ್ಮಣರನ್ನ ಕೊಲೆ ಮಾಡೋದು ಮಹಾಪಾಪ, ದೇ ಆಲ್ರೆಡಿ ಮೆನ್ಷನ್ ಓವರ್ ಇಟ್. ಅದಕ್ಕೋಸ್ಕರ ಏನ್ ಮಾಡ್ತಾ ಹೋಗ್ತಾನೆ, ಧನಂದ ಸುಮ್ಮನಾಗ್ಬಿಡ್ತಾನೆ, ಅಂತ ಸ್ವಲ್ಪ ಹೋಗಲ್ಲ. ಈ ರೀತಿ ಹೊರ ಬಂದ್ಮೇಲೆ ಚಾಣಕ್ಯನ ಹೊರ ಬಂದ್ಮೇಲೆ ಅವಾಗ ಸಿಗ್ತಕ್ಕಂಥ ಒಂದು ಓಕೆ 12 ವರ್ಷದ ಬಾಲಕನೇ ಚಂದ್ರಗುಪ್ತ ಮೌರ್ಯ. ಓಕೆ ಚಂದ್ರಗುಪ್ತ ಮೌರ್ಯ ಸಿಗ್ತಾನೆ, ಅವ್ನು ಕಟ್ಕೊಂಡು ಓಕೆ ದೊಡ್ಡ ಸಾಮ್ರಾಜ್ಯ ಕಟ್ಟದ ಸ್ಟೋರೀಸ್. ಓಕೆ ಸೊ ಕಟ್ತಾನೆ. ಸೊ ಈ ರೀತಿ ಈ ಚಂದ್ರಗುಪ್ತ ಮೌರ್ಯ ಕಟ್ಟಿದ ಮೇಲೆ ಆ ಕಡೆ ಅಲೆಕ್ಸಾಂಡರ್ ಕೂಡ ಓಕೆ, ಆ ಕಡೆ ಅಲೆಕ್ಸಾಂಡರ್ ಓಕೆ, ಅವನ ಒಂದು ಅನುಯಾಗಿ ಮೆಗಸ್ತನಿಸ್ ಓಕೆ ಸೆಲ್ಕಸ್ ನಿಗೇಟರ್ ಬರ್ತಾನೆ, ಅವನು ಕೂಡ ಸೋಲಿಸ್ತಾರೆ, ಅವನ ಜೊತೆ ಎಂಒಯು ಆಗುತ್ತೆ, ಎಲ್ಲ ಕೂಡ ಆಗುತ್ತೆ. ಎಲ್ಲ ಕೂಡ ಆದಮೇಲೆ ವೇರ್ ವಿ ಕ್ಯಾನ್ ಸಿ ಜೈನಿಸಮ್ ಅಲ್ಲಿ ಯಾವತ್ತೂ ಕೂಡ ಡಿವಿಷನ್ ಇರಲಿಲ್ಲ, ದಿಗಂಬರರು ಶ್ವೇತಾಂಬರರು ಅಂತೇಳಿ. ಇವಾಗ ಡಿವಿಷನ್ ಸ್ಟಾರ್ಟ್ ಆಗೋಕೆ ಕೆಲವೊಂದು ಕಡೆ ಪ್ರೈಮರಿ ರೀಸನ್ ಆಗುತ್ತೆ. ಏನು ಅಂತಂದ್ರೆ ಒಬ್ಬ ಜೈನ ಮುನಿ ಬರ್ತಾನೆ, ಅವ್ನು ಬಂದೇನ್ ಮಾಡ್ತಾನೆ, ಚಂದ್ರಗುಪ್ತ ಮೌರ್ಯ ಹೇಳ್ತಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ರಾಜ ಇನ್ನು ನೆಕ್ಸ್ಟ್ 12 ವರ್ಷಗಳ ಕಾಲ ನಿನ್ನ ಇಡೀ ಸಾಮ್ರಾಜ್ಯ ಒಂದು ದುರ್ಭಿಕ್ಷಣ ಏರ್ಪಡುತ್ತೆ, ನೀನು ತುಂಬಾ ಕಾನ್ಸಿಕ್ವೆನ್ಸ್ಗಳನ್ನ ಫೇಸ್ ಮಾಡ್ತೀಯ ಅಂತ ಹೇಳ್ಬಿಡ್ತಾನೆ. ಯಾವಾಗ ಚಂದ್ರಗುಪ್ತ ಮೌರ್ಯ ಹೇಳ್ದ, ಕೆಲವೊಂದು ಕಡೆ ಚಂದ್ರಗುಪ್ತ ಮೌರ್ಯ ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಡ್ತಾನೆ. ಅವನು ಒಂದೇ ಮಾತು ಹೇಳ್ತಾನೆ, ಹೌದಾ ಸರ್ ಆಯ್ತು, ನಾನು ಓಕೆ ದೇಶ ತಗೊಂಡ್ಬಿಡ್ತೀನಿ, ನನ್ನ ಮಗಳಿಗೆ ಪಟ್ಟಾಭಿಷೇಕ ಕೊಡ್ತೀನಿ ಅಂತೇಳಿ ಅವನ ಮಗ ಇರ್ತಕ್ಕಂಥ ಯಾರಿಗೆ ಬಿಂದುಸಾರನಿಗೆ ಏನ್ ಮಾಡ್ತಾನೆ, ಅಲ್ಲಿ ಪಟ್ಟಾಭಿಷೇಕವನ್ನ ಮಾಡಿ ಅವನೇನ್ ಮಾಡ್ತಾ ಹೋಗ್ತಾನೆ, ಭದ್ರಬಾಹು ಮತ್ತೆ ಒಂದಿಷ್ಟು ಜನ ಅನುಯಾಯಿಗಳನ್ನ ಕರ್ಕೊಂಡು ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತಕ್ಕೆ ಬರ್ತಕ್ಕಂಥದ್ದು. ನೋಡಿ ಇಲ್ಲಿವರೆಗೂ ಕೂಡ ಅಷ್ಟೇ ಜೈನ ಧರ್ಮ ಏನಾಗಿತ್ತು, ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ ಆಗಿತ್ತು, ದಕ್ಷಿಣ ಭಾರತಕ್ಕೆ ಬಂದಿರಲಿಲ್ಲ. ದಕ್ಷಿಣ ಭಾರತಕ್ಕೆ ಜೈನ ಧರ್ಮ ತರ್ತಕ್ಕಂಥ ಕೀರ್ತಿ ಹರಿಸಲಿರುತ್ತೆ ಅಂತಂದ್ರೆ ಒಂದು ಚಂದ್ರಗುಪ್ತ ಮೌರ್ಯ, ಇನ್ನೊಂದು ಭದ್ರಬಾಹು ಅಂತ ಹೇಳ್ತಾ ಹೋಗ್ತೀವಿ. ಇವರೇನೋ ಬಂದ್ರು, ಓಕೆ ಬಂದ್ರು 12 years ಇಲ್ಲೇ ಇದ್ರು. ಅಂಡ್ ಓಕೆ ಅಲ್ಲೂ ಕೂಡ ಅಷ್ಟೇ ಈ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾ ಹೋಗ್ತಾನೆ, ಸೊ ಒಂದು ಜೈನ ಧರ್ಮದಲ್ಲಿ ಇರ್ತಕ್ಕಂಥ ಅತ್ಯಂತ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ಸಲ್ಲೇಖನ ಒಂದು ರಥ. ಈ ಸಲ್ಲೇಖನ ಏನ್ ಮಾಡ್ತಾ ಹೋಗ್ತಾನೆ, ರಥವನ್ನ ಮಾಡೋದ್ರ ಮೂಲಕ ಏನ್ ಮಾಡ್ತಾ ಹೋಗ್ತಾನೆ, ಇಲ್ಲಿ ಒಂದು ಪ್ರಾಣವನ್ನು ಬಿಡ್ತಕ್ಕಂಥದ್ದು. ನಾವು ಅದಕ್ಕೋಸ್ಕರ ಇವತ್ತು ಕೂಡ ಅಷ್ಟೇ ನಾವೇಂತ ಕರಿತೀವಿ, ಶ್ರವಣಬೆಳಗೊಳವನ್ನ ಚಂದ್ರಗಿರಿ ಬಸದಿ ಅಥವಾ ನಾವು ಚಂದ್ರಗಿರಿ ಹಿಲ್ಸ್ ಅಂತ ಕರೀತಾ ಹೋಗ್ತೀವಿ. ಇವತ್ತು ಕೂಡ ಅಷ್ಟೇ ಚಂದ್ರಗುಪ್ತ ಮೌರ್ಯ ನೆನಪಿಗೋಸ್ಕರ ನಾವಿಲ್ಲಿ ಚಂದ್ರಗಿರಿ ಬಸದಿನ ನೋಡ್ತಾ ಹೋಗ್ತೀವಿ, ಭದ್ರಬಾಹು ಬಸದಿ ನೋಡ್ತಾ ಹೋಗ್ತೀವಿ, ಎಲ್ಲ ಕೂಡ ನೋಡ್ತಕ್ಕಂಥದ್ದು. ಇವಾಗ ಭದ್ರಬಾಹು ಬಂದಲ್ಲ, 12 years ಆಯ್ತಲ್ಲ, ಈಗ ವಾಪಸ್ ಹೋಗ್ಬೇಕಲ್ಲ. ಇವಾಗ ಯಾವ ಉತ್ತರ ಭಾರತಕ್ಕೆ ಹೋಗ್ತಾನಲ್ಲ, ಉತ್ತರ ಭಾರತಕ್ಕೆ ಹೋದಾಗ ಭದ್ರಬಾಹುಗೆ ಡಿಫ್ರೆನ್ಸ್ ಕಾಣಿಸ್ತಾ ಹೋಗುತ್ತೀವಿ. ನಮ್ಮ ಧರ್ಮದಲ್ಲಿ ಹಿಂಗಿರ್ಲಿಲ್ವಲ್ಲ, ನಮ್ಮ ಮೂಲತಃ ಜೈನ ಧರ್ಮದಲ್ಲಿ ಹಿಂಗಿರ್ಲಿಲ್ಲ, ಈ ಇಷ್ಟೊಂದು ಮಾಡಿಫಿಕೇಶನ್ಸು. ನೀವು ಕೂಡ ಅಷ್ಟೇ ನಿಮ್ಮ ಮನೆಯಲ್ಲೂ ಹಬ್ಬ ಮಾಡ್ತೀರಿ, ಇವಾಗ ಈ ವರ್ಷ ಮಾಡಿದ್ರೆ ಗಣಪತಿ ಹಬ್ಬ ಮುಂದಿನ ವರ್ಷ ಮಾಡಿರಲ್ಲ, ಮುಂದಿನ ವರ್ಷಕ್ಕೆ ಏನೋ ಹೊಸ ರೂಲ್ಸ್ ಬಂದಿರುತ್ತೆ. ನಿಮ್ಮ ಅಣ್ಣ ಓಕೆ ಅಕ್ಕನ ಬರ್ತಾರೆ, ಯಾರು ಬರ್ತಾರೆ, ಹಿಂಗೆಲ್ಲ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಅವನೇ ಹೇಳ್ಕೊಡ್ತಾನೆ. ನಾವು ಮಾಡ್ತಿರೋ ತಪ್ಪಿರೋ ಅಂತಂದ್ರೆ ಪ್ರತಿ ವರ್ಷ ನಮ್ಮ ಆಚರಣೆಗಳೇನಾಗ್ತಾ ಹೋಗೋದಿಲ್ಲ, ಚೇಂಜಸ್ ನೋಡ್ತಾನೆ ಇರ್ತೀವಿ ನಾವು. ಈ ವರ್ಷ ಬರುತ್ತೆ ನಾವು ಹಿಂಗೆ ಮಾಡಿರಲಿಲ್ಲ, ಹಂಗೆ ಮಾಡಿದ್ವಿ ಅಂತ ಹೇಳೋದು, ಮುಂದಿನ ವರ್ಷ ಮಾತ್ರ ನಮ್ಮ ಹಬ್ಬ ಹಂಗಿರಲಿಲ್ಲ ಹಿಂಗೆ ಮಾಡೋದು ಅಂತ ಹೇಳೋದು. ವಿ ಆರ್ ಓನ್ಲಿ ಪರ್ಸನ್ ವಿ ಆರ್ ಮಾಡಿಫೈಯಿಂಗ್ ಓವರ್ ಇಟ್. ಆ 12 ವರ್ಷ ಮಾಡಿಫಿಕೇಶನ್ ಆದಾಗ ಯಾವಾಗ ಭದ್ರಬಾಹು ಉತ್ತರ ಭಾರತಕ್ಕೆ ಹೋಗ್ತಾನೋ ಅವನ ಮೂಲ ಜನ ಧರ್ಮದಲ್ಲಿ ತುಂಬಾ ಡಿಫ್ರೆನ್ಸ್ ನ ಕಾಣ್ತಾನೆ.
ಸಕ್ಕ ಡಿಫರೆನ್ಸ್ ನ ಕಾಣ್ತಾನೆ. ಎಸ್, ಆ ಡಿಫರೆನ್ಸ್ ಆಗ್ತಾ ಹೋಗುತ್ತೆ. ಇಟ್ ಲೀಡ್ ಟು ದ ಡಿಫರೆನ್ಸ್ ಆಫ್ ದ ಟೂ ಸೆಟ್. ಅದುವೇ ಶ್ವೇತಾಂಬರರು ಮತ್ತೆ ನಾವು ಏನ್ ಮಾಡ್ತಾ ಹೋಗ್ತೀವಿ, ದಿಗಂಬರರು ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಭದ್ರಭಾವ ಒಂದು ಮಹಾವೀರ ಅನುಯಾಯಿ, ದಿಗಂಬರ ಆದ್ರೆ ಸ್ಥೂಲಭದ್ರ ಒಂದು ಯಾರ ಅನುಯಾಯಿ? ಯಾರ ಅನುಯಾಯಿ ಆಗಿದ್ದವನು? ಅರಿಷ್ಟನೇಮಿ ಅಲ್ವಾ? ಅವನ ಒಂದು ಅನುಯಾಯಿ ಇಟ್ಕೊಂಡು ಏನ್ ಮಾಡ್ತಾ ಹೋಗ್ತಾನೆ, ಶ್ವೇತಾಂಬರ ಏನ್ ಮಾಡ್ತಿರ್ಲಿ ಕನ್ವರ್ಷನ್ ನೋಡ್ತಕ್ಕಂಥದ್ದು. ಇಲ್ಲಿ ಕರ್ನಾಟಕ ಇತಿಹಾಸ ಅಂತ ಬಂದಾಗ ಕರ್ನಾಟಕಕ್ಕೆ ಮೊಟ್ಟ ಮೊದಲ ಬಾರಿ ಒಂದು ಈ ಒಂದು ಜೈನ ಧರ್ಮವನ್ನು ಹರಡಿಸ್ತಕ್ಕಂಥ ಕೆಲಸ ಈ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ನಡೀತಕ್ಕಂಥದ್ದು. ಅಂಡ್ ಸಮ್ವೇರ್ ಇನ್ನು ಜೈನ ಧರ್ಮದಲ್ಲಿ ನಾವು ಸಲ್ಲೇಖನ ಅಂದ್ರೆ ಏನು? ಸಲ್ಲೇಖನ ಅಂದ್ರೂ ಕೂಡ ಒಂದೇ, ಸಂತಾನ ಅಂದ್ರೂ ಕೂಡ ಒಂದೇ. ಡೋಂಟ್ ಬಿ ಕನ್ಫ್ಯೂಸ್. ಸಲ್ಲೇಖನ ಅಂದ್ರೂ ಕೂಡ ಒಂದೇ, ಸಂತಾನ ಅಂದ್ರೂ ಕೂಡ ಅಷ್ಟೇ. ಇದು ಮೊನ್ನೆ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಯಾಕೆ? ಒನ್ ಆಫ್ ದ ಮುನಿ ಈಸ್ ವೆರಿ ಫೇಮಸ್. ಅವನೇನ್ ಅಂತ ಕರಿತಾ ಇದ್ರು, ಆಧುನಿಕ ಮಹಾವೀರ ಅಂತ ಕರೀತಾ ಇದ್ರು. ಆಧುನಿಕ ಭಾರತದ ಒಂದು ಮಹಾವೀರ ಅಂತವರಿಗೆ ಕರೀತಾ ಇದ್ರು. ಅಂಡ್ ದಟ್ ಪರ್ಸನ್ ತಮ್ಮ ಒಂದು 72ನೇ ವಯಸ್ಸಲ್ಲಿ ಇವನು ಸಲ್ಲೇಖನ ಅರ್ಥ ಮಾಡೋದ್ರ ಮೂಲಕ ತಮ್ಮ ಇಹಲೋಕದಲ್ಲಿ ತಿಳಿಸಿರ್ತಕ್ಕಂಥದ್ದು. ದಟ್ ಇಸ್ ವಾಟ್ ವಿ ಸೆಡ್ ಫಾಸ್ಟ್ ಅಂಟಿಲ್ ಡೆತ್ ಅಂತ ಕರೀತಾ ಹೋಗ್ತೀವಿ. ಸಾಯತಕ ಉಪವಾಸ ಮಾಡೋದು. ಸಂತಾನ ವ್ರತ ಇಸ್ ಒನ್ ಆಫ್ ದ ಟಫೆಸ್ಟ್ ವ್ರತ. ಬಟ್ ಅದನ್ನ ಮಾಡಬೇಕು ಅಂತಂದ್ರೆ ಅವ್ರಿಗೆ ಮುಂಚೆ ಯೋಚನೆ ಮಾಡಿರ್ತಾರೆ. ಇವತ್ತು 4 ಹೊತ್ತು ಊಟ ಮಾಡ್ತಿದ್ದೀರಾ, 3 ಹೊತ್ತಿ ಬರ್ತಾರೆ, ಆಮೇಲೆ 2 ಹೊತ್ತಿ ಬರ್ತಾರೆ, ಆಮೇಲೆ 1 ತಗೊಂಡ್ಬರ್ತಾರೆ, ಆಮೇಲೆ ಬರೀ ನೀರಿಗೆ ಬರ್ತಾರೆ, ಆಮೇಲೆ ಸ್ಟಾಪ್ ಮಾಡ್ತಾರಲ್ಲ, ಅಲ್ಲಿಂದ ವ್ರತ ಸ್ಟಾರ್ಟ್ ಆಗೋದು. ನಾಟ್ ಫ್ರಮ್ ಓಕೆ ದ ರೆಡ್ಯೂಸಿಂಗ್ ಅಲ್ಲೇ ಸ್ಟಾರ್ಟ್ ಆಗಲ್ಲ ವ್ರತ ಅವ್ರದ್ದು. ಅವ್ರು ಏನು ಕೂಡ 1 ಹೊತ್ತು ತೊಟ್ಟು ನೀರನ್ನು ಕೂಡ ಕುಡಿಯಬಾರ್ದು. ಅವರು ಹಾಗೆ ಉಪವಾಸ ಇರಬೇಕು. ಅದು ರೂಢಿ ಮಾಡ್ಕೊಳ್ತಾ ಬರ್ತಾರೆ. ಅಲ್ಲಿ ಫುಡ್ಗಳನ್ನ ಬಿಟ್ಟು ನೆಕ್ಸ್ಟ್ ಫ್ರೂಟ್ಸಿಗೆ ಬರೋದು, ಫ್ರೂಟ್ಸಿಂದ ಓಕೆ ನೆಕ್ಸ್ಟ್ ಓಕೆ ಮಿಲ್ಕಿ ಬರೋದು, ಮಿಲ್ಕಿಂದ ವಾಟ್ರಿಗೆ ಬರೋದು, ನೆಕ್ಸ್ಟ್ ವಾಟರ್ನ ಯಾವಾಗ ವಾಟರ್ ಮಾಡ್ತಾ 1 ಲೀಟರ್ ಕುಡಿತಿದ್ರಾ, ನೆಕ್ಸ್ಟ್ 500 ml, ನೆಕ್ಸ್ಟ್ 100 ml, ಈಗ ರೆಡ್ಯೂಸ್ ಮಾಡ್ತಾ ಬಂದು ಫುಲ್ ಬಿಟ್ಬಿಡ್ತಾರೆ. ಆ್ಯಂಡ್ ಡಿಪೆಂಡ್ ಅಪಾನ್ ದ ಪರ್ಸನಾಲಿಟಿ. ಕೆಲವರು 30 ದಿವಸ ಬದುಕಿರ್ತಾರೆ, ಕೆಲವರು 70 ದಿನಗಳೇ ಬದುಕಿರ್ತಾರೆ. ಆ್ಯಂಡ್ ಈ ಸಮಾಜ ನಿಯರ್ಲಿ 30 days ಬದುಕಿದ್ದವರು. ಆ್ಯಂಡ್ ಬೈ ಡೂಯಿಂಗ್ ದ ಓಕೆ ಸಲ ಆಗುತ್ತೆ. ಅಂದರೆ ನಾವು ನಮ್ಮ ಬಾಡಿಯನ್ನ ಶಿಕ್ಷೆ ಮಾಡ್ಕೊಳ್ಳೋದ್ರ ಮೂಲಕ ನಾವು ಆತ್ಮದ ಒಂದು ಶುದ್ಧಿನ ಮಾಡ್ಕೊಳ್ತಕ್ಕಂಥದ್ದು. ದ ಸೆಲ್ಫ್ ಪ್ಯೂರಿಫಿಕೇಶನ್ ಏನು ಮಾಡ್ತಾ ಹೋಗ್ತೀವಿ, ಏನು ಸಲ್ಲೇಖನದಲ್ಲಿ ಸಂತಾರದಲ್ಲಿ ಹೇಳ್ತಕ್ಕಂಥದ್ದು. ಆ್ಯಂಡ್ ಜಲಸಮಾಧಿ ಅಂತೇಳಿ ಅದು ಕೂಡ ಜೈನ ಸಂಪ್ರದಾಯದಲ್ಲೇ ಮಾಡ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ ಒನ್ ಆಫ್ ದ ಫೇಮಸ್ ಪರ್ಸನ್ ಅಂಡರ್ ಎಂ ಗೋವಿಂದ ಪೈ. ಓಕೆ, ಈ ಎಂ ಗೋವಿಂದ ಪೈ ಪರ್ಸನ್ ಏನಂತ ಹೇಳ್ತಾ ಹೋಗ್ತಾನೆ, ಆಕ್ಚುಲಿ ನೀವು ಅನ್ಕೊಂಡಿರೋ ತಪ್ಪು. ಕರ್ನಾಟಕಕ್ಕೆ ಬಂದಿದ್ದು ಚಂದ್ರಗುಪ್ತ ಮೌರ್ಯ ಅಲ್ಲ, ಇಲ್ಲಿ ಬಂದಿದ್ದು ಅಶೋಕನ ಉತ್ತರಾಧಿಕಾರಿಯಾಗಿ ಅಶೋಕನ ಮೊಮ್ಮಗಾಗಿರ್ತಕ್ಕಂಥ ಸಂಪ್ರಿ ಚಂದ್ರಗುಪ್ತ ಮೌರ್ಯ. ಅವನು ಬಂದಿದ್ದು ಚಂದ್ರಗುಪ್ತ ಮೌರ್ಯ ಅಂತ ಅವ್ರನ್ನ ಓಕೆ ಹೇಳ್ತಕ್ಕಂಥದ್ದು. ಬಟ್ ವಿ ಆರ್ ನಾಟ್ ಗಿವಿಂಗ್ ವ್ಯಾಲಿಡ್ ರೀಸನ್ ಫಾರ್ ದ ಎಂ ಗೋವಿಂದ ಪೈ. ಎಂ ಗೋವಿಂದ ಪೈ ಕೊಟ್ಟಿರ್ತಕ್ಕಂಥ ಆ ಒಂದು ಭಾಷೆಗೆ ಅಥವಾ ಆ ಒಂದು ಪದಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟಿಲ್ಲ. ಸೊ ನಮ್ಮ ಇವರಿಗೂ ಕೂಡ ಅಷ್ಟೇ, ನಮ್ಮ ಇತಿಹಾಸಕಾರರ ಪ್ರಕಾರ ಕರ್ನಾಟಕಕ್ಕೆ ಬಂದವರು ಚಂದ್ರಗುಪ್ತ ಮೌರ್ಯ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಚಂದ್ರಗುಪ್ತ ಮೌರ್ಯ ನಮಗೆ ಬಿಂದುಸಾರ. ಬಿಂದುಸಾರ ಏನು ಮಾಡ್ತಾ ಹೋಗ್ತಾನೆ, ನಮ್ಮಲ್ಲಿ ಆಫ್ಟರ್ ಸನಾತನ ಧರ್ಮ ವೇದಿಕ್ ಕಲ್ಚರ್ ಮೇಲೆ ಅರೈವಲ್ ಆಫ್ ದ ನ್ಯೂ ರಿಲಿಜನ್ ಅಂತ ಕರೀತಾ ಹೋಗ್ತೀವಿ. ಮೊಟ್ಟ ಮೊದಲ ಬಂದ ಧರ್ಮ ಯಾವುದು? ಅರೈವಲ್ ಆಫ್ ನ್ಯೂ ರಿಲಿಜಿಯನ್ಸ್. ಜೈನಿಸಮ್? ನೋ. ಅಜೈವಿಕಾಸ್. ಅಜೈವಿಕಾಸ್ ಆರ್ ಫಸ್ಟ್ ದೇ ಕೇಮ್. ಸೆಕೆಂಡ್ ಮಂದಿ ಯಾರು? ಜೈನ್ಸ್. ನೆಕ್ಸ್ಟ್ ಮಂದಿ ಯಾರು? ಬುದ್ಧಿಸಮ್. ನೆಕ್ಸ್ಟ್ ಮಂದಿ ಯಾರು? ಜರೋಸ್ಟ್ರಿಯನಿಸಮ್. ಫೋರ್ತ್ ಬರ್ತಕ್ಕಂಥವ್ರು. ಎಕ್ಸಾಮ್ ಪ್ರಾಜೆಕ್ಟ್ ಕೊಟ್ಟರೆ ಕೇರ್ಫುಲ್ ಆಗಿರಿ. ಫಸ್ಟ್ ಜೈನರು ಬಂದಿದ್ದು, ಅಜೈವಿಕರು ಬಂದಿದ್ದು. ಅದೇ ರೀತಿಯಾಗಿ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಬಿಂದುಸಾರ ಏನ್ ಮಾಡ್ತಾ ಹೋಗ್ತಾನೆ, ಇವನು ಕೂಡ ಇಲ್ಲಿ ಅಜೈವಿಕ ಧರ್ಮ ಏನ್ ಮಾಡ್ತಾ ಹೋಗ್ತಾನೆ, ಅಡಾಪ್ಟೇಷನ್ ಮಾಡ್ಕೊಳ್ತಕ್ಕಂಥದ್ದು. ಆ್ಯಂಡ್ ಓಕೆ, ಬಿಂದುಸಾರ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್, ದ ಗ್ರೇಟ್ ಅಶೋಕ ಅಂತ ಕರೀತಾ ಹೋಗ್ತೀವಿ. ಎಸ್, ಇನ್ನು ಅಶೋಕನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಚಂದ್ರಗುಪ್ತ ಮೌರ್ಯನ ಒಂದು ಉತ್ತರಾಧಿಕಾರಿ ಅಥವಾ ಅವನೊಂದು ಮೊಮ್ಮಗಾಗಿ ಏನ್ ಮಾಡ್ತಾ ಹೋಗ್ತಾನೆ, ತಮ್ಮ ಒಂದು ಆಳ್ವಿಕೆಯಲ್ಲಿ ನಡೆಸ್ತಕ್ಕಂಥದ್ದು. ಅಂಡ್ ಇವನ್ ದ ಅಶೋಕ ಅವನಿಂದ ಕರೀತಾ ಹೋಗ್ತೀವಿ ನಾವು ನಮ್ಮ ಒಂದು ಭಾಗದಲ್ಲಿ ದ ಫಾದರ್ ಆಫ್ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್.
ಆರ್ ದ ಫಾದರ್ ಆಫ್ ಇನ್ಸ್ಕ್ರಿಪ್ಷನ್ಸ್ ಇನ್ ಇಂಡಿಯಾ ಅಂತ ಕೂಡ ಕರೀತಾ ಹೋಗ್ತೀವಿ. ಯಾಕೆ ಅಂತಂದ್ರೆ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನ ಒಂದು ಪರಿಚಯ ಮಾಡ್ತಕ್ಕಂಥ ಕೆಲಸ ಯಾರು ಅಂತಂದ್ರೆ ಈ ಒಂದು ಅಶೋಕನ ಕಾಲಘಟ್ಟದಲ್ಲಿ ನಡೀತಕ್ಕಂಥದ್ದು. ಅಂಡ್ ಅಶೋಕನ ಶಾಸನಗಳು ಬರೀ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ವಿ ಕ್ಯಾನ್ ಸಿ ಥ್ರೂ ಔಟ್ ದ ಇಂಡಿಯಾ. ಈವನ್ ಟುಡೇಸ್ ಆಫ್ ಅಫ್ಘಾನಿಸ್ತಾನ್ ಇರ್ಬೋದು, ಪಾಕಿಸ್ತಾನ್ ಇರ್ಬೋದು, ನಾರ್ತ್ ವೆಸ್ಟ್ ಫ್ರಂಟ್ ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸಸ್ ಲೈಕ್ ಬಲೂಚಿಸ್ತಾನ್, ಗಿಲ್ಗಿಟ್, ಪಂಜಾಬ್, ಸಿಂಧ್ ಏರಿಯಾ ಅಲ್ಲಿರ್ಬೋದು. ಅದೇ ರೀತಿ ನಮ್ಮ ಕರ್ನಾಟಕ ಏರಿಯಾದಲ್ಲೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಇಡೀ ಭಾರತದ ಉದ್ದಕ್ಕೂ ಏನಾಗಿದೆ ನಾವು ಅಶೋಕನ ಒಂದು ಶಾಸನಗಳನ್ನ ಏನ್ ಮಾಡ್ತಾ ಹೋಗ್ತೀವಿ ನೋಡ್ತಕ್ಕಂಥದ್ದು. ಅಂಡ್ ಈ ರೀತಿ ಇರ್ತಕ್ಕಂಥ ಅಶೋಕನ ಶಾಸನಗಳು, ಬಹುತೇಕ ಅಶೋಕನ ಶಾಸನಗಳು ಪ್ರಾಕೃತ ಭಾಷೆ ಮತ್ತೆ ಪ್ರಾಕೃತ ಲಿಪಿ ಮತ್ತೆ ಬ್ರಾಹ್ಮಿ ಲಿಪಿ ಏನ್ ಮಾಡ್ತಾ ಹೋಗ್ತೀವಿ ನೋಡ್ತಕ್ಕಂಥದ್ದು. ಇದು ಮೋಸ್ಟ್ ಆಫ್ ದ ಇನ್ಸ್ಕ್ರಿಪ್ಷನ್ಸ್. ಬಟ್ ವೆನ್ ಇಟ್ ಕಮ್ ಟು ದ ವಾಯುವ್ಯ ಭಾಗ, ನಾರ್ತ್ ವೆಸ್ಟ್ ಕಡೆ ಬಂದ್ರೆ ಅಂದ್ರೆ ಅಫ್ಘಾನಿಸ್ತಾನ್ ಏರಿಯಾ, ಅದನ್ನ ಒಂದು ಪಾಕಿಸ್ತಾನ್ ಏರಿಯಾ, ಪಂಜಾಬ್ ಏರಿಯಾ ಈ ಸೈಡ್ ಬಂದ್ರೆ ನಾವು ಅಶೋಕನ ಶಾಸನ ಏನ್ ಮಾಡ್ತಾ ಹೋಗ್ತೀವಿ ಅರೇಮಿಕ್ ಭಾಷೆ ಮತ್ತೆ ಖರೋಷ್ಠಿ ಭಾಷೆಗಳಲ್ಲಿ ಅಥವಾ ಗ್ರೀಕ್ ಲಿಪಿ ಅಥವಾ ಅರೇಮಿಕ್ ಲಿಪಿಗಳಲ್ಲೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ ಅಶೋಕನ ಒಂದು ಶಾಸನಗಳಲ್ಲಿ ಕೆತ್ತನೆ ಮಾಡಿರೋದನ್ನ ನಾವೇನ್ ಮಾಡ್ತಾ ಹೋಗೋದಲ್ಲಿ ನೋಡ್ತಕ್ಕಂಥದ್ದು. ಅಂಡ್ ಇವನ್ ನಾವು ಎಸ್ಪೆಷಲಿ ಬ್ರಾಹ್ಮಿ ಲಿಪಿ, ಈ ಲಿಪಿ ಮಾಡ್ತಾ ಕರಿತಾ ಹೋಗ್ತೀವಿ ನಾವು ಲಿಪಿಗಳ ಒಂದು ರಾಣಿ ಅಥವಾ ಲಿಪಿಗಳ ತಾಯಿ ಅಂತ ಕೂಡ ಕರಿತಕ್ಕಂಥದ್ದು. ಇವತ್ತು ಕೂಡ ನೀವೇನು ದೇವನಾಗರಿ ಲಿಪಿ ಅಂತ ಕರಿತೀವಲ್ವಾ, ಬ್ರಾಹ್ಮಿ ಲಿಪಿನ ದೇವನಾಗರಿ ಲಿಪಿ. ಅಂಡ್ ನಮ್ಮ ಒಂದು ಕನ್ನಡ ಇರ್ಬೋದು, ತಮಿಳ್, ಮಲಯಾಳಂ, ತೆಲುಗು, ವಿ ಆಲ್ ಬಿಲಾಂಗ್ ಟು ದೇವನಾಗರಿ ಲಿಪಿ ಓನ್ಲಿ. ನಮ್ದು ಬೇರೆ ಲ್ಯಾಂಗ್ವೇಜ್ಗಳಲ್ಲ ಇಲ್ಲಿ, ನಮ್ದೆಲ್ಲನೂ ಕೂಡ ಒಂದೇ. ಬೇಕಂದ್ರೆ ಅಬ್ಸರ್ವ್ ಮಾಡಿ ಬೇಕಿದ್ರೆ ನಮ್ದು ತೆಲುಗು ಆಲ್ಮೋಸ್ಟ್ ಸಿಮಿಲರ್ ಇದೆ, ತಮಿಳ್, ಮಲಯಾಳಂ ಆಲ್ಮೋಸ್ಟ್ ಸಿಮಿಲರ್ ಇದೆ. ಅವ್ರದ್ದು ದ ವೇ ಆಫ್ ರೈಟಿಂಗ್ ಇಸ್ ಆಲ್ಮೋಸ್ಟ್ ಸಿಮಿಲರ್. ನೀವು ಆಲ್ಮೋಸ್ಟ್ ತೆಲುಗು ಬೇಗ ಕಲ್ತ್ಬಿಡ್ಬೋದು. ನಿಮ್ಗೆ ಕನ್ನಡ ಚೆನ್ನಾಗಿ ಬಂದ್ರೆ ತೆಲುಗು ಈಸಿಯಾಗಿ ಬಂದ್ಬಿಡುತ್ತೆ. ಬಿಕಾಸ್ ಅಂದ್ರೆ ಟಫ್ ಇಲ್ಲ ತೆಲುಗು, ಆಲ್ಮೋಸ್ಟ್ ಆರಾಮ್ಸೆ ಓದೋದು ಕೂಡ, ಓದೋಕ್ಕೆ ನಿಮ್ಗೆ ಕಷ್ಟ ಆಗಲ್ಲ. ಇನ್ ಕೇಸ್ ಇಫ್ ಯು ರೀಡ್ ತಮಿಳ್ ಯು ಕ್ಯಾನ್ ರೀಡ್ ದ ಮಲಯಾಳಂ, ಅದು ಟಫ್ ಅನ್ಸಲ್ಲ. ಬಿಕಾಸ್ ಆಲ್ ದ ಲಿಪಿಗಳು ಬಂದಿದ್ದೆ ನಮ್ಮ ಒಂದು ಬ್ರಾಹ್ಮಿ ಲಿಪಿಯಿಂದ. ಅದಕ್ಕೋಸ್ಕರ ಬ್ರಾಹ್ಮಿ ಲಿಪಿ ಅಂತ ಕರೀತಾ ಹೋಗ್ತೀವಿ ನಾವು ಲಿಪಿಗಳ ಒಂದು ತಾಯಿ ಅಥವಾ ಲಿಪಿಗಳ ಒಂದು ರಾಣಿ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರೀತಕ್ಕಂಥದ್ದು. ಅಂಡ್ ಇದುವರೆಗೂ ನಾವು ಅಶೋಕನ ಶಾಸನಗಳನ್ನ ಯಾವ ರೀತಿಯಲ್ಲಿ ನೋಡಿರ್ತಕ್ಕಂಥದ್ದು. ಮೇಜರ್ ರಾಕೆಟ್ ನೋಡಿದೀವಿ, ಕಲರ್ ಬರೀತಕ್ಕಂಥದ್ದು. ಮೈನರ್ ರಾಕೆಟ್ ನೋಡಿದೀವಿ, ಪಿಲ್ಲರ್ ಆಫ್ ಇನ್ಸ್ಕ್ರಿಪ್ಷನ್ ನೋಡಿದೀವಿ, ಕೇವ್ ಇನ್ಸ್ಕ್ರಿಪ್ಷನ್ ನೋಡಿದೀವಿ. ವಿ ಕ್ಯಾನ್ ಸಿ ಎ ಡಿಫರೆಂಟ್ ಕೈಂಡ್ ಆಫ್ ದ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್. ಬಟ್ ಆದ್ರೆ ಅಶೋಕನ ಶಾಸನಗಳನ್ನ ಮೊಟ್ಟ ಮೊದಲ ಬಾರಿಗೆ ಓದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಅವನೇ ಫಿರೋಜ್ ಶಾ ತುಘಲಕ್. He was the first person who tried to read his inscription, but he is not. ಅವನಿಗೆ ಓದಕ್ಕಾಗಲಿಲ್ಲ. ಅವ್ನು ಓದ್ ತುಂಬಾ ಪ್ರಯತ್ನ ಪಟ್ಟ, ಅವನಿಗೆ ಎಷ್ಟಾದಷ್ಟು ಪ್ರಯತ್ನ ಪಟ್ಟ, ಬಟ್ ಅಲ್ಟಿಮೇಟ್ ಅವನಿಗೆ ಓದಕ್ಕಾಗಲಿಲ್ಲ. ಅವ್ನು ಓದಬೇಕು ಅಂತ ಹೇಳಿ ನಿಂತಾನೆ. ನೀವು ಓದಬೇಕು ಅಂತ ಈ ಸ್ವಪ್ನ ಬುಕ್ ಅನ್ನು ಆರ್ಡರ್ ಮಾಡ್ತೀರಾ, ಅವನು ಕೂಡ ಹಂಗೆ ಓದಬೇಕು ಅಂತೇಳಿ ತೋಪ್ರಾ ಮತ್ತೆ ಅಲಹಾಬಾದಿಂದ 2 ಶಾಸನಗಳನ್ನ ಡೆಲ್ಲಿ ಕರ್ಸ್ಕೊಂಡ. ಅವನು ಕೂಡ ಓದಲಿಲ್ಲ. 12 ಪೇಜ್ ಓದ್ದ, ಅರ್ಥ ಆಗ್ತದೆ ಅಂತೇಳಿ ಅವನು ಕೂಡ ಬಿಟ್ಟ ಕೂತ್ಕೊಂಡ. ಬಟ್ ಹಾಗಿದ್ರೆ ಅಶೋಕನ ಶಾಸನಗಳನ್ನ ಮೊಟ್ಟ ಮೊದಲ ಬಾರಿಗೆ ಓದಿ ಅರ್ಥ ಮಾಡ್ಕೊಂಡಿದ್ದ ಪರ್ಸನ್ ಯಾರು ಅಂತಂದ್ರೆ ಅವನೇ ಬ್ರಿಟಿಷ್ ಒಂದು ವ್ಯಕ್ತಿ, ಜೇಮ್ಸ್ ಪ್ರಿನ್ಸೆಪ್. ಇನ್ ದ ಇಯರ್ 1837 he was the first British officer who read and deciphered. Deciphered means ಅದನ್ನ ಓದಿ ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ. ಮೊಟ್ಟ ಮೊದಲ ಬಾರಿ ಎಲ್ಲ ಖರೋಷ್ಠಿ ಲಿಪಿ ಇರ್ಬೋದು, ಬ್ರಾಹ್ಮಿ ಲಿಪಿ ಇರ್ಬೋದು, ಈ ಎಲ್ಲಾ ಭಾಷೆಯ ಲಿಪಿಗಳನ್ನ ಇಲ್ಲಿ ಅಶೋಕನ ಶಾಸನಗಳನ್ನ ಮೊಟ್ಟ ಮೊದಲ ಬಾರಿಗೆ ಅದನ್ನ ಓದಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ಯಾರು ಮಾಡಿದ್ರು ಅಂತಂದ್ರೆ ಈ ಜೇಮ್ಸ್ ಪ್ರಿನ್ಸೆಪ್ 1837 ನಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಇದು ಒಟ್ಟು ಕರ್ನಾಟಕದಲ್ಲಿ ಅಶೋಕನ ಒಂದು 14 ಶಾಸನಗಳು ಏನ್ ಮಾಡ್ತಾ ಹೋಗ್ತೀವಿ ನೋಡ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಒನ್ ಆಫ್ ದ ಬ್ರಿಟಿಷ್ ಸಿವಿಲ್ ಇಂಜಿನಿಯರ್, ಅವನ ಹೆಸರು ಚಾರ್ಲ್ಸ್ ಬೇಡನ್ ಅಂತ ಕರೀತಾ ಹೋಗ್ತೀವಿ. 1915ರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಯಚೂರು ಬಳಿ ಮಸ್ಕಿ ಎಂಬ ಗ್ರಾಮದಲ್ಲಿ ಮಸ್ಕಿ ಶಾಸನ ಏನ್ ಮಾಡ್ತಾ ಹೋಗ್ತಾನಲ್ಲಿ ಒಂದು ಅದನ್ನ ಓದಿಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಶಾಸನಗಳಲ್ಲೇ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಶಾಸನಗಳಲ್ಲಿ ಅತ್ಯಂತ ಕಿರಿಯ ಶಾಸನ ಯಾವುದು ಅಂತಂದ್ರೆ ಅದುವೇ ನಾವು ಮಸ್ಕಿ ಶಾಸನ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರೀತಕ್ಕಂಥದ್ದು. ಅಂಡ್ ವೈ ದಟ್ ಇನ್ಸ್ಕ್ರಿಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ದ ಓನ್ಲಿ ಒನ್ ಥಿಂಗ್. ಆ ಒಂದು ಶಾಸನದಲ್ಲಿ ನಾವು ಅಶೋಕನನ್ನ ಬೇರೆ ನೇಮಲ್ಲಿ ಕರೆದಿದ್ದೀವಿ. ಅಶೋಕನನ್ನ ದೇವನಾಂಪ್ರಿಯ ಪ್ರಿಯದರ್ಶಿ ಏನ್ ಮಾಡಿದೇವಿ ಒಂದು ಉಲ್ಲೇಖವನ್ನು ಕೊಡ್ತಕ್ಕಂಥ ಕೆಲಸ ಈ ಮಸ್ಕಿ ಶಾಸನದಲ್ಲಿ ಇರ್ತಕ್ಕಂಥದ್ದು. ಓಕೆ, ಸೊ ಅಶೋಕ
ಯಾವಾಗ ಒಂದು ಕಳಿಂಗ ವರ್ಣ ಮಾಡ್ತಾನೆ ಅಲ್ವಾ, ಈ ಒಂದು ಕಳಿಂಗ ವರ್ಣ ಮಾಡಿದ್ಮೇಲೆ ಅವನೇನ್ ಮಾಡ್ತಾ ಹೋಗ್ತಾನೆ, ಉಪಗುಪ್ತ ಅಂತ ಕರಿತೀವಿ. ಓಕೆ, ಈ ಅಶೋಕನ ಅಂತ ಕರಿತಾ ಹೋಗ್ತೀವಿ. ಸೊ ಉಪಗುಪ್ತನ ಒಂದು ಪ್ರಭಾವ ಪಡೆದಾಗ ಏನ್ ಮಾಡ್ತಾ ಹೋಗ್ತಾನೆ, ಬೌದ್ಧ ಧರ್ಮದಲ್ಲಿ ಸ್ವೀಕರಿಸ್ಕೊಳ್ತಕ್ಕಂಥದ್ದು. ಈ ರೀತಿ ಸ್ವೀಕರಿಸಿದ್ಮೇಲೆ ಅವ್ನು ಸುಮ್ಮನೆ ಇರಲಿಲ್ಲ, ಅವ್ನು ಅವಾಗ ಏನ್ ಮಾಡ್ತಾ ಹೋದ, ಶಾಸನ ಕೆತ್ತನೆ ಮಾಡ್ತಕ್ಕಂಥದ್ದು. ಅಂಡ್ ಬೌದ್ಧ ಧರ್ಮ ಎಲ್ಲಾ ಕಡೆಗೂ ಪ್ರಚಾರ ಮಾಡಬೇಕು ಅಂತೇಳಿ ಬೌದ್ಧ ಒಂದು ಮಹಾಮಾತ್ರನ್ನ ಕಳಿಸ್ಕೊಡ್ತಾನೆ. ಅದೇ ರೀತಿಯಾಗಿ ತನ್ನ ಮಕ್ಕಳಾಗಿರ್ತಕ್ಕಂಥ ಮಹೇಂದ್ರವ ಮತ್ತೆ ಸಂಗಮಿತ್ರ ಅಂತಕ್ಕಂಥ ಎರಡು ಮಕ್ಕಳು ಏನ್ ಮಾಡ್ತಾ ಹೋಗ್ತಾನೆ, ಬೋಧಿ ವೃಕ್ಷದ ಒಂದು ಸ್ಟೆಬಲ್ ಒಂದು ಕೊಂಬೆನ ಮೂರು ಕೊಟ್ಟು ತಗೊಂಡು ಶ್ರೀಲಂಕಾ ಹೋಗಿ ಅಂತೇಳಿ ಶ್ರೀಲಂಕಾ ಕಳಿಸ್ಕೊಡ್ತಾನೆ. ಅದೇ ರೀತಿ ಕರ್ನಾಟಕ ಕೂಡ ಅಷ್ಟೇ, ರಕ್ಷಿತಾ ಅಂತೇಳಿ ಅವ್ರು ಮೈಸೂರಿಗೆ ಬರ್ತಾರೆ, ಮಹಾದೇವ ಅಂತೇಳಿ ಅವರು ಓಕೆ ಮೈಸೂರಿ, ರಕ್ಷಿತಾ ಬಂದು ವನವಾಸಿಗೆ ಅಂಡ್ ಮಹಾದೇವ ಬಂದು ಮಹಿಷ ಮಂಡಲಕ್ಕೆ ಏನ್ ಮಾಡ್ತಾ ಹೋಗ್ತಲ್ಲಿ ಬೌದ್ಧ ಧರ್ಮದ ಒಂದು ಪ್ರಚಾರಕ್ಕಾಗಿ ಏನ್ ಮಾಡ್ತಾ ಹೋಗ್ತಲ್ಲಿ ಕರ್ನಾಟಕಕ್ಕೆ ಒಂದು ವಿಸಿಟ್ ಅನ್ನ ಮಾಡ್ತಕ್ಕಂಥ ಕೆಲಸ ನಡೀತಕ್ಕಂಥದ್ದು. ಅಂಡ್ ಅಷ್ಟೇ ಇಲ್ಲಿ ಯುವ ಒಂದು ಕಾಲಘಟ್ಟದಲ್ಲಿ ಮೌರ್ಯರ ಕಾಲಘಟ್ಟದಲ್ಲಿ ದಕ್ಷಿಣ ಕೇಂದ್ರ ಪ್ರಾಂತ್ಯವಾಗಿ ಪಾಟಲಿಪುತ್ರ ಇತ್ತು, ಓಕೆ ಪಶ್ಚಿಮ ಪ್ರಾಂತ್ಯವಾಗಿ ಓಕೆ ತಕ್ಷಶಿಲೆ ಇತ್ತು, ಅಂಡ್ ಓಕೆ ಪೂರ್ವ ಪ್ರಾಂತ್ಯವಾಗಿ ಉಜ್ಜಯಿನಿಂದ ಆಳ್ವಿಕೆ ಮಾಡ್ತಾ ಇದ್ರು. ಈ ರೀತಿ ಇರ್ಬೇಕಾದ್ರೆ ದಕ್ಷಿಣಕ್ಕೂ ಕೂಡ ಒಂದು ಪ್ರಾಂತ್ಯ ಮಾಡ್ಕೊಂಡಿದ್ರು. ಆ ಪ್ರಾಂತ್ಯದ ಹೆಸರೇ ಸುವರ್ಣಗಿರಿ ಅಂತ ಕರೀತಾ ಹೋಗ್ತೀವಿ. ಇವತ್ತಿನ ಒಂದು ಪ್ರೆಸೆಂಟ್ ರಾಯಚೂರು ಡಿಸ್ಟ್ರಿಕ್ಟ್ ಇರ್ತಕ್ಕಂಥ ಒಂದು ಕನಕಗಿರಿ ಬಳಿ ಇರ್ತಕ್ಕಂಥ ಸುವರ್ಣಗಿರಿ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರೀತಕ್ಕಂಥದ್ದು. ಸುವರ್ಣಗಿರಿ ಆಗಿತ್ತು ಇವರ ಒಂದು ದಕ್ಷಿಣ ಒಂದು ಆಡಳಿತ ಒಂದು ಪ್ರಾಂತ್ಯ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರೀತಕ್ಕಂಥದ್ದು. ಈ ಸುವರ್ಣಗಿರಿಗೆ ಓಕೆ ಸಪೋರ್ಟಿವ್ ಆಗಿ ದ 4 ಪ್ಲೇಸಸ್ ಇಸಿಲ, ತೋಸಿಲ, ಸಂಪ ಅಂತ ಕೂಡ ಏನ್ ಮಾಡ್ತಾ ಹೋಗ್ತೀವಿ. ಈ ದುರ್ಗ ಮತ್ತು ಸುತ್ತಮುತ್ತ ಇರತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ಪ್ರಾಂತ್ಯಗಳು ಇವು ಸುವರ್ಣಗಿರಿಯ ಒಂದು ಸಬ್ ಪ್ರಾಂತ್ಯಗಳಾಗಿ ವರ್ಕನ್ನು ಕೂಡ ಏನ್ ಮಾಡ್ತಿದ್ವಿ, ಒಂದು ಕಾರ್ಯವನ್ನಲ್ಲಿ ನಿರ್ವಹಿಸ್ತಕ್ಕಂಥ ಕೆಲಸ ನಡೀತಾ ಇತ್ತು. ಅಂಡ್ ಸಂವರ್ ಹೇಳ್ತಾ ಹೋಗ್ತಾರೆ, ಕರ್ನಾಟಕದಲ್ಲಿ ಅಶೋಕನ ಶಾಸನಗಳನ್ನ ಅಶೋಕ ಹೊರಡಿಸಿಲ್ಲ ಆಕ್ಚುಲಿ ಅಂತ ಹೇಳ್ತಾ ಹೋಗ್ತಾರೆ. ಬಿಕಾಸ್ ಕೆಲವೊಂದ್ ಕಡೆ ಇತಿಹಾಸಕಾರ ಆಗ ಹೇಳೋದು ಓಕೆ, ನಮ್ ಕಡೆ ಬಿಡಿ, ನಮ್ ಕಡೆ ಇತಿಹಾಸಕಾರ ಕೆಲವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಇಲ್ಲಿ ನಾವು ಲೆಫ್ಟಿಸ್ಟ್ ಅಂತ ಕರಿತೀವಲ್ವಾ, ಅವ್ರು ನೀವು ಏನ್ ಮಾಡ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅವ್ರು ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿ, ಅವ್ರಿಗೆ ಪ್ರೂಫ್ ಬೇಕು, ಏನೇ ಮಾಡಿದ್ರು ಕೂಡ ದಿ ವಾಂಟ್ ಪ್ರೂಫ್. ಓಕೆ, ಸೊ ಕಮಿಂಗ್ ಟು ದ ಪಾಯಿಂಟ್ ಹಿಯರ್, ಅವರು ಕೆಲವರು ಇತಿಹಾಸಕಾರರಿಂದ ಹೇಳ್ತಾ ಹೋಗ್ತಾರೆ, ನೋಡ್ರಪ್ಪ ನೀವ್ ಅನ್ಕೊಂಡ್ರೆ ಅಶೋಕ ಬಂದಿಲ್ಲ ಇಲ್ಲಿಗೆ, ಅಶೋಕ ಶಾಸನ ಹೊಡಿಸಿದಲ್ಲ, ಅಶೋಕನ ಮಕ್ಕಳು ಆ ಮಹೇಂದ್ರ ಸಂಗಮಿತ್ರ ಏನ್ ಮಾಡಿದ್ರೆ ಇವಾಗ ಶ್ರೀಲಂಕಾ ಹೋಗ್ಬೇಕಿತ್ತಲ್ಲ, ಶ್ರೀಲಂಕಾ ಹೋಗ್ಬೇಕಾದ್ರೆ ಆಂಧ್ರ ಕರ್ನಾಟಕ ಮೇಲೆ ಹೋಗ್ಬೇಕಿತ್ತಲ್ಲ, ಕರ್ನಾಟಕಕ್ಕೆ ಬಂದಾಗ ಅವರು ಹೊಡಿಸಿರ್ತಕ್ಕಂಥ ಶಾಸನಗಳು ಅಂತ ಏನ್ ಮಾಡ್ತಾ ಹೋಗ್ತಾರೆ ಹೇಳ್ತಕ್ಕಂಥದ್ದು. ನಮಗೆ ಯಾರು ಮಹೇಂದ್ರ ವರ್ಮ ಹೊಡಿಸಿದ್ನೋ ಸಂಗಮಿತ್ರ ಹೊಡಿಸಿದ್ನೋ ಅಶೋಕನೇ ಬಂದು ಗುಡ್ಸಿದ್ನೋ ನಮಗೆ ಗೊತ್ತಿಲ್ಲ. ಬಟ್ ನಮ್ಮಲ್ಲಿ ಹೇಳೋದೇನು, ಇವಾಗ ಗೆಸ್ಟಿಯರ್ಗಳಲ್ಲಿ ಅಶೋಕನೇ ಓಕೆ ಇನ್ಸ್ಕ್ರಿಪ್ಷನ್ಗಳಲ್ಲಿ ಹೊಡಿಸಿರೋದು ಅಂತ ಹೇಳ್ತಾರೆ. ಅಂಡ್ ದಟ್ ಈಸ್ ವೈ ವಿ ಆರ್ ಅಕ್ಸೆಪ್ಟಿಂಗ್ all the 14 Ashokan inscriptions are issued by the king Ashoka himself only. And for that purpose only we can see the Ashokan inscriptions. Okay, the first one, Durga district ಅಲ್ಲಿ where we can see 3 places, ಬ್ರಹ್ಮಗಿರಿ, ಸಿದ್ದಾಪುರ ಮತ್ತೆ ಜತಿಂಗರಾಮೇಶ್ವರ ಅಂತೇಳಿ ಈ 3 ಪ್ಲೇಸ್ಗಳಲ್ಲಿ ನಾವು ಅಶೋಕನ ಶಾಸನ ಓದ್ತಾ ಹೋಗ್ತೀವಿ. ಈ ಶಾಸನಗಳನ್ನ ಯಾರಪ್ಪ ಓದಿದ್ದು ಅಂತಂದ್ರೆ ದಟ್ ಈಸ್ ವಾಟ್ ವಿ ಸೆಡ್ ಇನ್ 1892 BL ರೈಸ್ ಅಂತ ಕರೀತಾ ಹೋಗ್ತೀವಿ. ಹಿ ವಾಸ್ ದ ಪರ್ಸನ್ ಹೂ ರೀಡ್ ದ ಅಶೋಕನ್ ಇನ್ಸ್ಕ್ರಿಪ್ಷನ್ ಫಸ್ಟ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಓದಿದ ವ್ಯಕ್ತಿ ಯಾರು ಅಂತಂದ್ರೆ ಅವರೇ ಬೆಂಜಮಿನ್ ಎಲ್ ರೈಸ್ ಅಂತ ಹೇಳಿ, ನಾಟ್ ಯುವರ್ ಸೋನಾ ಮುಸುರಿ, BL ರೈಸ್, ಬೆಂಜಮಿನ್ ಎಲ್ ರೈಸ್ ಅಂತ ಹೇಳಿ. ಅಂಡ್ ಬೆಳ್ಳಾರಿಯಲ್ಲಿ 2 ಪ್ಲೇಸ್ ಇದೆ, ಒಂದು ನಿಟ್ಟೂರು ಮತ್ತೆ ಉದಯಗೂಡಂ ಅಂತೇಳಿ. ಇನ್ನು 1977ರಲ್ಲಿ ಶ್ರೀನಾಥ ಅಂತಕ್ಕಂಥ ವ್ಯಕ್ತಿ ಮಾಡ್ತಾ ಹೋಗ್ತಾನೆ, ಓದಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ರಾಯಚೂರಿನಲ್ಲಿ ಮಸ್ಕಿ ಅಥವಾ ಮಾಸ್ಕಿ ಅಂತ ಕರೀತಾ ಹೋಗ್ತೀವಿ. 1915ರಲ್ಲಿ ಒಬ್ಬ ಬ್ರಿಟಿಷ್ ಸಿವಿಲ್ ಇಂಜಿನಿಯರ್ ಚಾರ್ಲ್ಸ್ ಬೇಡ್ ಅಂತ ಕರೀತಾ ಹೋಗ್ತೀವಿ, ಅವನು ಈ ಶಾಸನದಲ್ಲಿ ಓದಿರ್ತಕ್ಕಂಥದ್ದು. ಅಂಡ್ ದಟ್ ಇನ್ಸ್ಕ್ರಿಪ್ಷನ್ ದೇ ಮೆನ್ಷನ್ ಅಶೋಕ ಆಸ್ ಅ ದೇವನಾಂಪ್ರಿಯ ಪ್ರಿಯದರ್ಶಿನಿ. In Gulbarga we have the 2 places, okay, ಸನ್ನತಿ ಅಂಡ್ ಕನಗನಹಳ್ಳಿ ಅಂತೇಳಿ 1986ರಲ್ಲಿ ಯಾರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಡಿಸ್ಕವರ್ ಮಾಡಿರ್ತಕ್ಕಂಥದ್ದು. ಕೊಪ್ಪಳದಲ್ಲಿ 2 ಪ್ಲೇಸ್ ಇದೆ, ಗವಿಮಠ ಮತ್ತೆ ಪಲ್ಗಿಗೊಂಡು ಅಂತೇಳಿ 1913ರಲ್ಲಿ ನಾರಾಯಣ ಶಾಸ್ತ್ರಿ ಇವರ ಶಾಸನಗಳಲ್ಲಿ ಓದಿರ್ತಕ್ಕಂಥದ್ದು. ಓಕೆ, ಈ ಪಾಯಿಂಟ್ ಒಂದು ಕರೆಕ್ಷನ್ ಮಾಡ್ಕೊಳ್ಳಿ.
ಕರೆಕ್ಷನ್ ಆಗಿದೆ ನೋಡಿ ಸಾಫ್ಟ್ ಕಾಪಿ ನಿಮ್ಮ ಬುಕ್ಕಲ್ಲಿ. ಓಕೆ, ಹೂ ರೋಟ್ ದ ಬುಕ್ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್? There is about R. Narasimhacharya. He was the person who wrote the book, not E.P. Rice. E.P. Rice ಇದ್ರೆ ಸ್ಟ್ರೈಟ್ ಡೌನ್ ಮಾಡಿಕೊಂಡು R. ನರಸಿಂಹಾಚಾರ್ಯ ಅಂತ ಬರ್ಕೊಳ್ಳಿ. ಇಲ್ವೇ ಇಲ್ವಾ ಪಾಯಿಂಟ್? ಅರೆ ಬಾಪ್ರೆ, ಇರ್ಬೇಕು ನೋಡಿ. ಸ್ಟ್ರೈಟ್ ಡೌನ್. Take the name R. Narasimhacharya. Okay, the Sannati, it is very famous. Why? Because of only one thing. In Karnataka, the Sannati is called as the bowl of inscriptions. ಈ 14 ಶಾಸನಗಳಲ್ಲಿ ಅತ್ಯಂತ ಹೆಚ್ಚಿನ ಶಾಸನಗಳು ಸನ್ನತಿಯಲ್ಲಿ ಕಂಡು ಬಂದಿದೆ. ನಾಟ್ ಓನ್ಲಿ ಅಶೋಕನ ಸಂಬಂಧಪಟ್ಟ ಮಾತ್ರ ಅಲ್ಲ, ನಂತರ ಬರ್ತಕ್ಕಂಥ ಬೇರೆ ಬೇರೆ ರಾಜರು ಕೂಡ ಅಷ್ಟೇ. ಬೇರೆ ಬೇರೆ ಸಾಮ್ರಾಜ್ಯ, ಚಾಲುಕ್ಯರು ಇರ್ಬೋದು, ರಾಷ್ಟ್ರಕೂಟರು ಇರ್ಬೋದು, ಅವತ್ತಿನ ಕಾಲಘಟ್ಟಕ್ಕೆ ಹೇಗೆ ಅಂದರೆ ಬಳ್ಳಿಗಾವಿ, ಈ ಒಂದು ಹೆಸರು, ಈ ಒಂದು ಸನ್ನತಿ, ಇವೆಲ್ಲ ಗೊತ್ತಾ ಮೇಜರ್ ಪ್ಲೇಸಸ್ಗಳು ಅವತ್ತಿನ ಕಾಲಘಟ್ಟಕ್ಕೆ. ಆ ಒಂದು ಮೇಜರ್ ಪ್ಲೇಸ್ ಅಲ್ಲಿ ಬೇರೆ ಬೇರೆ ಎಲ್ಲ ಇನ್ಸ್ಕ್ರಿಪ್ಷನ್ಸ್ ಇದೆ. ಅಂಡ್ ಫೈನಲಿ ದ ಸನ್ನತಿ, ಇದು ಭೀಮಾ ನದಿ ಇರ್ತಕ್ಕಂಥದ್ದು. ಅಂಡ್ ಸನ್ನತಿ ಅಂತ ಕರೀತಾ ಹೋಗ್ತೀವಿ ನಾವು. ಕರ್ನಾಟಕದ ಒಂದು ಶಾಸನಗಳ ಒಂದು ತೊಟ್ಟಿಲು ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರೀತಕ್ಕಂಥದ್ದು. ಅಂಡ್ ಅದೇ ರೀತಿಯಾಗಿ ಕಣಗನಹಳ್ಳಿ ಶಾಸನ. ಎಸ್, ದಿಸ್ ಇನ್ಸ್ಕ್ರಿಪ್ಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವೈ? ಬಿಕಾಸ್ ಈ ಒಂದು ಶಾಸನದಲ್ಲಿ ಅಶೋಕನನ್ನ ಏನ್ ಮಾಡಿದ್ರಲ್ಲಿ ರಣ್ಯೋ ಅಶೋಕ ಅಂತ ಕರೆದಿದೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇದುವರೆಗೂ ಅಶೋಕನ ಎಲ್ಲಾ ಶಾಸನಗಳು ಕೂಡ ಏನಾಗಿತ್ತು ಅಂದ್ರೆ ಲ್ಯಾಂಡ್ಸ್ಕೇಪ್ ಮೋಡಲ್ ಇರ್ತಿತ್ತು. ಮೊಟ್ಟ ಮೊದಲ ಬಾರಿಗೆ ಪೋರ್ಟ್ರೇಟ್ ಅಂದ್ರೆ ಅಶೋಕನ ಶಾಸನ ಸ್ಟ್ರೈಟ್ ಬರಿರ್ತಕ್ಕಂಥ ಮೊಟ್ಟ ಮೊದಲ ಶಾಸನ ಯಾವುದು ಅಂದ್ರೆ ಕಣಗನಹಳ್ಳಿ ಶಾಸನ. ಅಂಡ್ ಥರ್ಡ್ ಒನ್, ಈ ಒಂದು ಶಾಸನದಲ್ಲಿ ಅಶೋಕ ತನ್ನ ಒಂದು ರಾಣಿಯ ಜೊತೆಯಲ್ಲಿ ಕುತ್ಕೊಂಡಿರ್ತಕ್ಕಂಥ ಒಂದು ಪಿಕ್ಚರ್ ಕೂಡ ಏನ್ ಮಾಡಿದ್ರಲ್ಲಿ ಒಂದು ಶಾಸನದಲ್ಲಿ ಕೆತ್ತನೆಯಲ್ಲಿ ಮಾಡಿರ್ತಕ್ಕಂಥದ್ದು. ಇದು ತುಂಬಾ ದೂರ ಇಲ್ಲ, ಸನ್ನತಿಯಿಂದ ಬರೀ 5 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ವಿಲೇಜ್ ಅದು. ಸನ್ನತಿಯಿಂದ ಬರೀ 5 ಕಿಲೋಮೀಟರ್ ದೂರ ಇರ್ತಕ್ಕಂಥದ್ದು. ಅಂಡ್ ಈ ಕಣಗನಹಳ್ಳಿ ದೇ ಮೆನ್ಷನ್ ಅಶೋಕ ಆಸ್ ದ ರಣ್ಯಾಶೋಕ. ಸೆಕೆಂಡ್ ಒನ್ ಪೋರ್ಟ್ರೇಟ್ ಮೋಡ್. ಥರ್ಡ್ ಒನ್ ಅಶೋಕ ತನ್ನ ರಾಣಿ ಜೊತೆ ಮತ್ತೆ ತನ್ನ ಸೇವೆ ಜೊತೆ ಇರ್ತಕ್ಕಂಥ ಒಂದು ಪಿಕ್ಚರ್ ಕೂಡ ಏನ್ ಮಾಡಿದ್ರಲ್ಲಿ ಈ ಒಂದು ಕೆತ್ತನೆ ಮಾಡಿರ್ತಕ್ಕಂಥ ಕೆಲಸ ಈ ಒಂದು ಶಾಸನದಲ್ಲಿ ನಡೆದಿರ್ತಕ್ಕಂಥದ್ದು. ಓಕೆ, ಚಟಪಟ. ಕರ್ನಾಟಕದ ಈ ಕೆಳಕಂಡ ಯಾವ ಭಾಗದಲ್ಲಿ ಅಶೋಕನ ಶಾಸನಗಳು ದೊರೆತಿವೆ? ಬಂಟಿ ಸಾಬೂನು ಸ್ಲೋನ. ಬ್ರಹ್ಮಗಿರಿ ಸಿದ್ದಾಪುರ. ಅದಕ್ಕೆ ಹೇಳೋದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು. ಅಟ್ಟಿಕ ಅದೇ ಮುಗಿದೋಗಿರೋದು, ಹಾಗಂತ ಎಲ್ಲ ಟೈಮಲ್ಲೂ ಅದಾಗಿರಲ್ಲ, ಹುಷಾರು. ಸೆಕೆಂಡ್ ಒನ್, ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಮೌರ್ಯ ಎಂಬುದು ಒಂದೇ ಆಗಿದೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಒಂದು ಕೆತ್ತನೆಯ ಆಧಾರದ ಮೇಲೆ ಇದನ್ನು ಒಪ್ಪಲಾಗಿದೆ? ಮಾಸ್ಕಿ. ಸನ್ನತಿಯು ಈ ಕೆಳಗಿನ ಧರ್ಮಗಳಲ್ಲಿ ಯಾವ ಧರ್ಮಕ್ಕೆ ಸಂಬಂಧಿಸಿದೆ? ಗುಡ್, because Ashoka belonged to which dharma? Bauddha. So nothing but Ashoka. Okay, Sannati is belong to the part of the Bauddha dharma. ಸನ್ನತಿಯು ಯಾವ ನದಿ ದಡದ ಮೇಲಿದೆ? Yes, on the bank of the river Bhima.